ಆಮೇಲೆ ನಿಮ್ಮಣ್ಣ ಗೊತ್ತಲ್ಲ, ಏನೇ ಬಿಟ್ಟರು ಸಿನಿಮಾನಿಗೆ ಎಲ್ಲ ಚೆನ್ನಾಗಿರ್ಬೇಕು. ಮಗ ಕಷ್ಟ ಆಗ್ತಿದೆ ಮಗ, ನೀನು ಸಿನಿಮಾ ಒಪ್ಕೊಂಡ್ರಮ್ಮ, ನೀನು ಅಕ್ಕಿ ಇಲ್ಲ ಅಂದ್ರೆ ಕೇಳಿ ಪರವಾಗಿಲ್ಲ, ನಾನು ನೀನು ಹೇಳಿದ್ದೆಲ್ಲ ಮಾಡಲ್ಲ, ನಾನು ಒಳ್ಳೆ ಸಿನಿಮಾನೇ. ಜನ ಒಳ್ಳೇದು ಕೆಟ್ಟದ್ದು ಎರಡು ಅವರೇ ಕೊಡಬೇಕು. ಅಣ್ಣವ್ರು ಹೇಳ್ದಂಗೆ ನಮ್ದೇನು ಇಲ್ಲ. ಈಗ ನೀನು ಮಾಡಿದ ಸಿನಿಮಾ ಎಲ್ಲ ನೋಡ್ಬಿಡ್ತಾರೆ ಅಂತ ಅಲ್ಲ, ಎಲ್ಲ ಸಿನಿಮಾ ಓಡಲ್ಲ. ಹಂಗಂತ ಓಡದೇ ಇರೋ ಸಿನಿಮಾನು ಎಷ್ಟೋ ಸರಿ ಚೆನ್ನಾಗಾಗಿದೆ. ಪ್ರಯತ್ನ ಅಂತೂ ಬಿಡಬಾರ್ದು. ನಾವು ಹುಡ್ತಾಗಿಂದ ಐತೆ ಕಣ, ಅವಕಾಶ ಇರಲಿಲ್ಲ. ಅವಕಾಶ ಈಗ ನಿಮ್ಮ ಅಣ್ಣ ದುಡ್ದಿದ್ದಕ್ಕೆ ಮಾಡ್ತಾ ಇದ್ದೀವಿ. ನನಗಾಗಲಿ ದೇಶಪಾಂಡೆ ಸರ್ ಎಲ್ಲರಿಗೂ ಗೊತ್ತಾಗಿದ್ದು ಅಮ್ಮ ಪ್ರೊಡ್ಯೂಸರ್ ಅನ್ನೋದು ಇತ್ತೀಚೆಗೆ ಪ್ರಮೋಷನ್ ಶುರು ಮಾಡಬೇಕಾಗದು. ಅಲ್ಲಿವರೆಗೂ ಅದೊಂದು ಟಾಪ್ ಸೀಕ್ರೆಟ್ ಆಗಿತ್ತು. ಜೆ.ಪಿ. ನಗರಲ್ಲಿ ಯಶ್ ಕೊಡ್ಸಿರೋದು ಒಂದು ಅಪಾರ್ಟ್ಮೆಂಟ್ ಇತ್ತು. ಅದನ್ನ ನನಗೆ ಅವಾಗಿಂದನೇ ಯಶ್ಗೆ ಸಿನಿಮಾ ಏನಾದರೂ ಮಾಡಿದ್ರೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೆ. ಮನೆ ಕರ್ಕೊಂಡು ಹೋಗ್ತಿದಾರೆ, ನನಗೆ ಮಂಗ್ಳೂರ್ ಕರ್ಕೊಂಡು ಹೋಗ್ತಿದಾರೆ ಅಂತ ಸುಮ್ಮನೆ ಹಾಸನ್ ಕಡೆ ಹೋಗಿ 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 ಲಾಸ್ಟಿಗೆ ಅಮ್ಮ ಅವ್ರ ಫಾರ್ಮ್ ಹೌಸ್ ಗೇಟ್ ಪಕ್ಕ ನಿಂತಾಗ ಗೂಗ್ಲಿ ಹಾಡೇ ನನ್ನ ಪ್ಲೇ ಆಗ್ತಾ ಇತ್ತು. ಹಾಡು ಕೇಳ್ತಾನೆ ಇವ್ರ ಮನೆಗೆ ಹೋಗಿದ್ದೆ. ಅಲ್ಲಿವರೆಗೂ ನನಗೆ ಗೊತ್ತೇ ಇಲ್ಲ ಇವ್ ಎಲ್ಲಿ ಕರ್ಕೊಂಡು ಹೋಗ್ತದೆ, ನಂಗೆ ಓಡಿಯೇ ಕರ್ಕೊಂಡು ಹೋಗ್ತದೆ. ಆ ಬೈಕು ಒಂಥರ ಅವನು ಫಸ್ಟು 19,000 ದುಡ್ಡು ತಗೊಂಡಿದ್ದ. ಒಂದು ದಿವಸ ತೋಟಕ್ಕೆ ಬಂದಿದ್ದ, ಸುಮ್ಮನೆ ಎಲ್ಲ ಓಡಾಡ್ಕೊ ಬರ್ಬೇಕಾದ್ರೆ, ಡ್ಯಾಡಿ ಏನು ಡ್ಯಾಡಿ ನನ್ನ ಬೈಕ್ ಹಿಂಗೆ ನಿಲ್ಸಿದ್ದೀರಾ, ರೆಡಿ ಮಾಡಿಸಿ ಅಂದ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಇವತ್ತು ಬೇಳ್ತಿದ್ದೀನಿ ಆಲ್ರೆಡಿ, ಯಾಕೆಂದರೆ ನಮ್ಮ ಅಮ್ಮ ಇದ್ದಾರೆ. ಸೊ ಫಸ್ಟ್ ಟೈಮು ಅವ್ರ ಸಿನಿಮಾಗೆ, ಅಂದರೆ ನಮ್ಮ ಸಿನಿಮಾಗೆ, ನಮ್ಮನೆ ಸಿನಿಮಾಗೆ ನಾನೇ ಕೂತು ಮಾತಾಡೋದು. ಸೊ ಇದು ಅನಿರೀಕ್ಷಿತ ನಿರೀಕ್ಷಿತ ಎರಡೂ. ಸೊ ನನ್ನ ಜೊತೆಗೀಗ ನಮ್ಮಮ್ಮ ಇದ್ದಾರೆ, ಮತ್ತು ಗೋಪಾಲ್ ಸರ್ ಇದ್ದಾರೆ, ಆ್ಯಂಡ್ ಕಾವ್ಯ ಇದ್ದಾರೆ, ಪೃಥ್ವಿ ಇದ್ದಾರೆ. ಸೊ ಒಂದಷ್ಟು ಮಾತುಕತೆ ಇವತ್ತು. ಆ್ಯಕ್ಚುಲಿ ಇವತ್ತು ನರ್ವಸ್ ಆಗಿದ್ದೀನಿ, ಇಷ್ಟು ದಿನ ನರ್ವಸ್ ಆಗಿರಲಿಲ್ಲ. ಮಾತಾಡೋಕ್ಕೆ ಮೊದಲೇ ಫಸ್ಟ್ ಅವ್ರಿಗೆ ಹೋಗ್ಬಿಡ್ತೀನಪ್ಪ, ಫಸ್ಟ್ ನಾನು ಫ್ರೀ ಆಗಬೇಕು. ನನ್ನ ಮಗನೇ, ನಿನಗೆ ಪಾಯಿಂಟ್ ಚೆನ್ನಾಗಿ ಬರುತ್ತೆ ನೋಡೋದು. ಈ ಥರ ಆದ್ರೆ ಇದೇನು ಅವರು ಪ್ರವೀಣ್ ಅವರಮ್ಮ ಯಶೋರಮ್ಮನ ಜಗಳಾಡಿದ್ರಂತೆ ಅಂತ ಶುರು ಮಾಡ್ಕೊತಾರೆ ತಗೋ. ಈಗ ನಾಳೆ ಹೊಡಿತಾರೆ, ಅದ್ಯಾರೋ ಆ್ಯಂಕರ್ ಜೊತೆ ಯಶೋರಮ್ಮ ಜಗಳ ಹೋದಂತೆ, ಬೆಳಿಗ್ಗೆ ಸುದ್ದಿ ಮಾಡ್ತಾರೆ. ಮಾಡು ಅಮ್ಮ ಸ್ವಾಗತ. ಫಸ್ಟ್ ಟೈಮ್ ಅಂದರೆ ಈ ಥರ ಮಾತಾಡ್ಸೋದು. ನಾನೆಲ್ಲ ನೋಡ್ತಾ ಬಂದೆ, ಅಂದರೆ ನಾನು ಫೋನು ಮಾಡಿಲ್ಲ ಅಥವಾ ನಾನು ಮೀಟು ಮಾಡಿಲ್ಲ. ಗೊತ್ತಾಯಿತು ಆಫ್ ದ ಕ್ಯಾಮ್ರಾ ಏನೇನಾಯಿತು ಅಂತ. ಸೊ ಕೊತ್ತಲವಾಡಿ 1ನೇ ತಾರೀಕು ಬರ್ತಾಯಿದೆ. ತುಂಬ ದೊಡ್ಡದಾಗಿ, ಅಂದರೆ ಒಂದು ಸಿನಿಮಾ ಅಂದರೆ ಹಿಂಗೆ ಮಾಡಬೇಕು, ಇದರ ಅಭಿರುಚಿ, ಸಿನಿಮಾ ಅಭಿರುಚಿ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದೀರಾ. ಸೊ 1ನೇ ತಾರೀಕು ಬರ್ತಾಯಿದ್ದೀರಾ. ಮೊದಲನೇ ಪ್ರಶ್ನೆ, ಈ ಕನಸು, ಈ ಆಸೆ ಯಾವಾಗಿಂದ ಇತ್ತು ನಿಮಗೆ? ಇತ್ತು ಅನ್ನೋದಕ್ಕಿಂತ ನನಗೆ ಯಾವಾಗಲೂ ಇರುತ್ತೆ. ನಾನು ಯಾವಾಗಲೂ ಗೊತ್ತಲ್ಲ, ನಿನಗೇನು ಹೇಳ್ಬೇಕಾಗಿಲ್ವಲ್ಲ, ನಿನಗೆ ಹೇಳಿದ್ರೆ ಹೊಸಬ್ರಿಗೆ ಹೇಳ್ದಂಗೆ. ಬಟ್ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ವಲ್ಲ. ಅಣ್ಣಂಗೆ ಮದುವೆ ಆಯಿತು, ಮಕ್ಕಳಾದರು, ಆಮೇಲೆ ನೀನು ಕಂಡಂಗೆ ನಂದಿನಿ, ಅವಳಿಗೆ ಇನ್ನೊಂದು ಮಗು ಆಯಿತು, ಕೊರೋನಾ ಬಂತು, ಅದಾದಮೇಲೆ ತೋಟ ತಗೊಂಡು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಯ್ತಾಯಿತ್ತು. ಮೊದಲಿಂದ ನಮಗೆ ಗೊತ್ತಲ್ಲ ಅಣ್ಣ, ನಾನು ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ, ಎಲ್ಲ ಅವಕಾಶ ಇತ್ತು. ಆವಾಗ ನಮಗೆ ಫೈನಾನ್ಸು ಇರಲಿಲ್ಲ. ನೀನು ನೋಡ್ದಂಗೆ ನಾವು ಬಂದಿದ್ದು ಇದು ಗೊತ್ತು, ಅಣ್ಣ ಯಾವ ಸ್ಟೆಪ್ಪಿಂದ ಬಂದರು. ಆಮೇಲೆ ನಿಮ್ಮಣ್ಣ ಗೊತ್ತಲ್ಲ, ಏನೇ ಬಿಟ್ಟರು ಸಿನಿಮಾನಿಗೆ ಎಲ್ಲ ಚೆನ್ನಾಗಿರಬೇಕು. ಬೇಕಾದ್ರೆ ಒಂದು ದಿವಸ ಹೇಳಿದ್ದುಂಟು ಕಣ ಪ್ರವೀಣ, ಹೆಂಗೆ ಗೊತ್ತಾ, ಮಗ ಕಷ್ಟ ಆಗ್ತಿದೆ ಮಗ, ನೀನು ಸಿನಿಮಾ ಒಪ್ಕೊಂಡ್ರಮ್ಮ, ನೀನು ಅಕ್ಕಿ ಇಲ್ಲ ಅಂದ್ರೆ ಕೇಳಿ ಪರವಾಗಿಲ್ಲ, ನಾನು ನೀನು ಹೇಳಿದ್ದೆಲ್ಲ ಮಾಡಲ್ಲ, ನಾನು ಒಳ್ಳೆ ಸಿನಿಮಾನೇ ಅಂದರೆ ಹಂಗೆ ಹೇಳಿದ್ದ. ಬಟ್ ಇವತ್ತು ಮಾಡಿದ್ದಾನೆ, ಹೆಸರು ಮಾಡಿದ್ದಾನೆ, ಎಲ್ಲ ಚೆನ್ನಾಗಿದ್ದೀವಿ, ಏನು ತೊಂದರೆ ಇಲ್ಲ. ಬಟ್ ಬೇರೆಯವ್ರಿಗೆ ಕೇಳೋ ಪ್ರಶ್ನೆ ಏನಂದ್ರೆ, ಈ ವಯಸ್ಸಲ್ಲಿ ನಿಮಗೆ ಬೇಕಾ ಅಂತ. ಬೇರೆಯವ್ರಿಗೆ ಹೇಳೋದಲ್ಲ, ನಾನು ಆಡಿಯನ್ಸ್ ಹೇಳಿದ್ದು ನಿನಗೆ ಹೇಳ್ತಾ ಇದ್ದೀನಿ. ಬಟ್ ನಿನಗೆ ಗೊತ್ತಲ್ಲ, ಅಮ್ಮ ಎಲ್ಲೂ ಸುಮ್ಮನೆ ಕೂತ್ಕೊಳ್ಳಲ್ಲ, ತೋಟದಲ್ಲೂ ಕೆಲಸ. ಬಟ್ ನನಗೇನೋ ಒಂದು ಆಸೆ, ನಾವು ಒಂದು ದಿವಸ ಹೊಸಬ್ರಾಗಿದ್ವಿ, ನಾವು ಒಂದು ಏನಾರು ಅಂದರೆ ನಾನು ಇವ್ರು ಇಷ್ಟೊಂದು ಇದಕ್ಕೆಲ್ಲ ಪ್ರಚಾರಕ್ಕೆ ಬರಬೇಕು ಅಂತ ನಂಗೆ ಖಂಡಿತ ಗೊತ್ತಿಲ್ಲ. ಸಿನಿಮಾ ಮಾಡಿದ್ವಿ, ಥಿಯೇಟ್ರಲ್ಲಿ ಬಿಡ್ತಾರೆ, ರೆಡಿ ಮಾಡ್ಕೋತಾರೆ, ನೀವೆಲ್ಲ ಇದ್ದೀರ. ಇಲ್ಲೇನಾಯಿತು, ನಾನು ಪ್ರೆಸ್ ಮೀಟ್ಗೆ ಹೋದ್ನಲ್ಲ, ಅಲ್ಲಿ ಮಾತಾಡಿದ್ದೆ ತಡ ಎಲ್ಲರೂ ಅಮ್ಮ ನೀವು ಬನ್ನಿ ಅಂತಿದ್ವಿ. ಒಳ್ಳೆಯದು, ನಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆಮೇಲೆ ಎಲ್ಲ ನಮ್ಮವರೇ, ಚಾನಲ್ಲು ನಮ್ಮವರೇ, ನೀನು ನಮ್ಮವನೇ. ಬಟ್ ಎಲ್ಲ ಒಳ್ಳೆಯದು. ಬಟ್ ಏನಂದರೆ ಯಶ್ ಯಾಕೆ ಬರಲ್ಲ ಅಂತಾರೆ. ಯಶ್ ಬಂದರೆ ಈಗ ನೀನೇ ನೋಡು, ಎಷ್ಟು ಮಗು ಆಯಿತು ನೀನು ಕಂಡಂಗೆ, ಆಮೇಲೆ ಮಾಡಿ ಇಂಪ್ರೂವ್ ಆಯ್ತಾ ಬಂದೆ. ನಮಗೆ ಖುಷಿ. ಹೆಂಗೆ ಗೊತ್ತಾ, ಇವಾಗ ನೀನೆಲ್ಲ ಕೆಟ್ಟಿದೆಯಾ ಅಂದಾಗ ನಮಗೆ ಬೇಜಾರು, ನೀನು ಸ್ಟೆಪ್ ಚೆನ್ನಾಗಿದೆಯಾ. ಆಮೇಲೆ ಶಿವಣ್ಣನ ಇಂಟರ್ವ್ಯೂ ಮಾಡ್ತಿದ್ಯಾ ನೋಡಿದ್ದೀನಿ, ದೊಡ್ಡವ್ರನ್ನೆಲ್ಲ ಇಂಟರ್ವ್ಯೂ ಮಾಡೋದು ನಾನು ನೋಡಿದ್ದೀನಿ. ನನಗೆ ಖುಷಿ ಆಗುತ್ತೆ. ನಮ್ಮ ಪ್ರವೀಣ ಬರ್ತಿದ್ದ ನೋಡಿ, ಇವಾಗ ಅವನೆಷ್ಟು ಬುದ್ಧಿವಂತ ಅಂತ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆಮೇಲೆ ಈಗ ಹೇಳಿದೆ, ನಮ್ಮ ಪೃಥ್ವಿಯವರು ಹೇಳಿದ್ರು ಈ ಥರ ನಮ್ಮದೊಂದು ಸಿನಿಮಾ, ಅದೆಲ್ಲ ಕೇಳ್ಬೇಕಾದ್ರೆ ನನಗೆ ಹೆಮ್ಮೆ ಅನಿಸುತ್ತೆ, ನಮ್ಮ ಪ್ರವೀಣ ನಮ್ಮ ಎದುರುಗಡೆ ಅನ್ನೋದು. ಅದೇ ಥರ ಯಶನ್ನು ನೋಡಿದಾಗಲೂ ನಮಗೆಲ್ಲ ಇನ್ನು ನಿನಗೆ ನನಗೆಲ್ಲ ಒಂಥರ ಅವನಲ್ಲಿರೋ ಸ್ಟ್ರೆಂತ್ ಗೊತ್ತಲ್ಲ ನಮಗೆ. ಹಂಗಾಗಿ ಆಮೇಲೆ ಇದನ್ನು ನೀನು ಯಾರು ಮಾಡೋಕ್ಕೆ ಹೇಳಿದ್ದು ಅಂತ ಕೇಳ್ತಾನೆ. ನಿಂಗೆ ಬೇಕಿತ್ತ ಇದು, ನಾನು ಬರಬೇಕು, ನಾನು ಬಿಡ್ತಾರ ನಿನಗೆ ನನ್ನ ಆಡಿಯನ್ಸು ಬೇಕಾ ಅಂತಾನೆ. ನಾನೇನು ಹೇಳೋದು ಅಂದರೆ, ಹಂಗೆ ಅಂದರೆ ಎಷ್ಟು ದಿವಸ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾಕೆ ಬಂದಿದ್ದೀವಿ ಅಂತ, ಸ್ವಲ್ಪ ದಿವಸ ಆದಮೇಲೆ. ಆಮೇಲೆ ಜನ ಒಳ್ಳೇದು ಕೆಟ್ಟದ್ದು ಎರಡು ಅವರೇ ಕೊಡಬೇಕು. ಅಣ್ಣವ್ರು ಹೇಳ್ದಂಗೆ ನಮ್ಮದೇನು ಇಲ್ಲ. ಈಗ ನೀನು ಮಾಡಿದ ಸಿನಿಮಾ ಎಲ್ಲ ನೋಡ್ಬಿಡ್ತಾರೆ ಅಂತ ಅಲ್ಲ, ಎಲ್ಲ ಸಿನಿಮಾ ಓಡಲ್ಲ. ಹಂಗಂತ ಓಡದೇ ಇರೋ ಸಿನಿಮಾನು ಎಷ್ಟೋ ಸರಿ ಚೆನ್ನಾಗಾಗಿದೆ. ಪ್ರಯತ್ನ ಅಂತೂ ಬಿಡಬಾರ್ದಲ್ಲ, ಆ ಥರದಲ್ಲಿ ಬಂದಿರೋದು ಬಿಟ್ಟರೆ
ಯಾವತ್ತಿಂದ ಇತ್ತು, ಇವತ್ತು ನಾವು ಹುಡ್ತಾಗಿಂದ ಐತೆ ಕಣ, ಅವಕಾಶ ಇರಲಿಲ್ಲ. ಏನು ಮಾಡ್ತೀಯ, ಅವಕಾಶ ಈಗ ನಿಮ್ಮ ಅಣ್ಣ ದುಡ್ದಿದ್ದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಅಂದರೆ ನಾನು ಹೇಳೋದು, ಒಂದು ಗ್ರಾಮೀಣ ಹಾಸನ ಪ್ರಾಂತ್ಯ, ಗ್ರಾಮೀಣದಲ್ಲಿ ಹುಡ್ತೀರಾ. ಸೊ ನಿಮ್ಮ ಬಾಲ್ಯ ಮತ್ತು ನಿಮ್ಮ ಅಂದರೆ ಅಪ್ಪಾಜಿ ಸಿಕ್ಕಿದ ಮೇಲೆ ಅಥವಾ ಮಕ್ಕಳೆಲ್ಲ ಆದಮೇಲೆ ಅಥವಾ ಅವ್ರು ಬೆಳೆದ ಮೇಲೆ, ಸೊ ಎಲ್ಲೋ ಒಂದು ಕಡೆ ಯಾವಾಗ್ಲೂ ಆ ಸಿನಿಮೋತ್ಸಾಹ ಅನ್ನೋದು ಯಾವಾಗಲೂ ಇರೋದು. ಅಂದರೆ ಮನೆಗೆ ಬಂದಾಗ ಸಾಮಾನ್ಯ ನೀವು ಮಾತಾಡ್ತೀರಾ, ಸಿನಿಮಾಗಳ ಬಗ್ಗೆ ತುಂಬ ಮಾತಾಡ್ತೀರಾ, ನೀವು ತುಂಬ ನೋಡಿದ್ದೀರಾ. ಸೊ ಆ ಒಂದು ವಿಚಾರಕ್ಕೆ ಸೊ ಆಸೆ ಇತ್ತು, ಹೌದು. ಬಟ್ ಅಣ್ಣವ್ರ ವಿಷಯ ತುಂಬ ಮಾತಾಡ್ತೀರಾ ಯಾವಾಗ್ಲೂ. ಸೊ ಮಗನೇ ಮನೇಲಿದ್ದು ಇಷ್ಟೆಲ್ಲ ಮಾಡ್ತಾ ಇರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪೋಷಕರಾಗಿ ನಾವು ಏನೋ ಮಾಡಬೇಕು ಅನ್ನೋ ಉತ್ಸಾಹನ ಯಾವ ಥರ ಇದು? ಅಂದರೆ ನನಗೇನಂದರೆ, ಅವನು ಸಣ್ಣದು ಪುಟ್ಟದ್ದು ಈಗ ಮತ್ತೆ ಬಂದು ಮಾಡೋಕ್ಕಾಗಲ್ಲ, ಮಾಡಬಾರ್ದು ಅಂತಲ್ಲ. ಅವನಿಗೆ ಸಪೋರ್ಟು ಅಂದರೆ ಅವನೊಬ್ಬನೇ ಈಗ ಅಲ್ಲೂ ಮಾಡಿ ಇಲ್ಲೂ ಮಾಡೋದು ಅವ್ನ ಅಭ್ಯಾಸ ಅಲ್ಲ, ನಮ್ಮದು ಅಲ್ಲ. ನಾವು ಯಾವಾಗಲೂ ಬರ್ಬೋದಿತ್ತು ಅವ್ನು ಯಾವಾಗಿಂದನೂ ದುಡಿಯಂಗಾದ. ಆ ಇನ್ವಾಲ್ವ್ಮೆಂಟ್ ನಂದು ಇರಬೇಕಲ್ಲಿ ಕರೆಕ್ಟಾಗಿ. ಅದು ಅವನಿಂದನೇ ಕಲ್ತಿರೋದು ನಾವೆಲ್ಲ. ಅವ್ನು ಸುತ್ತ ಅವ್ನು ನಮಗೆ ಗೊತ್ತಲ್ಲ ನಿಮಗೆ. ಆ ಥರದಲ್ಲಿ ನಾನೇ ಕರೆಕ್ಟಾಗಿ ಈಗ ಟೋಟಲು ಒಂದು 6-7 ವರ್ಷ ಬ್ಯುಸಿ ಆದೆ. ಈಗ ಏನಂದರೆ ತೋಟದ ಕೆಲಸ ಒಂದು ಹಂತಕ್ಕೆ ಮುಗೀತು. ಬಟ್ ನಾನು ಇನ್ನೂ ಒಂದು 2 ಇಯರ್ಸ್ ಬೇಡ ಅಂತ ಅಂದ್ಕೊಂಡಿದ್ದೆ. ಇದು ಕತೆ ಚೆನ್ನಾಗಿತ್ತಲ್ಲ ಕೇಳಿದಾಗ, ಸುಮ್ಮನೆ ಮಧ್ಯ ಒಂದು ಅನ್ನಿಸ್ದಾಗ ಬೇಡ ತಡಿ, ಈ ವರ್ಷ ಬೇಡ ಮುಂದಿನ ವರ್ಷ ಮಾಡೋಣ ಅಂತಲೇ ಸುಮಾರು ವರ್ಷ ಆಗೋಯ್ತು. ಬಟ್ ಆಮೇಲೆ ಒಂದು ಸರಿ ಅನ್ನಿಸ್ತು, ಹಿಂಗೆಲ್ಲ ಶುರು ಮಾಡಿ ಅದು ಥಿಯೇಟ್ರಿಗೆ ಬರೋದಕ್ಕೆ ಒಂದು 2 ಇಯರ್ಸ್ ಆಗುತ್ತೆ. ಈ ಕೆಲಸದ ಮಧ್ಯೆ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಒಂದು ದಿವಸ ರಾಜುಗೆ ಫೋನ್ ಮಾಡಿದೆ. ಎಲ್ಲಿದೆಯಪ್ಪ ಅಂದೆ. ಯಾವ್ದಾದ್ರು ಕತೆ ಇದ್ದರೆ ತಗೊಂಬ ಹೇಳಿವಂತೆ ಅಂತ. ಹಂಗೆ ಒಂದು 2-3 ಹೇಳಿದ್ರು. ಇದು ಓಕೆ ಆಯಿತು. ಇದು ಓಕೆ ಆದಮೇಲೆ ನಾನು ಅವ್ರಿಗೇನು ಇಮಿಡಿಯೇಟ್ ಹೇಳಲಿಲ್ಲ. ಫಸ್ಟು ನಾನು ಹೇಳಿದೆ, ಈ ಕತೆ ಚೆನ್ನಾಗಿದೆ, ಇದನ್ನು ಮಾಡೋಣ, ನೀವು ಎಷ್ಟು ಟೈಮ್ ಬೇಕು ಅಂದೆ. ಅಮ್ಮ ಹೇಳ್ತೀನಿ ಅಂದ್ಬಿಟ್ಟು ಅವ್ರು ಆಮೇಲೆ ಫೋನ್ ಮಾಡಿ ಹೇಳಿದರು. ಅಮ್ಮ ಅಂದರೆ ಫಸ್ಟು ಮೆಂಬರ್ಶಿಪ್ ಆದ್ವಿ ನಾವು ಯಾವತ್ತು ಅದಕ್ಕೆ ಸಿನಿಮಾ ರಂಗ ಇದಕ್ಕೆ ಫಸ್ಟ್ ಹೋಗಿ ಅದೇನೋ ಚೇಂಬರಿಗೆ ಮೆಂಬರ್ಶಿಪ್ ಆದ್ವಿ. ಅದಾದಮೇಲೆ ಇನ್ನೂ ಏನೋ ಸ್ಟೆಪ್ ಏನೇನೋ ಬರುತ್ತಲ್ಲ. ನಾನು ಹೇಳಿದೆ ಅದೆಲ್ಲ ಫಸ್ಟ್ ಮುಗಿಸ್ಕೊಳ್ಳಪ್ಪ, ಆಮೇಲೆ GST ತೊಗೋಬೇಕು, ನಂದು ಕಂಪ್ನಿ GST ಬೇಕು, ಆಮೇಲೆ ನಂದು ಆಫೀಸ್ ಬೇಕು, ಇದನ್ನೆಲ್ಲ ರೆಡಿ ಮಾಡ್ತಾ ಅಷ್ಟೊತ್ತಿಗೆ ಇವ್ರ ಕತೆ ರೆಡಿ ಮಾಡಿಕೊಂಡ್ರು. ನಂದು JP ನಗರಲ್ಲಿ ಕೊಡಿಸಿರೋದು ಒಂದು ಅಪಾರ್ಟ್ಮೆಂಟ್ ಇತ್ತು. ಅಂದರೆ ಸುಮ್ಮನೆ ಬೇಕು ಅಂದೇ ಕೊಡಿಸ್ತಾ. ಅದನ್ನು ನನಗೆ ಅವಾಗಿಂದನೇ ಯಶ್ಗೆ ಸಿನಿಮಾ ಏನಾದರೂ ಮಾಡಿದ್ರೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೆ. ಅವನು ಎಲ್ಲೆಲ್ಲಿ ಕೈಗೆ ಸಿಗ್ತಾನೆ, ಬಾಂಬೆಗೆ ಹೊಟ್ಟೋದ್ನಲ್ಲ. ಅದನ್ನು ನಾವು ಸಿನಿಮಾ ಆಫೀಸ್ ಮಾಡಿ ಅಷ್ಟೊತ್ತಿಗೆ ಅವ್ರು ಕತೆ ರೆಡಿ ಮಾಡ್ಕೊಂಬಂದು ಎಲ್ಲ ಮಾಡೋಷ್ಟರಲ್ಲಿ ಆಮೇಲೆ ಕ್ಯಾಮ್ರಾ ವರ್ಕು ಅವರೆಲ್ಲ ಹುಡಿಕೊಂಡು ಆಮೇಲೆ ಏನೇನೋ ತರಿಸಿದ್ರು, ಎಕ್ವಿಪ್ಮೆಂಟ್ಸ್ ಎಲ್ಲ ಬೇರೆ ಬೇರೆ ಕಡೆಯಿಂದ ತರಿಸಿದ್ರು. ಅದು ನನಗೆ ನೆನಪಿಲ್ಲ, ಹೇಳ್ತೀನಿ. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಶೂಟಿಂಗ್ ಹೋಗೋ ಅಷ್ಟರಲ್ಲಿ ರೆಡಿ ಇತ್ತು. ಈ ಹೆಂಗೆ ಅಂದರೆ ಒಂದು ಸಣ್ಣದಾಗಿ ಒಂದು ಸ್ಕ್ರಿಪ್ಟಿಗೆ ಕೂರುವಾಗ ಒಂದು ಪೂಜೆ ಮಾಡಿಸ್ಕೊಂಡ್ರು ನನ್ನ ಹತ್ರ. ಅದಾದಮೇಲೆ ರೆಡಿ ಮಾಡಿಕೊಂಡ್ರು. ಆಮೇಲೆ ಇವರೆಲ್ಲ ಸೇರಿ ಒಂದು ಮುಹೂರ್ತ ಮಾಡ್ಕೊಂಡಿರೋದು. ಅಂದರೆ ಕ್ಯಾಮ್ರಾ ಬರೋಕ್ಕೆ ಬಿಟ್ಟಿಲ್ಲ ಅವಾಗ, ಗೊತ್ತಾಗ್ಬಿಡುತ್ತೆ ಅಂತ. ಆಮೇಲೆ ಪ್ರೊಡ್ಯೂಸರ್ ತೋರಿಸ್ಬೇಕಾಗುತ್ತೆ ಅಂತ. ಏನು ಕ್ಯಾಮ್ರಾ ಏನು ಮಾಡಿದ್ರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಪಬ್ಲಿಸಿಟಿ ಬೇಡ ಅಂತ ಹೇಳಿದ್ದೆ. ಬೇಡ ಅಂದರೆ ತುಂಬ ಸೀಕ್ರೆಟ್ ಬಿಡು, ಅದೇನು ಬೇಡ ಅಂತ ಕ್ಷಣಕ್ಕೆ ಎಲ್ಲ ಒಂದು ಕಡೆ ಗೊತ್ತಾಗ್ಬಿಟ್ಟಿದ್ರೆ. ಈಗ ನಿನಗೆ ಹೇಳ್ತೀನಿ ಅನ್ಕೋ, ನಿನಗೂ ಎಲ್ಲ ಒಂದು ಕಡೆ ಯಾರೋ ಸಿನಿಮಾ ಮಾಡ್ತೀವಿ ಎಷ್ಟೋ ಸರಿ ಸೆಟ್ಟಲ್ಲಿ ಮಾತಾಡಿದಾರಂತೆ. ತುಂಬ ಚೆನ್ನಾಗಿ ಶೂಟಿಂಗ್ ನಡೀತಾ ಇದೆ, ಯಾರೋ ಚೆನ್ನಾಗಿದೆಯಂತೆ ಕತೆ, ಇವ್ರು ಹೋಗೋ ಕಡೆನೂ ಮಾತಾಡೋರಿ. ಸುಮಾರು ನಮ್ಮ ಕ್ಯಾಮ್ರಾ ವರ್ಕ್ ಮಾಡೋರ ಹತ್ರನೂ ಹೇಳೋರಿ, ಒಂದ್ಸರಿ ಆ ಡೈರೆಕ್ಟ್ರ್ ಮೀಟಿಂಗ್ ಮಾಡಿಸ್ರಿ, ಅದು ಯಾರ್ರೀ ಪ್ರೊಡ್ಯೂಸರ್ ಅಂತೆಲ್ಲ ಮಾತಾಡ್ಕೊಂಡಿದ್ದಾರೆ. ಬಟ್ ಅದನ್ನ ಹಂಗೆ ಅವಾಯ್ಡ್ ಮಾಡ್ತಾ ಬಂದ್ವಿ. ಹಂಗೆ ಮಾಡಿ ಏನೋ ಮಾಡಿ ಈ ಮಟ್ಟಕ್ಕೆ ಒಂದು ಸಿನಿಮಾ ತಂದು ನಿಲ್ಲಿಸಿದ್ದೀವಿ. ನೀನು ಬಂದು ಕೂತಿದ್ದೀಯ ಅಷ್ಟೇ. ಪೃಥ್ವಿ, ಸಾಲು ಸಿನಿಮಾಗಳು ಅಂದರೆ ಒಂದಕ್ಕಿಂತ ಒಂದು ವೆರೈಟಿ. ಅಂದರೆ ನಿಮ್ಮ ವೃತ್ತಿಯಲ್ಲೇ ಪ್ರತಿಯೊಂದು ಹಂತ, ಮೊನ್ನೆ ಒಂದು ನಿಮ್ಮದೇ ಒಂದು ಡೈರೆಕ್ಷನಲ್ಲೂ ಅನೌನ್ಸ್ ಮಾಡಿದ್ರಿ ಕೂಡ. ಸೊ ಕೊತ್ತಲವಾಡಿ ನೋಡಿದಾಗ ನಿಜವಾದ ಒಂದು ಇದು ಬೇಕಿತ್ತು ಇವರಿಗೆ, ಇಷ್ಟು ದಿನ ವೆಯ್ಟ್ ಮಾಡ್ತಿದ್ರೇನೋ ಇದಕ್ಕೇ ಅನ್ನೋ ಒಂದು ಜ್ವಾಲೆ ಕಾಣಿಸ್ತಾ ಇದೆ. ಅದು ಪೋಸ್ಟಲ್ಲೂ ಇದೆ ನೋಡಿ. ಅಂದರೆ ನಾನು ಇದನ್ನು ಹೇಳಿದೆ ರಾಜುಗೆ ಫಸ್ಟು ನಾನು ಮಾತಾಡಿದಾಗ, ರಾಜು ಇದನ್ನು ನೋಡಿದ ತಕ್ಷಣ ನಂಗೆ ಅನ್ನಿಸ್ತಾ ಇದೆ ಈ ಸಲ ಪಕ್ಕ ಅಂತ. ರಾಜುಗೂ ಕೂಡ ನಾನು ಲಾಸ್ಟ್ ಸಿನಿಮಾ ಮಾಡಿದಾಗ, ರಾಜು ಇದು ನಿಮ್ದು ಇದಲ್ಲ, ಇದು ಬೇರೆ ಏನೋ ಇದೆ ನಿಮ್ಮಲ್ಲಿ. ಯಾಕೆಂದರೆ ರಾಜು ನಾನು ತುಂಬ ವರ್ಷದಿಂದ ನೋಡಿದ್ದೀನಿ, ಬೇರೆ ಇದೆ ರಾಜು ನಿಮ್ಮಲ್ಲಿ, ಯಾಕೆ ಈ ಥರದ್ದು ಅಂತ. ಇಲ್ಲ, ಇದು ಮೊದಲನೇ ಅವಕಾಶ, ಹಂಗಾಗಿ ಮಾಡ್ತಾಯಿದ್ದೀವಿ, ನೋಡಬೇಕು, ಗೊತ್ತಿಲ್ಲ ಸಿನಿಮಾ ಅಂದಮೇಲೆ ಅಂತ ಹೇಳಿ. ಸೊ ಪೃಥ್ವಿ, ಓವರ್ ಟು ಯು. ಈ ಒಂದು ಕೊತ್ತಲವಾಡಿ ಈ ಜರ್ನಿ ಅದು ಇಷ್ಟು ಬ್ಯೂಟಿಫುಲ್ ಆಗುತ್ತೆ ಅಂತ ಅಂದರೆ ಅಮ್ಮ ಅಂದರೆ ಇವು ಪ್ರೊಡಕ್ಷನ್ ಹೌಸ್ ಬಂದಮೇಲೆ ತುಂಬ ದೊಡ್ಡದಾಗಿ ಎಲಿವೇಟ್ ಆಗಿದೆ ಪಿಕ್ಚರ್. ನನಗಾಗಲಿ ದೇಶಪಾಂಡೆ ಸರ್ ಎಲ್ಲರಿಗೂ ಗೊತ್ತಾಗಿದ್ದು ಅಮ್ಮ ಪ್ರೊಡ್ಯೂಸರ್ ಅನ್ನೋದು ಇತ್ತೀಚೆಗೆ, ಅಂದರೆ ಪ್ರಮೋಷನ್ ಶುರು ಮಾಡಬೇಕಾಗದೆ ಓಕೆ, ಅಲ್ಲಿವರೆಗೂ ಅದೊಂದು ಟಾಪ್ ಸೀಕ್ರೆಟ್ ಆಗಿತ್ತು. ಅದು ಗೊತ್ತೇ ಇಲ್ಲ. ನಾನು ನಿಮ್ಮ ಅಂಕಲ್ಲು, ಅದೇ ಅರುಣ್ ಕುಮಾರ್ ಅಂಕಲ್ಲು ಡೈರೆಕ್ಟ್ರು, 3 ಜನ. ಇನ್ನು ಕ್ಯಾಮ್ರಾಮನ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಎಡಿಟ್ರಿಗೂ ಗೊತ್ತಿಲ್ಲ, ಒಬ್ರಿಗೂ ಗೊತ್ತಿಲ್ಲ, ಕತೆ ಆಡಬಾರ್ದವ್ರಿಗೂ ಗೊತ್ತಿಲ್ಲ. ಪ್ರಾಯಶಃ ಅದು ಎಲ್ಲೂ ಆಗಿರಲ್ಲ ಅನ್ಕೋತೀನಿ ಈ ಥರ. ಚಾನ್ಸೇ ಇಲ್ಲ ಯಪ್ಪ. ಟಾಪ್ ಸೀಕ್ರೆಟ್ ಅದಕ್ಕೆ ಇಷ್ಟು ದೊಡ್ಡದಾಗಿ ಬ್ಲಾಸ್ಟ್ ಆಗಿದೆ. ಬಟ್ ಅದು ಒಂದು ರೀತಿಲಿ ಅದು ತೀರಾ ಒಂದು
ನಮಗೆ ಶೂಟ್ ಟೈಮಲ್ಲೇ ಅದು ಕತೆ ಹೇಳಿದಾಗಲೂ ಒಂದು ಪಾಸಿಟಿವ್ ವೈಬ್ ನನಗೆ. ರಾಜು ಅವರು ಈ ಕತೆ ಹೇಳಿದಾಗ, ಇದಕ್ಕಿಂತ ಮೊದಲು ಬೇರೆ ಕತೆ ಹೇಳಿದರು, ಬಟ್ ಈ ಕತೆ ಹೇಳಿದಾಗ ನನಗೆ ಸಡನ್ನಾಗಿ ಅಂದರೆ ಸರ್ ಮಾಡ್ಬೋಣ, ಇದು ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ದು. ಆಮೇಲೆ ಶೂಟ್ ಸ್ಟಾರ್ಟ್ ಆದಾಗ ಒಂದಷ್ಟು ಫ್ರೇಮ್ಸ್ಗಳು ನೋಡಿದಾಗ, ಆ್ಯಂಡ್ ನನಗೆ ಆ್ಯಕ್ಷನ್ ಅಂದರೆ ತುಂಬ ಇಷ್ಟ. ಸೊ ಆ ಆ್ಯಕ್ಷನಲ್ಲಿ ಅವರು ತೋರಿಸಿರುವಂಥ ರೀತಿ, ಅಲ್ಲಿ ಆಗಿರುವಂಥ ಸನ್ನಿವೇಶಗಳು ಅದೆಲ್ಲ ಆದಾಗ ನನಗೆ ಏನೋ ಒಂದು ಇದೆ ಈ ಸಿನಿಮಾದಲ್ಲಿ, ಏನೋ ಒಂದು ಚೆನ್ನಾಗಿ ಹೋಗ್ತಾ ಇದೆಯಲ್ಲ ಅಂತ ಅನಿಸ್ತು. ಆಮೇಲೆ ಅಮ್ಮ ಅವರು ಇದ್ರ ಪ್ರೊಡ್ಯೂಸರ್ ಅಂತ ಗೊತ್ತಾದಾಗ ಅದೊಂದು ಬೇರೆ ಅದು ಇದು ಅಂದರೆ ಯಾವಾಗಲೂ ಇವರು ಪ್ರೊಡಕ್ಷನ್ ಹೌಸ್ ಯಾರು ಪ್ರೊಡಕ್ಷನ್ ಹೌಸ್ ಗೊತ್ತಿಲ್ಲ. ಪ್ರೊಡಕ್ಷನ್ ಹೌಸ್ ಅವ್ರು ಹಂಗಂದ್ರು, ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗಂದ್ರು ಅಂತ ಹೊಸ ವರ್ಡ್, ಹೊಸ ಪ್ರೊಡಕ್ಷನ್ ಹೌಸ್ ಹೊಸ ವರ್ಡ್ ಅಲ್ಲ, ಬಟ್ ಪ್ರೊಡ್ಯೂಸರ್ ಅಂತ ಇರ್ತಾರಲ್ಲ, ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗಂದ್ರು. ನಾನಿದು ಯಾರು ಪ್ರೊಡಕ್ಷನ್ ಹೌಸು, ನನಗೊಂದಷ್ಟು ವಿಚಾರದಲ್ಲಿ ಒಂದಷ್ಟು ಹೆಲ್ಪ್ ಬೇಕಿತ್ತು. ಅಲ್ಲೂ ಅಷ್ಟೇ ಪ್ರೊಡಕ್ಷನ್ ಹೌಸ್ ಅವರು ಫೋನ್ ಮಾಡಿದ್ದಾರೆ, ಸರ್ ಎಲ್ಲ ಆಗುತ್ತೆ, ಎಲ್ಲ ಮನೆಗೆ ಬಂದುಬಿಡ್ತು ಎಲ್ಲನೂ. ನನಗೆ ಇದು ಯಾರು ಪ್ರೊಡಕ್ಷನ್ ಹೌಸ್ಗಳು ಹಿಂಗೆಲ್ಲ ಇದೆ ಅಂತ ಅನ್ನಿಸ್ತಾಯಿತ್ತು. ಆ್ಯಂಡ್ ಲಾಸ್ಟಿಗೆ ಇನ್ನೇನು ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ರಾಜು ಸರ್ ಅವರು ಹೋಗೋಣ ಸರ್, ಅಲ್ಲಿವರೆಗೂ ನೆಲಮಂಗ್ಲ ಅಂತಿದ್ರು ಅವರು, ನೆಲಮಂಗ್ಲ ಹತ್ರ ಅಂತ ಅಂತಿದ್ರು. ಆಯಿತು, ನಾನು ನೆಲಮಂಗ್ಲ ಅಂತಲೇ ಕಾರ್ ಹತ್ತಿದೆ, ನನ್ನ ಕಾರಲ್ಲೇ ಹೋಗಿದ್ದು. ಸರ್ ಲೆಫ್ಟ್ ತೊಗೊಳ್ಳಿ, ಎಲ್ಲಿ ಸರ್ ಮನೆ ಕರ್ಕೊಂಡು ಹೋಗ್ತಿದ್ದಾರೆ, ನನಗೆ ಮಂಗ್ಳೂರು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಸುಮ್ಮನೆ ಹಾಸನ ಕಡೆ ಹೋಗಿ ಲಾಸ್ಟಿಗೆ ಅಮ್ಮ ಅವ್ರ ಫಾರ್ಮ್ ಹೌಸ್ ಗೇಟ್ ಪಕ್ಕ ನಿಂತಾಗ ಗೂಗ್ಲಿ ಹಾಡೇ ನನ್ನ ಇದರಲ್ಲಿ ಪ್ಲೇ ಆಗ್ತಾಯಿತ್ತು, ಕೇಳ್ತಾ ಇದ್ದೆ. ಆಮೇಲೆ ಓಪನ್ ಮಾಡ್ತೀನಿ, ಅದು ಹಾಡು ಕೇಳ್ತಾನೆ ಇವ್ರ ಮನೆಗೆ ಹೋಗಿದ್ದೆ. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ, ನನಗೆ ಗೊತ್ತೇ ಇಲ್ಲ. ನಾನು ಗೇಟಲ್ಲಿ ನೋಡಿಬಿಟ್ಟು ಇದು ಯಾರೋ ದೊಡ್ಡ ಪೊಲಿಟಿಷನು, ಇವು ಎಲ್ಲಿ ಕರ್ಕೊಂಡು ಹೋಗ್ತದೆ, ನಂಗೆ ಒಡೆಯ ಕರ್ಕೊಂಡು ಹೋಗ್ತಾರೆ ಅಂದರೆ ಹಂಗೆ ಇತ್ತು. ಇವರು ಹೇಳೋದು ಇಲ್ಲ, ಸರ್ ಬನ್ನಿ ಸರ್ ನಿಮಗಿದೆ ಸರ್ ಬನ್ನಿ ಸರ್ ಅಂತ ನಮ್ಮ ಡೈರೆಕ್ಟ್ರು ಅಲ್ಲಿವರೆಗೂ ಹೇಳಲಿಲ್ಲ. ಅದು ಎಂಥ ಟಾಪ್. ನನಗೂ ಅವರು ತುಂಬ ಪರಿಚಯ ತುಂಬ ವರ್ಷದಿಂದ. ಒಂದು ಚಿಕ್ಕ ಹಿಂಟ್ ಕೂಡ ಕೊಟ್ಟಿಲ್ಲ. ಆಮೇಲೆ ಒಳಗೆ ಹೋದಾಗ ಅಮ್ಮ ಆ್ಯಕ್ಚುಲಿ ಸ್ಟೆಪ್ಸ್ ಹತ್ತಿ ನಿಂತಿದ್ರು. ಸ್ಟೆಪ್ಸ್ ಹತ್ತಿ ನಿಂತಿದ್ರು. ಬನ್ರಿ ಪೃಥ್ವಿ ಅಂತ. ನಾನು ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಲ್ಲ, ನಾನು ಶಾಕ್. ಒಂದು ಸರಿ ನಿಂತುಬಿಟ್ಟೆ, ಏನಾಗ್ತಿದೆ ನನ್ನ ಲೈಫಲ್ಲಿ, ಏನಿದೆಲ್ಲ ನಮ್ಮ ದಿಯಾದಲ್ಲಿದೆ, ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಮಿರಾಕಲ್ಸ್ ಅಂತ, ಹಂಗೆ ಇದು ಏನಿದು ಅಂತ. ಆಮೇಲೆ ಹೋಗಿ ಮಾತಾಡಿದೆ ತುಂಬ ಎಲ್ಲ. ಆವತ್ತು ಆಶೀರ್ವಾದನೂ ಮಾಡಿದ್ರು, ನನ್ನ ಮಗನ ಥರನೇ ಬೆಳೆಯಪ್ಪ ನೀನು ಅಂತ. ಯಾರು ಹಂಗೆ ಮಾಡ್ತಾರೆ ಅಂದರೆ ಎಲ್ಲರಿಗೂ ಒಂದು ಆಸರೆ ಆಗಬೇಕು ನನ್ನ ಪ್ರೊಡಕ್ಷನ್ ಹೌಸ್ ಅಂತ ಅವ್ರು ಸ್ಟಾರ್ಟ್ ಮಾಡಿರೋಂಥ ವಿಷನ್ ಎಲ್ಲ ಆಗಿ ವಾಪಸ್ ಬರುವಾಗ ಅಲ್ಲೇ ನಿಂತಿತ್ತು ಬೈಕು ಯಶ್ ಸರ್ದು. ಅದನ್ನೇ ಈ ಸಿನಿಮಾದಲ್ಲಿ ಯೂಸ್ ಮಾಡಿದ್ವಿ ಕೂಡ. ಆ ಬೈಕಲ್ಲಿ ಒಂದಷ್ಟು ನನಗೆ ಬೈಕಲ್ಲಿ ಇವರಿಬ್ರು ಕೂತಿರೋದು ಅದು ಗೊತ್ತಿಲ್ಲ, ಅದನ್ನ ತಗೊಬಂದಿರೋದು ಗೊತ್ತಿಲ್ಲ, ಎಲ್ಲಿಂದ ಅಂದರೆ ಒಂದು ಹಳೆ ಬೈಕ್ ಬೇಕು ಅಂದ್ರಲ್ಲ, ಆ ಮೆಮೊರಿಗಾರ ಇದನ್ನ ಯೂಸ್ ಮಾಡೋಣ, ಲೈಫ್ ಲಾಂಗ್ ಇರುತ್ತೆ ಅಂದ್ಬಿಟ್ಟು ಆ ಬೈಕ್ ಕೊಡ್ಸಿದ್ವಿ. ಅಲ್ಲಿಂದ ತಗೋಗೋಗಿ ಏನು ಕೆಲಸ ಮಾಡಿದ್ವಿ ಗೊತ್ತಾ, ಆ ರೋಡ್ ಇದೆಯಲ್ಲ, ಆ ರೋಡ್ವರೆಗೂ ಯಾರ ಕೈಲ್ಲ ಡ್ಯಾಡಿ ಅಪ್ಪಾಜಿ ಬಂದರೆ ಗೊತ್ತಾಗ್ಬಿಡುತ್ತಲ್ಲ ಇವ್ರು ಎಷ್ಟು ಡ್ಯಾಡಿ ಅಂತ. ಯಾರೋ ಹುಡುಗರ ಕೈಲಿ ನೋಡಪ್ಪ, ಅಲ್ಲೊಬ್ರು ಬರ್ತಾರೆ, ಅವ್ರಿಗೆ ಬೈಕ್ ಕೊಟ್ಬಿಟ್ಟು ನೀನು ಕಳಿಸ್ಬಿಟ್ಟು ಬಂದೆ. ರಾಜು ಫೋನ್ ಮಾಡಿದ್ರು, ಆ ಹುಡುಗ ಬರ್ತಾ ಎಲ್ಲ ಒಂಚೂರು ಪೆಟ್ರೋಲ್ ಏನೋ ಆಯಿತು ಅಂತ ಮತ್ತೆ ರೆಡಿ ಮಾಡಿಸ್ಕೆ ಮತ್ತೆ ತಂದು ಶೂಟಿಂಗ್ ತಗೋಗಿರೋದು. ಶೂಟಿಂಗ್ ಮುಗಿದ್ಮೇಲೆ ತಗೊಂಡೋಗಿ ಹಾಸನ ಇಟ್ಕೊಂಡಿದ್ದು. ಆದರೆ ಅದೇ ಬೇಕು ಅಂತ, ಅಲ್ಲೇ ಎಲ್ಲಾದರೂ ಒಂದು ಹಳೆ ಬೈಕ್ ತಗೋಬೋದಿತ್ತು. ಇರಲಿ ನಮಗೊಂದು ಮೆಮೊರಿ ಇರುತ್ತೆ. ಆ ಬೈಕು ಒಂಥರ ಅವನು ಫಸ್ಟು 19,000ಕ್ಕೆ ದುಡ್ಡು ತಗೊಂಡಿದ್ದ. ಒಂದು ದಿವಸ ತೋಟಕ್ಕೆ ಬಂದಿದ್ದ, ಸುಮ್ಮನೆ ಎಲ್ಲ ಓಡಾಡ್ಕೊ ಬರ್ಬೇಕಾದ್ರೆ, ಡ್ಯಾಡಿ ಏನು ಡ್ಯಾಡಿ ನನ್ನ ಬೈಕ್ ಹಿಂಗೆ ನಿಲ್ಸಿದ್ದೀರಾ, ರೆಡಿ ಮಾಡಿಸಿ ಅಂದ. ಸರಿ ಅಂದ್ಬಿಟ್ಟು ನಮ್ಗೆ ಏನೇ ಆದರೂ ನಮ್ಮ ಮನೇಲಿ ಕೆಲಸದ ಹುಡುಗರು ಎಲ್ಲ ಹೊತ್ಕೋಗಿ ಹಾಸನ, ಇವ್ರ ಅದೃಷ್ಟ ಚೆನ್ನಾಗೈತೆ, ಅದು ಎಲ್ಲೋ ಬಿದ್ದಿತ್ತು, ಅದು ಸಿಗ್ತಿರ್ಲಿಲ್ಲ. ನಾವು ಇವನೊಬ್ಬ ಕೇಳ್ತಾನೆ ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ಅವ್ರ ಡ್ಯಾಡಿಗೆ ಅವ್ನು ಏನಾರು ಕೇಳಬಾರ್ದು, ಏನು ಕೇಳಲ್ಲ ಬಿಡಿ. ಅದು ಕೇಳಿದ್ಕೆ ಆ ಕೆಲಸದ ಹುಡುಗರನ್ನೆಲ್ಲ ಕರ್ಕೊಂಡು, ಆ ನಲ್ಲಿ ಹುಡುಗರೆಲ್ಲ ಹೋಗಿ ಅಲ್ಲೆಲ್ಲ ರೆಡಿ ಮಾಡಿಸ್ಕೊಂಡು ಏನೋ ಗಿರಿಯನ್ನೇ ತಿನ್ಕೊಬರಕ್ಕೆ ಹೋಯ್ತಾರೆ. ಅವಾಗ ಹುಡುಗರು ಎಲ್ಲ ಬಂದು ಕ್ಲೀನಾಗಿ ಓಡ್ಸೋದು ಕಲ್ತ್ಕೊಂಡು ರೆಡಿ ಇತ್ತು. ಇವ್ರು ಕೇಳೋದಕ್ಕೂ ಅದು ಬೈಕ್ ಸಿಕ್ಕತ್ಕೊಂಡೆ. ಸೂಪರ್. ಹಾಗಾಗಿ ಆ ಬೈಕಲ್ಲಿ ಒಂದು ಪರ್ಟಿಕ್ಯುಲರ್ ಸೀನ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಆ್ಯಕ್ಷನ್ ಸೀಕ್ವೆನ್ಸು ನನಗೆ ಅದಕ್ಕೆ ತುಂಬ ಕನೆಕ್ಟ್ ಇತ್ತು ಆ ಬೈಕು. ಅಂದರೆ ಅದು ಅಲ್ಲಿ ಓಡಾಡಿದ್ದಲ್ಲ ಅದೇ ಬೈಕಲ್ಲಿ, ಅಂದರೆ ಶೂಟಿಂಗ್ ಟೈಮಲ್ಲಿ. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಶಾರ್ಟ್ ಮಾಡಿದ್ದೀವಿ, ಅದು ಪ್ರಾಯಶಃ ಟ್ರೈಲರಲ್ಲಿ ಆಗ್ತಾರಿಲ್ಲೋ ಗೊತ್ತಿಲ್ಲ, ಬಟ್ ಸಿನಿಮಾದಲ್ಲಿದೆ. ತುಂಬ ಸಗದಾಗಿ ಬಂದಿದೆ. ನನಗೆ ಪರ್ಟಿಕ್ಯುಲರ್ ಇಡೀ ಫಿಲ್ಮಲ್ಲಿ ಆ ಒಂದು ಶಾರ್ಟ್ ನನಗೆ ಭಾಳ ಇಷ್ಟ ಆ್ಯಕ್ಷನ್ ವಿಚಾರದಲ್ಲಿ. ಆಮೇಲೆ ವಾಪಸ್ ಹೋದಾಗ ಹೋಗ್ಬಿಟ್ಟು ನಾನು ಸೆಲ್ಫಿ ಎಲ್ಲ ತೊಗೊಂಡು ಬೈಕ್ ಜೊತೆ, ಅದೊಂದು ಮೆಮೊರಿ ಅಲ್ವಾ ಅಂತ ತೊಗೊಂಡು. ಸೊ ಈ ಥರ ನನಗೆ ಅಂದರೆ ಒಂದು ಒಳ್ಳೆ ಬೆಳವಣಿಗೆ. ಅಂದರೆ ನನಗೆ ನನ್ನ ಫಿಲ್ಮೋಗ್ರಫಿಯಲ್ಲಿ ಡೆಫಿನೆಟ್ಲಿ ಒನ್ ಆಫ್ ದ ಬಿಗ್ ಫಿಲ್ಮ್.
ನನಗೆ ಸಿಕ್ಕಿರುವಂಥದ್ದು. ಆ್ಯಂಡ್ ನನ್ನ ಆ್ಯಕ್ಷನ್ ಸೈಡನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ. ಅದು ಅಲ್ಲದೆ ಅಮ್ಮ ಅವರ ಮೊದಲನೇ ನಿರ್ಮಾಣದಲ್ಲಿ ನಮಗೆ ಒಂದು ಚಾನ್ಸ್ ಸಿಕ್ಕಿರುವಂಥದ್ದು. ಆ್ಯಂಡ್ 100% ಒಂದು ಒಳ್ಳೆ ಟ್ರೈ ಇದು. ವಿಲೇಜ್ ಆ್ಯಂಬಿಯನ್ಸು, ಆ ಕೊತ್ತಲವಾಡಿ ಅನ್ನುವಂಥ ಹೆಸರು, ಅಲ್ಲಿರುವಂಥ ಪಾತ್ರಗಳು, ದೇಶಪಾಂಡೆ ಸರ್ ಅವರ ಪಾತ್ರ, ರಾಜೇಶ್ ನಟ್ರಂಗ್ ಸರ್ ಅವರ ಪಾತ್ರ, ಮಾನ್ಸಿ ಸುಧೀರ್ ಮ್ಯಾಮ್, ಎಲ್ಲ ಒಂದು ಪ್ಯಾಕೇಜ್ ಥರ ಆಗಿದೆ ಸಿನಿಮಾ. ಆದರೆ ಆಗಲೇ ಹೇಳ್ತಾಯಿದ್ರಿ ಏನೋ ಅಮ್ಮ ಮಗನ ಥರನೇ ಬೆಳಿ ಅಂತ ಆಶೀರ್ವಾದ ಮಾಡಿದ್ರು ಅಂತ. ಆ ನೋವು ಮತ್ತು ಆ ಬೆಳವಣಿಗೆ, ಆ ಜರ್ನಿಯಲ್ಲಿ ಒಬ್ಬ ತಾಯಿಯಾಗಿ ಅವರು ನನಗೆ ಗೊತ್ತು. ಅಂದರೆ ಅವರು ಎಷ್ಟು ತ್ಯಾಗಗಳನ್ನು ಮಾಡಿರ್ತಾರೆ, ಅವರು ಎಷ್ಟು ಜೊತೆಗೆ ನಿಂತಿರ್ತಾರೆ ಅಂತ. ಸೊ ಅದನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಕೂಡ. ಅವ್ರು ಅಷ್ಟು ಈಸಿಯಾಗಿ ಮಾತಾಡಿಲ್ಲ. ಆ ಮಾತಲ್ಲಿ ತುಂಬ ಒಂಥರ ನಬದಿಂದ ಅಂತಾರಲ್ಲ, ಆ ಥರದ್ದೊಂದು ಬ್ಲೆಸ್ಸಿಂಗ್ಸ್ ಬಂದಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅದು ಅಮ್ಮ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಆ ವಿಚಾರಕ್ಕೆ. ಅಂದರೆ ಅವರ ಒಂದು ಬೆಳವಣಿಗೆಯಲ್ಲಿ ಅವರು ತುಂಬ ದೊಡ್ಡ ಪಾತ್ರ ಮಾಡಿದ್ದಾರೆ. ಎಲ್ಲರೂ ಬರಬೇಕಲ್ವೇನೋ. ಈಗ ನೀನು ಈ ಪೃಥ್ವಿನೂ ಹಂಗೆ ಇವಾಗ ಒಳ್ಳೆ ಅದೇನೋ ಜಯಣ್ಣ ನಮ್ಮ ಯಶಕ್ಕೆ ಚಾನ್ಸ್ ಕೊಟ್ಮೇಲೆ ಅವ್ನು ಲಕ್ಕೆ ತಿರುಗ್ತು. ಎಲ್ಲರೂ ಅಷ್ಟೇ ಒಂದಿಟ್ಟು ಆಮೇಲೆ ಜನನೇ ತಿರುಗಿ ನೋಡ್ತಾರೆ. ಆಡಿಯನ್ಸ್ಗೆ ನೀವು ರೀಚ್ ಆಗಬೇಕು, ಆ್ಯಕ್ಟ್ರು ಒಳ್ಳೆಯವರು ಅಂತ ಕರೆಕ್ಟಾಗಿ ರೀಚ್ ಆದಮೇಲೆ ಯಶು ಹಂಗೆ ಅಲ್ವಾ, ಕಿರಾತಕ ಆದಮೇಲೆ ಒಂದು ಸ್ವಲ್ಪ ಟರ್ನ್. ಇದು ಹಳ್ಳಿ ಸ್ಟೋರಿ, ಇವ್ರಿಗೂ ಟರ್ನ್ ಅವರು. ಆ್ಯಕ್ಚುಲಿ ನಾನು ಎಲ್ಲೆಲ್ಲ ಹೇಳ್ತೀನಿ, ಇದು ಈ ಮನೆ, ಈ ಸಿನಿಮಾ ಮನೆ ಅಂದರೆ ನಾನು ಯಶ್ ಸರ್ ಬಗ್ಗೆ ಆಗ್ತದೆ ಅಥವಾ ನಮ್ಮ ಅಣ್ಣ ಅಂತೀನಿ, ಅವ್ರ ಬಗ್ಗೆ ಆಗಲಿ ಅಥವಾ ಅಮ್ಮನ, ಅಂದರೆ ಆ ಶ್ರದ್ಧೆ, ನಿಷ್ಠೆ, ಭಕ್ತಿ ಮತ್ತು ಪ್ರಾಮಾಣಿಕತೆ ಇರುತ್ತಲ್ಲ ಸಿನಿಮಾ ವಿಚಾರಕ್ಕೆ ಇವ್ರ ಮನೇಲಿ ನೋಡಿದ್ದೀನಿ ನಾನು. ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅದಿದ್ದಾಗ ನಿಮಗೆ ಗೆಲುವಾಗಲಿ ಆ ದಾರಿ ಆಗಲಿ ತುಂಬ ಚೆನ್ನಾಗಿ ಓಪನ್ ಆಗುತ್ತೆ. ಆ್ಯಂಡ್ ಪಾಸಿಟಿವಿಟಿ ಅನ್ನೋ ವರ್ಡ್ ನಾನು ಹೇಳ್ತೀನಿ ಎಲ್ಲರೂ, ಸುಮಾರು ಜನ ಕೇಳ್ತೀನಿ ಹೊಸಬ್ರು ಬಂದಾಗ, ಪಾಸಿಟಿವ್ ಆಗಿರಿ. ಆ ಪಾಸಿಟಿವ್ ಅಲ್ಲಿತ್ತು, ಅದಕ್ಕೆ ಅವ್ರು ಅಲ್ಲಿಗೆ ಹೋದರು. ಅಂದರೆ ಇವತ್ತು ಹಂಗೆ ಇದಾಗ್ತಿರೋದು. ದ ಸೇಮ್ ಮೋಟಿವ್ ನಾನು ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಅಂದರೆ ಈಗ ಅಲ್ಲಿ ಏನು ಪುಷ್ಪ ಅರುಣ್ ಕುಮಾರ್ ಪ್ರೊಡಕ್ಷನ್ಸ್ ಅಂತ ಏನಿದೆ, ಅಂದರೆ ಆ ಪಾಸಿಟಿವಿಟಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಾನು ತುಂಬ ಹತ್ತಿರದಿಂದ ಇರೋದ್ರಿಂದ ನನ್ನ ಹತ್ರ ಮೇ ಬಿ ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಏನಿಲ್ಲ, ನೀನು ನೋಡಿದ್ಯಾ. ಆಮೇಲೆ ಏನೇ ಆದರೂ ಎಲ್ಲ ನಾವು ಈಗ ಬಂದಾಗ ಒಂದಿನ ಕಷ್ಟಪಟ್ಟೆ ಬಂದಿದ್ಕೆ ಸಿಕ್ಕಿದೆಯಲ್ಲ ಹೌದೌದು. ನೀನು ಒಂದು ಚಿಕ್ಕ ಹಂತದಿಂದ ಮದುವೆ ಆದೆ, ಮಗು ಆಯಿತು, ಇವಾಗ ಒಂದು ಸ್ಟೆಪ್ ಬಂದಾಗ ಒಳ್ಳೆ ಎಲ್ರಿಗೂ ಅದೊಂದು, ಆದರೆ ಅದು ಕೊಟ್ಟಾಗ ಉಪಯೋಗಿಸ್ಕೋಬೇಕು. ದುಡ್ಡಿದೆ ಅಂತ ಯಾರು ಈಗ ಎಲ್ಲರೂ ಹುಡ್ತಾರೆ, ಎಲ್ಲರೂ ಸಾಯ್ತಾರೆ. ಎಲ್ಲರ ಹತ್ರ ದುಡ್ಡಿರೋರು ಎಷ್ಟು ಜನ ಬಂದಿದ್ದಾರೆ ಮಾಡ್ತೀನಿ ಅಂತ. ದುಡ್ಡಿರೋರಿಗೆ ಮನಸ್ಸಿರಲ್ಲ. ನಮ್ಮ ಹತ್ರ ಏನು ದುಡ್ಡು ತುಂಬಿದೆ ಅಂತ ಅಲ್ಲ, ದುಡ್ಡು ಏನೇ ಮಾಡಬೇಕಾದ್ರೂ ನೀನು ಮನಸ್ಸು ಮಾಡಿದರೆ ತಾನು ಒದಗುತ್ತಂತೆ. ನೀನು ಅನ್ಕೋಬೇಕಂತೆ, ಅದು ಅನ್ಕೊಂಡಾಗ ಅದಾಗುತ್ತೆ. ಪಾಸಿಟಿವ್ ಅನ್ನೋದು ಅದೇನೆ. ಒಳ್ಳೆ ಮನಸ್ಸಿದ್ದವ್ರಿಗೆ ದೇವ್ರು ತಥಾಸ್ತಾಯ್ತು ಮಾಡೋದು, ಅದೇನು ಮಾಡ್ತೀಯ ಅಂತಾರೆ ಅಂತ. ಆ ಥರದಲ್ಲಿ ಅಣ್ಣನೂ ಹಂಗೆ, ನಾನು ಹಂಗೆ. ಬಟ್ ಏನಂದರೆ ನಾವು ಹಂಗಂತ ತುಂಬ್ಕೊಂಡಿಟ್ಟಿದ್ದೀವಿ ಅಂತಲ್ಲ, ಏನು ಒತ್ಕೊಯ್ತೀವಿ ಹೋಯ್ತಾ. ಈಗ ನಾವು ಯಾವ್ದು ಮಾಡಿದ್ರು ನಾವು ಹಂಗೆ ಮಾಡಿದ್ವಪ್ಪ, ಚೆನ್ನಾಗಿ ಆಯ್ತಾ ಬಂತು. ನಾವೇನು ದುಡ್ಡಿಟ್ಕೆ ಬಂದವರಲ್ಲ, ಅಥವಾ ನಾವೇನು ಬರ್ಬೇಕಾದ್ರೆ ಒಂದು ಒಳ್ಳೆ ಧೈರ್ಯವಾಗಿ ಬಂದ್ವಿ. ಒಂದು ಮನೇನೂ ಇರಲಿಲ್ಲ ನಮಗೆ. ಇವಾಗ ಎಷ್ಟೋ ಮನೆ ಖಾಲಿ ಬಿದ್ದಾವೆ, ನಮ್ಮವು ನೋಡೋರಿಲ್ಲ. ಅದೇ ಥರ ಎಲ್ಲ ಆಗಲಿ ಅದು ಏನೋ ಒಂದು ಅನ್ನಿಸ್ತು ಅಂಕಲ್ಗೂ ನನಗೂ ಮಾಡೋಣ ಅಂತ. ತುಂಬ ದಿವಸದಿಂದ ಏನೋ ಒಂಥರ ಅನ್ಸೋದು, ಏನು ಥಿಯೇಟ್ರ್ ಮುಚ್ಚೋಯ್ತು ಅದೆಲ್ಲ ಒಂಥರ ಹಿಂಸೆ ಆಗೋದು ನನಗೆ. ಯಾಕೆಂದರೆ ಸಂಭ್ರಮಗಳು ನೋಡಿರೋ ಕಣ್ಣುಗಳದು ಒಂಥರ ಹಿಂಸೆ ಅಂದರೆ ನನಗೆ ಗೊತ್ತು. ನನಗೆ ಮೊನ್ನೆ ಒಂದಿನ ಯಾವುದೋ ಒಂದು ಪಿಕ್ಚರ್ಗೆ ಸಂತೋಷ್ ಥಿಯೇಟ್ರಿಗೆ ಹೋಗಿದ್ದೀನಿ. ಯಾಕೆಂದರೆ ನಾನು ತುಂಬ ಸಿನಿಮಾಗಳ ಹತ್ರ ನೋಡಿದ್ದೀನಿ. ನನಗೆ ಗೊತ್ತಿಲ್ಲಂಗೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಏನಾಗಿದೆ ಅಂತ ಅಂದ್ಬಿಟ್ಟು. ಸಿನಿಮಾ ಚೆನ್ನಾಗಿದೆ, ಥಿಯೇಟ್ರಿಗೆ ಜನ ಬಂದಿಲ್ಲ, ಪಬ್ಲಿಸಿಟಿ ಆಗಿದೆ, ಏನಾಗ್ತಿದೆ ಅಂತ. ಅಂದರೆ ನಾವುಗಳು ನೋಡಿರೋವಂಥ ಜಾಗ, ಅಲ್ಲಿ ಜಾಗ ಇಲ್ಲದೆ ಮೆಟ್ಲ ಮೇಲೆ ಕೂತ್ಕೊಂಡು ಪಿಕ್ಚರ್ ನೋಡಿರೋಂಥ ಜಾಗ, ಫಸ್ಟ್ ಶೋಗಳು. ಸೊ ಆ ಥರದ್ದು ಅನಿಸುತ್ತೆ. ಬಟ್ ಇವ್ರಿಗೆ ಅನಿಸಿರೋದು ನಿಜನೇ ಅಲ್ಲ. ನನಗೆ ಅನ್ಸೋಕ್ಕೆ ಶುರು ಏನು ಜನ ಬರ್ತಿಲ್ಲ, ಪಿಕ್ಚರ್ ಓಡ್ತಿಲ್ಲ, ಥಿಯೇಟ್ರ್ ಅಲ್ಲ. ಒಂದೇನು ಗೊತ್ತಾ, ಅದು ಎಲ್ಲಿ ತಪ್ಪಾಗ್ತಿದೆ ಅಂತ ಯೋಚಿಸ್ಬೇಕು ಎಲ್ಲರೂ. ಎಲ್ಲ ತಪ್ಪನ್ನೂ ಬರ್ತಾಯಿಲ್ಲ ಆಗ್ತಾಯಿಲ್ಲ ಅಂತ ಕೂತ್ಕೊಳ್ಳೋದಲ್ಲ. ಪ್ರತಿಯೊಬ್ಬರು ಯೋಚಿಸೋಕ್ಕಾದವ್ರಾದ್ರೂ ಯೋಚಿಸ್ಬೇಕಲ್ಲ. ಹೌದು, ನಿಜ. ಮಾಡಬಹುದಾ ಅನ್ನೋರು ಮಾಡಬೇಕು ಅಷ್ಟೇ ನಾನು ಹೇಳೋದು. ಇವ್ರು ಆ್ಯಕ್ಟ್ರು ಆ್ಯಕ್ಟ್ ಮಾಡಲೇಬೇಕು. ಹೌದು, ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಆ್ಯಕ್ಟ್ರನ್ನ ತರಬೇಕು ಅಂದರೆ ನಾವು ಬರಬೇಕು, ಇಷ್ಟೇ ಸಿಂಪಲ್, ಇನ್ನೇನು ಇಲ್ಲ. ಬಟ್ ಹಂಗನ್ಬಿಟ್ಟು ನಾವು ಬಂದಿದ್ದೀವಿ ನೀವು ಬನ್ನಿ ಅಂತ ಅಲ್ಲ. ಬಟ್ ನೀನು ಕೇಳಿದಕ್ಕೆ ಕೇಳ್ತಾ ಇದ್ದೀನಿ, ಏನು ಬಂತು ತಾಟು ಅಂದರೆ, ಈಗ ಒಂಥರ ಅನ್ಸುತ್ತೆ ನಮ್ಗೆ. ಅಲ್ಲಿಂದ ಬಂದ್ವಿ, ಆ ಥಿಯೇಟ್ರ್ ಕಲ್ಲು ರಾಜ ಹುಲಿಗೆ ಹೋದಾಗ ಕಲ್ಲಲ್ಲಿ ಕೈಯೆಲ್ಲ ರಕ್ತ. ಏನು ಪೊಲೀಸ್ ನಾನು ಮನೆಗೆ ಬಂದು ಹೇಳಿದೆ, ಏನು ಮಗ ಹುಡುಗರು ಒಡಿಸ್ಕೊಂಡೆಲ್ಲ ಟಿಕೆಟ್ ಇಲ್ಲದೆ ಕಚ್ಚಾಡೋರು. ನನಗೆ ಬೇರೆ ಬೇರೆ ಹಳಬರು ಪಿಕ್ಚರ್ ನೋಡಿದಾಗ ಹಂಗೆ ಟಿಕೆಟ್ ಇಲ್ಲದೆ ನಾವು ವಾಪಸ್ ಬರೋದು, ಬ್ಲ್ಯಾಕಲ್ಲಿ ತೊಗೊಳ್ಳೋದೆಲ್ಲ ನಡೀತಿತ್ತು. ನಾನು ಎಷ್ಟು ಪಿಕ್ಚರಲ್ಲೂ ನೋಡಿದ್ದೀನಿ. ಬಟ್ ಇನ್ನೂ ಸುಮಾರು ನೋಡಿದ್ದೀನಿ ನಾನು. ನಮ್ಮ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ವಿಷ್ಣುವರ್ಧನ್ ಸರ್ದು, ಅಂಬರೀಷ್ ಅಣ್ಣಂದು ಎಲ್ಲ ನೋಡಿದ್ದೀನಿ. ಈಗ ಯಾಕೆ ಆಗ್ತಾಯಿಲ್ಲ ಅಂದರೆ, ಆಮೇಲೆ ಅರ್ಧ ಜನ ಹೇಳ್ತಾರೆ ನಿಮ್ಮ ಮಗ 5 ವರ್ಷಕ್ಕೆ ಒಂದು ಪಿಕ್ಚರ್ ಕೊಡ್ತಾನೆ, ಪಿಕ್ಚರ್ ಎಲ್ಲಿ ಓಡ್ತವೆ, ನಿಮ್ಮ ಮಗ ಹೋಗಿಲ್ಲ ಅಂತಾರೆ. ಅದು ಕರೆಕ್ಟೇ.
ಪುನೀತ್ ಹೋದ್ರು ಅರ್ಧ ಮುಚ್ಚೋಯ್ತು ಅಂತಾರೆ. ಆಮೇಲೆ ಅದು ಕರೆಕ್ಟೇ. ಇನ್ನೇನು ಮಾಡ್ಬೋದು, ನಮ್ಮ ಕೈಲಿ ಏನಾಗುತ್ತೆ. ಆಮೇಲೆ ಶಿವಣ್ಣ ಅವ್ರಿಗೆ ಬೇರೆ ಹೆಲ್ತ್ ಹಿಂಗಾಯಿತು. ಆಮೇಲೆ ಈ ನಮ್ಮ ಇವ್ರದ್ದು ಅದೇ ದರ್ಶನ್ ಬಾಸ್ ತಿಂಗಿ ಇವೆಲ್ಲ ನೋಡ್ತಾ ಇದ್ದಾಗ ತುಂಬ ಬೇಜಾರಾಗುತ್ತೆ. ಎಲ್ರದ್ದು ಒಂದೊಂದು ಸಮಸ್ಯೆ. ಹಂಗಂತ ಎಲ್ಲರ ಸಮಸ್ಯೆನೂ ಏನಾದ್ರು ಮಾಡಿ ನಾನು ಬಗೆಹರಿಸ್ತೀನಿ ಅಂತಲ್ಲ. ಬಟ್ ನಮ್ಮ ಕೈಲಿ ಏನಾಗುತ್ತೆ, ನಮಗೂ ಅದ್ರ ಮೇಲೆ ಅಲ್ಲೇ ಊಟ ಮಾಡಿದ್ದೀವಿ, ಅಲ್ಲೇ ತಿಂದಿದ್ದೀವಿ ಅನ್ನೋದೊಂದು ತುಂಬ ಬೇಜಾರಾಗುತ್ತೆ. ಆ ಥಿಯೇಟ್ರ್ ಮುಚ್ಚೋಯ್ತು, ಆ ಥಿಯೇಟ್ರವ್ರು ಮಾತಾಡ್ತಿದ್ರೆ ನಂಗೆ ಸಖತ್ ಬೇಜಾರಾಗುತ್ತೆ. ಥಿಯೇಟ್ರಿಗೆ ಜನ ಬರೋಲ್ಲ ಸರ್, ಕೆಲಸ ಇಲ್ಲ ಸರ್, ಅವೆಲ್ಲ ಹೇಳ್ತಾರೆ. ಬಟ್ ಆರ್ಟಿಸ್ಟು ಇದ್ದಾರೆ, ಇಲ್ಲ ಅಂತಲ್ಲ. ಆರ್ಟಿಸ್ಟ್ ಅಕಸ್ಮಾತ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕಾ ಅಂತ ಮಾಡಿ ಬಿಡ್ಬೇಕು. ಆರ್ಟಿಸ್ಟ್ಗಳು ಬರ್ತಾವ್ರು ತಗೊಳ್ಳಿ ಅಂತ ಅಲ್ಲ. ಆರ್ಟಿಸ್ಟ್ ಇಲ್ಲ ಯಾರು. ಈ ಕೆಲವ್ರು ಹೇಳ್ತಾರೆ, ಮೊನ್ನೆ ಬೋಗಣ್ಣ ಹೇಳ್ತಾ ಇದ್ರೆ ಯಾವುದೋ ಇಂಟರ್ವ್ಯೂಲಿ, ಎಲ್ಲಿದ್ದಾರೆ ಹೀರೋಗಳು, ಯಾರ ಮೇಲೆ ಹಾಕೋದು ದುಡ್ಡ ಅಂತ. ಯಾವುದಕ್ಕೆ ಎಲ್ಲಿ ತಪ್ಪಾಗ್ತಿದೆ ಅಂತ ನಮಗೂ ಅರ್ಥ ಆಗಿಲ್ಲ. ಹಂಗಂತ ನಾವು ಒಂದೇ ಪಿಕ್ಚರ್ಗೆಲ್ಲ ಉತ್ತರ ಹೇಳ್ತೀವಿ, ಪ್ರಶ್ನೆ ಕೇಳ್ತೀವಿ ಅನ್ಕೋಬೇಡ. ಇರೋದು ಹಿಂಗಾಗಿದೆ. ಒಂದ್ಸರಿ ಬೇಜಾರಾಗುತ್ತೆ ನಮಗೆ. ಏನು ನೀವೆಲ್ಲ ಯೂತ್ಸು, ನೀವು ಬರೋವಾಗ ನಿಮ್ಮ ಮಕ್ಕಳು ಬರುವಾಗೆಲ್ಲ ಥಿಯೇಟ್ರ್ಗಳು ಉಳಿಸ್ಕೋಬೇಕಲ್ಲ. ಹೌದು ಅಲ್ವಾ? ಅದಕ್ಕೆ ಈ ಪ್ರಯತ್ನಗಳೆಲ್ಲ ಆಗಬೇಕು. ನಾನೇ ಅಲ್ಲ, ಎಲ್ಲರೂ ಮಾಡಬೇಕು, ಎಲ್ಲರೂ ಬರಬೇಕು. ಹೌದು, ನಾನು ಅದೇ ಹೇಳ್ತಿರೋದು. ಈಗ ಆರ್ಟಿಸ್ಟ್ಗಳು ಹುಟ್ಟೋಂಗೆ ಪ್ರೊಡ್ಯೂಸರ್ಸ್ ಹುಟ್ಕೋಬೇಕು, ಪ್ರೊಡ್ಯೂಸರ್ಸ್ ಕಲಾವಿದರನ್ನ ಹುಟ್ಟಾಕಬೇಕು, ಸಿನಿಮಾಗಳನ್ನು ಮಾಡಬೇಕು, ಅವಾಗ ಆಗುತ್ತೆ. ಗೋಪಾಲ್ ಸರ್, ಒಂದು ವರ್ಷದಲ್ಲಿ ಗೋಪಾಲ್ ಸರ್ ನನಗೆ ಹೆಚ್ಚು ಕಡಿಮೆ ಒಂದು 10-15 ಸಲ ಸಿಗ್ತಾರೇನೋ. ಆ್ಯಂಡ್ ಗುಡ್, ಖುಷಿಯಾಗುತ್ತೆ ನೋಡೋದಕ್ಕೆ. ಅಂದರೆ ನಿಮಗೆ ಸಿಗ್ತಿರೋ ಪಾತ್ರಗಳು, ಸಿನಿಮಾಗಳು, ಆಯ್ಕೆಗಳು, ಪ್ರತಿ ಸಲ ಮಾತಾಡಬೇಕಾದ್ರೂ ಒಂದಷ್ಟು ಸಂಭ್ರಮದಿಂದ ಮಾತಾಡುವಂಥ ವಿಷಯ ನಿಮ್ಮ ಹತ್ರ ಸಿಗುತ್ತೆ. ಈ ಕೊತ್ತಲವಾಡಿಯಲ್ಲಿ ನಾನು ಅದೇ ಹೇಳ್ತಾ ಇದ್ದೆ ಪೃಥ್ವಿಗಾಗಲೇ, ಬೀಡಿ ಚೆನ್ನಾಗಿ ಸೇರ್ತಾರೆ ಇವರು ಎಲ್ಲ ಸಿನಿಮಾದಲ್ಲೂ, ಸಿಗರೇಟ್ ಚೆನ್ನಾಗಿ ಸೇರ್ತಾರೆ. ಅಂದರೆ ಅಷ್ಟು ನ್ಯಾಚುರಲಿಟಿ ಡೈರೆಕ್ಟರ್ ಕೊಟ್ಟಿರೋ ಕತೆ ಅಥವಾ ಪಾತ್ರ. ಸೊ ಕೊತ್ತಲವಾಡಿ ವಿಷಯಕ್ಕೆ ಬಂದರೆ ಗೋಪಾಲ್ ಸರ್, ಇದರಲ್ಲಿ ನಾನು ಬಾಬು ಅನ್ನೋ ಪಾತ್ರ ಮಾಡಿದ್ದೀನಿ. ನನಗೆ ಅವ್ರು ಬಂದು ರಾಜು ಸರ್ ಬಂದು ಕತೆ ಹೇಳಿದಾಗ ಫಸ್ಟು ಇದನ್ನು ನನ್ನ ಕೈಲಿ ಮಾಡೋಕ್ಕಾಗತ್ತಾ ಅಂತ ಒಂದು ಭಯ ಇತ್ತು. ಪ್ರತಿ ಪಿಕ್ಚರ್ಗೂ ಆಗುತ್ತೆ, ಬಟ್ ಈ ಸಿನಿಮಾಗೆ ಸ್ವಲ್ಪ ಜಾಸ್ತಿ ಇತ್ತು. ಯಾಕೆಂದರೆ ಈ ಯಾರೇ ಬಂದು ಕತೆ ಹೇಳಿದ್ರು ಅದೊಂದು ನಮ್ಮದೊಂದು ಜವಾಬ್ದಾರಿ ಅಲ್ಲ. ಆ ಜವಾಬ್ದಾರಿನ ನನ್ನ ಕೈಲಿ ತೂಗ್ಸೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾಯಿರ್ತೀವಿ. ಬಟ್ ನನಗಿಂತ ಅವರಿಗೆ ಕಾನ್ಫಿಡೆನ್ಸ್ ಇತ್ತು, ನೀವು ಮಾಡ್ತೀರಾ ಸರ್ ಅಂತ. ಅವ್ರ ಕಾನ್ಫಿಡೆನ್ಸಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ಈ ಥರದ್ದೊಂದು ಕಥೆ, ಈ ಥರದ್ದೊಂದು ಪಾತ್ರ. ಈಗ ತುಂಬ ಸರ್ಪ್ರೈಸಸ್ ಇದೆ. ಆ ಬೈಕ್ ವಿಷಯ ಇವತ್ತೇ ಗೊತ್ತಾಗಿದ್ದು ನನಗೆ. ಆ ವಿಷಯನೂ ಗೊತ್ತಿರಲಿಲ್ಲ ನನಗೆ. ಇನ್ನೂ ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಏನೇನು ಪಿಕ್ಚರಲ್ಲಿ ಏನೇನು ಸರ್ಪ್ರೈಸ್ ಇಟ್ಟಿದ್ದಾರೋ ಅಂತ ಅನ್ನಿಸ್ತಾ ಇದೆ. ಸೊ ಅಮ್ಮ ಪ್ರೊಡ್ಯೂಸ್ ಮಾಡ್ತಾ ಇರೋದು ಅಂತ ನನಗೆ ಆಮೇಲೆ ಗೊತ್ತಾಗಿತ್ತು. ಪೃಥ್ವಿಯವ್ರಿಗೆ ಗೊತ್ತಾದಮೇಲೆ ನನಗೆ ಗೊತ್ತಾಗಿದ್ದು. ಸೊ ಎಲ್ಲವೂ ಅಂದರೆ ಪೃಥ್ವಿ ಹೇಳ್ದಂಗೆ ಎಲ್ಲವೂ ಒಂಥರ ಪಾಸಿಟಿವ್ ವೈಬ್ಸ್ ಇದೆ. ಒಳ್ಳೊಳ್ಳೆ ನಟರಿದ್ದಾರೆ, ಅದ್ಭುತವಾದ ತಂತ್ರಜ್ಞರಿದ್ದಾರೆ. ಅಮ್ಮ ಅವ್ರ ಮೊದಲೇ ಪ್ರೊಡಕ್ಷನ್ನು. ಸೊ ತುಂಬ ಪಾಸಿಟಿವ್ ಆಗಿದ್ದೀವಿ. ಆಗಸ್ಟ್ 1ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಾವು ಸರ್ಪ್ರೈಸ್ ಮಾಡ್ತೀವಿ ನಿಮ್ಮನ್ನು ಖಂಡಿತ. ಅಂದರೆ ಪಾತ್ರಧಾರಿ, ಅಂದರೆ ನಿಮ್ಮ ಪಾತ್ರ, ವೇಷಭೂಷಣ, ಆ ಪಂಚಲಿ, ಅಂದರೆ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಅದು ಆಗ್ತಾಯಿದೆ. ಸೊ ನಮ್ಮ ಮೂಲ ಕಥೆಗಳು, ಮಣ್ಣಿನ ಕಥೆಗಳು ಅಂತಾರೆ, ಅಥವಾ ನಮ್ಮ ಸೊಗಡು ಭರಿತ ಕಥೆ, ಆ ಥರದ್ದಕ್ಕೆ ಈ ಮುಖಗಳು, ಈ ಪಾತ್ರಧಾರಿ ಅಂದರೆ ತುಂಬ ಆ್ಯಪ್ಟಾಗಿ ಎದೆಗೆ ನಾಟುವಂತಹ ಸರ್. ಅಂದರೆ ಪ್ರತಿ ಸಿನಿಮಾದ ಅಂದರೆ ಅದು ನಮ್ಮ ನಟರದ್ದೇನೂ ಇರಲ್ಲ. ಅದು ಎಲ್ಲ ಡೈರೆಕ್ಟ್ರು ಮತ್ತು ರೈಟರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅವರೆಷ್ಟು ಅದನ್ನು ಭಿನ್ನವಾಗಿ ಯೋಚನೆ ಮಾಡ್ತಾರೆ, ಅದನ್ನು ನಾವು ಅರ್ಥ ಮಾಡ್ಕೊಂಡು ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ಅದ್ರಿಗೆ ಎಲ್ಲ ಕ್ರೆಡಿಕ್ಟು ನಾವೇ ತಗೊಳಕ್ಕಾಗೋದಿಲ್ಲ. ಅದ್ರ ಹಿಂದೆ ತುಂಬ ಜನ ಕೆಲಸ ಮಾಡಿರ್ತಾರೆ. ಬರಹಗಾರ ಬರೆದಿರ್ತಾನೆ, ನಿರ್ದೇಶಕ ಯೋಚನೆ ಮಾಡಿರ್ತಾನೆ, ಆ ಯೋಚನೆಗೆ ನಿರ್ಮಾಪಕರು ದುಡ್ಡು ಹಾಕಿರ್ತಾರೆ. ಅದೆಲ್ಲ ಆದಮೇಲೆ ನಟರು ಬರೋದು. ಆ ಥರದ್ದೊಂದು ನನಗಿಂತ ಬೆಸ್ಟ್ ಆ್ಯಕ್ಟರ್ಸ್ ತುಂಬ 1000 ಜನ ಇರ್ತಾರೆ. ನಾನು ಅದೇನೋ ಹೇಳ್ತಾರಲ್ಲ, ರೈಟ್ ಟೈಮ್ ರೈಟ್ ಪ್ಲೇಸ್ ಅಂತಾರಲ್ಲ, ಆ ಥರದ ಜಾಗಗಳಲ್ಲಿ ಇದ್ದೀನಿ ಅನಿಸುತ್ತೆ. ಆ ಥರದ ಅವಕಾಶ ಸಿಗ್ತಾಯಿದೆ ಅಷ್ಟೇ. ಅದರಲ್ಲಿ ನಂದೇನು ಹೆಚ್ಚುಗಾರಿಕೆ ಇಲ್ಲ. ಬಾಬು ಪಾತ್ರನ ಕೇಳಿದಾಗ, ಆ ಕಥೆನ ಕೇಳಿದಾಗ, ಕೊತ್ತಲವಾಡಿ ಅನ್ನೋ ಕಥೆನ ಕೇಳಿದಾಗ ನಿಮ್ಮೊಳಗೆ ಆದಂತಹ ಒಂದು ಸ್ಪಾರ್ಕ್ ಇದನ್ನು ಒಪ್ಕೊಳ್ಳೋದಕ್ಕೆ? ಅದೇ ಭಯ ಆಯಿತು ಅಂತ ಹೇಳಿದ್ನಲ್ಲ ಫಸ್ಟು. ಅಂದರೆ ಇದು ನನಗೆ ಮಾಡೋಕ್ಕಾಗುತ್ತಾ ಅಂತ. ಅಂದರೆ ಅಂದರೆ ಬರೀ ಕಂಟೆಂಟ್, ಅದು ಕಂಟೆಂಟಾಗಿ ಅಷ್ಟೇ ಅಲ್ಲ, ಅದು ತುಂಬ ಒಂಥರ ಕಮರ್ಷಿಯಲ್ ಆಗಿದೆ, ಅದು ಎಂಟರ್ಟೈನಿಂಗ್ ಆಗಿದೆ. ಸ್ವಲ್ಪ ನಾವು ಮಾಸ್ ಅಂತೀವಲ್ಲ, ಆ ಸ್ಪೇಸಲ್ಲಿದೆ ಅದು. ಆ ಸ್ಪೇಸಲ್ಲಿದ್ದಾಗ ನಿಮಗೆ ಹೆಚ್ಚು ಅಂದರೆ ನಿಮ್ಮ ಕಮಿಟ್ಮೆಂಟ್ ಹೆಚ್ಚು ಬೇಡುತ್ತೆ. ಸೊ ಅದನ್ನು ಕೇಳಿದಾಗ ನಿಜವಾಗ್ಲೂ ಸ್ಪಾರ್ಕ್ ಆಯ್ತಿದೆ. ಇದು ಏನು ಇವ್ರಿಗೇನು ಸ್ವಲ್ಪ ಯಾವ ಧೈರ್ಯ ಇವ್ರಿಗೆ ನನಗೆ ಬಂದು ಹೇಳ್ತಾ ಇದ್ದಾರಲ್ಲ ಈ ಥರದ ಪಾತ್ರ ಅಂತ. ಬಟ್ ಅದೇ ಎಲ್ಲ ನಟರು, ಕೋ ಆ್ಯಕ್ಟ್ರಸ್ಸು ಎಲ್ಲ ಸೇರಿ ಆ ಪಾತ್ರ
ಆಗಿದೆ. ಕಾವ್ಯ ಅವ್ರ ಆಶೀರ್ವಾದದಿಂದನೂ ಆಗಿದೆ. ನಾನು ಪೃಥ್ವಿ ಸರ್ ಅಮ್ಮ ನಿಮ್ಮ ಆಶೀರ್ವಾದಕ್ಕಿಂತ ಮುಂಚೆ ಅವ್ರ ಆಶೀರ್ವಾದ ತೊಗೊಂಡು ಇಬ್ಬರು ಶೂಟಿಂಗಿಗೆ ಹೋಗ್ತಾ ಇದ್ವಿ. ಬೇಜಾರು ಮಾಡ್ಕೋಬೇಡ, ಅವ್ರು ಹಂಗೆ ನೀನು ಕಾಲು ಎಳಿತಾ ಇರಲಿ. ಅವಳು ಯಾವ ರೀತಿ ಆಶೀರ್ವಾದ ಮಾಡಿದ್ರೆ ಕಾವ್ಯ? ಡೈಲಿ ಸೆಟ್ಟಿಗೆ ಬಂದ ತಕ್ಷಣ ಇಬ್ರು ಬಂದು ಕಾಲಿಗೆ ಬಿದ್ದುಬಿಡ್ತಾ ಇದ್ರು. ಸುಮ್ಮನೆ ನಿಂತಿದ್ರೆ ಬಂದು ಕಾಲಿಗೆ ಬಿದ್ದುಬಿಡ್ತಾ ಅಂತ ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಒಂದು ದಿವಸ ಪೃಥ್ವಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರು ಇನ್ನೊಬ್ಬರು ಆ್ಯಕ್ಟರ್ ಇದ್ದಾರಲ್ಲ ಗೋಪಾಲಕೃಷ್ಣ ದೇಶಪಾಂಡೆ, ನೀವಿಬ್ಬರು ಬಂದು ನನಗೆ ನಮಸ್ಕಾರ ಮಾಡಿ, ಅಂದರೆ ನಿಮ್ಮ ಆ್ಯಕ್ಟಿಂಗು ಅಂದರೆ ನಾವಿಬ್ಬರು ಒಂದು ಸ್ವಲ್ಪ ಟೇಕ್ಸ್ ಜಾಸ್ತಿ ತೊಗೋತಾ ಇದ್ವಿ. ಮೇಡಮ್ಗೆ ಅದು ಸ್ವಲ್ಪ ಕಷ್ಟ ಆಗೋದು. ಸೊ ಆ ಟೇಕ್ಸ್ ಎಲ್ಲ ಜಾಸ್ತಿ ನೀವು ಸೀರಿಯಸ್ ಆಗಿ ಕೇಳ್ತಾ ಇದ್ದೀರಾ? ಟೇಕ್ಸ್ ಕಡಿಮೆ ತೊಗೋಬೇಕು ಅಂದರೆ ನನ್ನ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದ್ರು. ಇನ್ನೊಂದು ಮುಖ್ಯ ವಿಷಯ ಅಲ್ಲಿ ಎಲ್ಲೂ ಹೇಳಿಲ್ಲ, ಇಲ್ಲಿ ಹೇಳ್ತೀನಿ. ಇವರು ಈ ಪಾತ್ರಕ್ಕೆ ಇಷ್ಟು ರಾಜು ಕತೆ ಕೇಳಿ ಇಷ್ಟು ಒಳ್ಳೆ ಕತೆ, ಇಷ್ಟು ಒಳ್ಳೆ ಸ್ಟ್ರೆಂತ್ ಇದೆ ಈ ಕತೆ ಇದು. ಆಮೇಲೆ ಏನು ಅವ್ರಿಗೇನು ಅನಿಸುತ್ತೋ ಅದನ್ನು ನಾವು ಥಿಂಕ್ ಮಾಡಿ ಹೇಳೋರಲ್ಲ. ಯಶ್ ಅವ್ರ ಮನೆ ಬ್ಯಾನರ್ ಅಂದ್ರೆ ಅವ್ರು ಒಪ್ಕೋತಿದ್ರ? ಓಡೋಗಿರೋರು ಹೌದಾ? ಇಲ್ಲ ಇನ್ನೂ ಖುಷಿ ಇಲ್ಲ. ಇಲ್ಲ ಹೆಂಗ್ ಮಾಡಿ ಈಗಲೇ ಕಾರ್ತಿಕ್ KRG ನಮ್ಮ ವಿಜಯ್ ಸರ್ದು ಇಲ್ಲ, ಕೆಲವ್ರಿಗೆ ಅದು ದಡ್ತನ ಇರುತ್ತೆ. ನಾನು ನೋಡ್ದಂಗೆ ಕೆಲವರು ಇವು ದೊಡ್ಡ ಬ್ಯಾನರಪ್ಪ ಅದು ಈಗ ಗೊತ್ತಿಲ್ಲ ನನಗೆ, ಈ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವ್ರೇನು ತೊಂದರೆ ಕೊಟ್ಟಿರ್ತಾರೋ ಅಥವಾ ಗೊತ್ತಿಲ್ಲ, ಇವ್ರಿಗೆ ಭಯ ಇರಬೇಕು. ನಾನು ರಾಜು ಎಲ್ಲ ಆದ್ಮೇಲೆ ರೀ ಎಲ್ಲ ಸರಿ ಗೋಪಾಲ್ ಸರ್ಗೆ ಹೆಂಗ್ರಿ ಹೇಳೋದು, ಅವ್ರಿಗೆ ಸ್ವಲ್ಪ ರೆಡಿ ಮಾಡಿ ಹೇಳೋಣ ಕಣ್ರಿ ಅವರು. ಯಾಕೆ ಅಂದರೆ ನಮಗೆ ಭಯ, ಕೆಲವ್ರಿಗೆ ಶಾಕ್ ವಿಷಯ ಹೇಳ್ಬಾರ್ದು. ನಾವೆಲ್ರಿಗೂ ಹೇಳ್ಬೋದಾ ಗೋಪಾಲ್ ಸರ್ಗೆ ಹೆಂಗೆ ತಗೋತಾರೋ ಸ್ವಲ್ಪ ನಿಧಾನ ಕೇಳೋಣ ಅಂದರೆ ಹಂಗಂತ ಪಾತ್ರ ಮಾಡಿರೋದು ಬೇರೆ. ಇವ್ರೇನಪ್ಪ ಹಿಂಗೆ ಸುಳ್ಳು ಹೇಳ್ಬಿಟ್ಟು ಹಿಂಗೆ ಮಾಡಿಬಿಟ್ಟವ್ರೆ ಏನಪ್ಪ ಅನ್ನೋ ಭಯ ಬಂದುಬಿಟ್ರೆ ಅದೊಂಥರ ನಮಗೆ. ಆಮೇಲೆ ಇವ್ರು ಹೇಳಿದ್ಮೇಲೆ ನನ್ನ ಹತ್ರ ಫೋನಲ್ಲೇ ಮಾತಾಡಲಿಲ್ಲ, ಇದ್ರಕಂಡು ಕೇಳಿಬೇಕಾರೆ ಇಲ್ಲೇ ಕೂತವ್ರೆ ಮಾತಾಡೋಣ ಸರ್ ಅಂತ ಅಲ್ಲ. ಆದರೂ ನಾನೊಂದು 2 ಮಾತು ಇಲ್ಲಮ್ಮ ಅವ್ರು ನಿಧಾನಕ್ಕೆ ಮಾತಾಡೋಣ ಹೋಗೋಣ ಅಮ್ಮವ್ರ ಎದುರಿಗೆ ಅಂದರು ಅಂದರೆ ಇಲ್ಲೇ ಭಯ ಐತೆ ಅಂತ. ಅದಕ್ಕೆ ಇವೆಲ್ಲ ಏನು ಗೊತ್ತಾ, ಆಮೇಲೆ ಕೆಲವ್ರು ಹೇಳ್ತಾರೆ ಅವ್ರು ಈಗ ಸುಮ್ಮನೆ ಮಾಡೋಕ್ಕಾಗಲ್ಲ ಸಿನಿಮಾ ಮಾಡಿದ್ರೆ. ಈಗ ಯಾರ ಮನೆ ಮಾಡ್ತಾ ಇದೆಯಪ್ಪ, ಯಶೋರಮ್ಮದೇ, ಅವರಮ್ಮ ಜೋರಿದ್ದಾರ್ರಿ ಮಾಡಬೇಡ್ರಿ ಅಂತ ಕೆಲವು ವಿಷಯ ಬಂದೇ ಬರುತ್ತೆ. ಯಾವುದೂ ಬೇಡ, ಕಂಫರ್ಟ್ ಜೋ ಕೊಟ್ಮೇಲೆ ಈಗ ಅವ್ರು ನಮ್ಗೇನು ಪ್ರಶ್ನೆ ಕೇಳೋಂಗಿಲ್ಲ. ನಾವು ಸಿನಿಮಾ ಆರಾಮಾಗಿ ಮಾಡಿದ್ದೀವಪ್ಪ, ಒಂದು ಸಿನಿಮಾ ಬನ್ನಿ ಅನ್ಬೋದು. ಬಟ್ ಈ ಥರದ್ದು ಕೆಲವು ಸಮಸ್ಯೆಗಳಾಗಬಾರ್ದು ಅನ್ನೋ ಒಂದು ಇಂಟೆನ್ಷನ್. ಆಮೇಲೆ ಗೋಪಾಲ್ ಸರ್ದು ಕಾರ್ತಿಕ್ ಅವ್ರದ್ದಿದೆ ರೀ, ನಾನು ಈಗಲೇ ಒಪ್ಕೊಬಿಟ್ರೆ ಹೆಂಗ್ರಿ, ಯಾರಿಗೂ ತೊಂದರೆ ಕೊಡಲ್ಲ ರೀ, ನೋಡೋಣ ರೀ ಅನ್ನೋರಂತೆ. ಆಯ್ತು ರೀ ಅಂತ ನಾವು ಇವರಿಂದ ಒಂದು 20 ದಿವಸ ಮುಂದಕ್ಕೆ ಹೋದ್ವಿ ಅನ್ಸುತ್ತೆ, 1 ತಿಂಗಳು 20 ದಿವಸ ಮುಂದಕ್ಕೆ ಹೋಗಿದ್ದೀವಿ. ಅವ್ರು ಹೇಳಿದ್ರು ಮಾಡ್ಕೊಳ್ಳಿ ಅಂದೆ. ನನಗೇನು ಅರ್ಜೆಂಟಾ, ನಾಳೆನೇ ನನಗೆ ಏನಾದ್ರು ಬರಬೇಕಿತ್ತು, ಆಯಿತು ಮಾಡ್ಕೋಗಿ ಅಂದೆ ನಾನು. ಅಂದರೆ ನನಗೆ ಯಾವುದೂ ಈಗಲೇ ಆಗಬೇಕು ಅಂತಿರಲಿಲ್ಲ, ಆರಾಮಾಗಿ ಮಾಡಿ ಅಂದೆ. ಅಮ್ಮ ಕಾಯ್ತೀನಿ ಅಮ್ಮ ಅಂದರು. ಆಮೇಲೆ ನಾನು ಕೆಲವು ಅಡ್ವೈಸ್ ಮಾಡಿದೆ, ನೋಡಿ ಅವರು ಅಮೌಂಟ್ ತಗೋತಾ ಇಲ್ಲ ಅಂದರೆ ಸ್ಕ್ರಿಪ್ಟ್ ಕೊಡಿ ಏನಾರಂತೆ, ದುಡ್ಡು ಇಸ್ಕೊತಾ ಇರಲಿಲ್ಲ. ಈ ಕತೆ ಎಲ್ಲರೂ ಕೇಳಿದ್ಯಾ, ಇದೊಂದು ಹೊಸ ಯಾವ್ದಾದ್ರು ಸಿನಿಮಾಗೆ ಹಾಕ್ಬೋದು. ನಾನು ನಿಧಾನಕ್ಕೆ ಇಸ್ಕೊತೀನಿ ಕಣ್ರಿ ದುಡ್ಡು, ಕತೆ ಕೊಡಿ, ಅವ್ರಿಗೆ ಕತೆ ಒಳಗಡೆ ಇಷ್ಟು ಒಳ್ಳೆ ಕತೆ ನಾನು ಮಾಡ್ತೀನ ಅಂತ ಇರಬೇಕು. ನಮಗೆ ಯಾವುದು ಕ್ಲಾರಿಟಿ ಬತ್ತಲ್ಲ. ನಾನು ರಾಜಗೆ ರೇಗೋದು, ರಾಜು ನಾನು ತುಂಬ ಬಂದಿದ್ದೀನಿ, ಇದು ಯಾಕೋ ಮಿಸ್ ಹೊಡಿತೈತೆ ರೀ, ಇಲ್ಲಿ ನೋಡ್ರಿ ಸ್ವಲ್ಪ ನನ್ನ ಮಾತು ಕೇಳ್ರಿ, ನನಗೊಂದು ಎಕ್ಸ್ಪೀರಿಯನ್ಸ್. ಈಗ ದುಡ್ಡು ತಗೊಳ್ದೇ ಇರೋರು ಯಾರೂ ಒಳ್ಳೆಯವರಿಲ್ಲ, ದುಡ್ಡು ಬೇಡ. ಆಮೇಲೆ ಕೇಳ್ದ ಈ ಥರ ಏನಾದ್ರು ಬೇಕಾ ಕೇಳ್ರಿ, ಅವ್ರಿಗೆ ಏನಂತ ಕೇಳ್ರಿ ಅಂತ ಆ ಥರ ಎಲ್ಲ ಕನ್ವಿನ್ಸ್ ಮಾಡಿದ್ದು. ಬಟ್ ನನಗೆ ಗೊತ್ತು ಕೆಲವು ಈ ಥರದ್ದೆಲ್ಲ ಜನಗಳಿಗೆ ತೊಂದರೆ ಆಗಬಾರ್ದು ಅಂತಲೇ ಈ ಥರ ಮಾಡಿದ್ದು. ಈಗ 2 ಥರ ಆಗುತ್ತೆ ನಮ್ಮದು, ಇಲ್ಲ ನೆಗೆಟಿವ್ ಬರುತ್ತೆ, ಇಲ್ಲ ಪಾಸಿಟಿವ್ ಬರುತ್ತೆ. ಎಷ್ಟೋ ಜನ ಕೆಲಸ ಹಾಳಾಗ್ಬಿಡುತ್ತೆ ಈ ಥರದ್ದಿಂದ, ಅದಾಗಬಾರ್ದು ನಮ್ಮಿಂದ. ಜೊತೆಗೆ ನಮ್ಮ ಡೈರೆಕ್ಟ್ರ್ ಇದ್ದಾರಲ್ಲ ಎಲ್ಲನೂ ಮಾಡ್ಕೊಬರ್ತಾರೆ, ನಮಗೇನು ಭಯ ಅಂತ. ಆಮೇಲೆ ಇನ್ನೊಂದಾಯಿತು ಪೃಥ್ವಿ ಏನೋ ಒಂದು ಮನೆ ಏನೋ ತೊಗೊಳೋಕ್ಕೆ ರೆಡಿ ಮಾಡಿ ಬ್ಯಾಂಕ್ ಅವರು ಏನೋ ಬರ್ತಾಯಿದ್ದಾರೆ ಸರ್, ರಜಾನೋ ಏನೋ ಬೇರೋ ಅಂತ ಅಂದ್ರಂತೆ. ಸರಿ, ಆ ಕಂಪ್ನಿ ಇದು ಯಾವ ಕಂಪ್ನಿ ಕೆಲಸ ಮಾಡ್ತಿದ್ವಲ್ಲ, ಕಂಪ್ನಿಯಿಂದ ಅಂತ ಎಲ್ಲ ಹೋಗೋದಲ್ಲ ಚೆಕ್ ಎಲ್ಲ. ಆ ಕಂಪ್ನಿಯಿಂದ ಒಂದು ಬ್ಯಾಂಕ್ ಅವ್ರು ಹೇಳೋರು ಏನು ಕೆಲಸ ಗೊತ್ತಲ್ಲ. ಇವತ್ತು ಸಿನಿಮಾದವ್ರಿಗೆ ನಾವು ಬಂದಿದ್ದೀವಿ, ಲೋನ್ ಕೊಡುವಾಗ ಎಷ್ಟು ಮಾತಾಡ್ತಾರೆ, ಯಜಮಾನರು ಡ್ರೈವರ್ ಅವ್ರಿಗೂ ಲೋನ್ ಕೊಡ್ತಿರಲ್ಲ, ಅವೆಲ್ಲ ನಾವು ನೋಡಿದ್ದೀವಿ. ಆಮೇಲೆ ನಾನು ಹೇಳಿದೆ ಯಾವ ಬ್ಯಾಂಕ್ ಅಂತ ಅಂದರು, ಅದು ಯಾವುದೋ ಬ್ಯಾಂಕ್ ಹೇಳಿದ್ರು. ಸರಿ ಆಯಿತು, ಒಂದು ಕೆಲಸ ಮಾಡೋಕ್ಕೆ ಹೇಳಿ ನಾನು ಲೆಟ್ರ್ ಕೊಡೋಕ್ಕಾಗಲ್ಲ, ಲೆಟ್ರೆಲ್ಲ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ ನಮ್ದು ಯಾವುದು ಬ್ಯಾನರ್, ನಾನು ಹಿಸ್ಟ್ರಿ ಬಂದುಬಿಡುತ್ತೆ. ಆಮೇಲೆ ಅದ್ರ ಜೊತೆಗೆ ನಂಗೆ ಬೇರೆ ಬ್ಯಾಂಕ್ ಜೊತೆ ಅಷ್ಟು ಕಮ್ಯುನಿಕೇಷನ್ ಇಲ್ಲ. ಪೃಥ್ವಿ ಅವ್ರಿಗೆ ಇಲ್ಲ ಅಮ್ಮ ನೋಡಿ ಅಮ್ಮ ಅಂತ ಇವರು ಸ್ವಲ್ಪ ನೀಟಾಗಿ ಕನ್ವಿನ್ಸ್ ಮಾಡೋಕ್ಕೆ ಶುರುವಾದ್ವಿ. ಬಿಡ್ರಿ ಅವ್ರು ಸಿನಿಮಾ ಮಾಡಲಿ, ಆಮೇಲೆ ನೋಡೋಣ ಸುಮ್ಮನಿರ್ರಿ. ಯಾಕೀಗ ನಾವೇನೋ ಹೇಳೋಕ್ಕೋದ್ರೆ ಏನಪ್ಪ ಇವರು ಒಂಥರ ತುಂಬ ಹೇಳೋಕ್ಕೋದ್ರೆ ಕೆಲವ್ರು ತೊಗೊಳಲ್ಲ. ಇಲ್ಲ ಅಮ್ಮ ಪೃಥ್ವಿ ಅವ್ರಿಗೆ ಬೇಕಂತೆ, ನೀವು ಬೇರೆ ಬ್ಯಾಂಕ್ ಅವ್ರು ಕಳಿಸ್ಲಾಕ್ಕೆ ಕೇಳಿ. ಕೆನರಾ ಬ್ಯಾಂಕಿಗೆ ಒಂದು ಸರಿ ಮಾತಾಡಿದೆ, ಅವರು ಗೊತ್ತಲ್ಲ ನನಗೆ ಚೆನ್ನಾಗಿ ಪರಿಚಯ. ಅವರು ಅಂದರು ಅಮ್ಮ ಏನರಮ್ಮ, ಆಮೇಲೆ ನಿಮ್ಮೂರು ಹುಡುಗ ಅಂತ ಹೇಳಿದೆ ಅವ್ರಿಗೆ. ಕೆನರಾ ಬ್ಯಾಂಕು ಸೌತ್ ಕರ್ನಾಟಕ
ಅದೇ ನಿಮ್ಮೂರ್ದು ಮಂಗಳೂರು ಬ್ಯಾಂಕು, ತುಂಬ ಅಲ್ಲಿಯವರೆಲ್ಲ ಅಲ್ಲೇ ಪರಿಚಯ ನನಗೆ. ಅವಾಗ ಸುಮ್ಮನೆ ಒಂದು ಮ್ಯಾನೇಜರ್ ತುಂಬ ಪರಿಚಯ, ಅಣ್ಣಂಗೆ ಹೊಸಕೆರೆಯಲ್ಲಿ ಮನೆ ಕೊಡುವಾಗಲೂ ಅವರು ತುಂಬ ಧೈರ್ಯ ಮಾಡಿ ಕೊಟ್ಟಿದ್ರು. ಅವಾಗ ನಾವಿಷ್ಟು ಬೆಳೆದಿರಲಿಲ್ಲ. ಅವರು ಮ್ಯಾಂಗ್ಳೂರಲ್ಲಿದ್ದಾರೆ. ನಾನು ಸುಮ್ಮನೆ ಹೇಳಿದ ತಕ್ಷಣ ಅಮ್ಮ ನಿಮಗಿಲ್ಲ ಅಂತೀವ, ನೀವು ಹೇಳಿದ ಮೇಲೆ ಕೊಡೋದೆ, ಅದು ನಿಮ್ಮ ಸಿನಿಮಾ ಹೀರೋ ಬೇರೆ ಅಂದಿದ್ದು. ಅದೇನೋ ವೆರಿಫೈ ಎಲ್ಲ ಮಾಡೋಕ್ಕೆ ಕಳಿಸಿದ್ವಿ. ಅಲ್ಲೇನೋ ಸಣ್ಣ ಪುಟ್ಟ ಬ್ಯಾಂಕಿಗೇನೋ ಆಯಿತು, ಸರಿ ಇವರು ಆಮೇಲೆ ಮಾಡೋಣ ಬಿಡಿ ಅಂತ ಸುಮ್ಮನಾದರು. ಅವಾಗ ಇವ್ರಿಗೆ ಯೋಚನೆ ಅಂತೆ, ಯಾರು ಪ್ರೊಡ್ಯೂಸರು, ಡಾನ್ಕಿನ ಹೆಸರೇ ಗೊತ್ತಾಯಿಲ್ಲ, ಎಲ್ಲರೂ ಸ್ಮಗ್ಲಿಂಗ್ ದುಡ್ಡು ಅಂತ. ಅಯ್ಯೋ ಒಳ್ಳೆ ನಗು. ಇದೆಲ್ಲ ಎಷ್ಟು ಬರುತ್ತೆ ಸಂಶಯ ಅಂದರೆ, ಇದ್ಯಾರಪ್ಪ ಫೋನ್ ಮಾಡಿ ಮನೆಗೆ ಬಂದು ಬ್ಯಾಂಕ್ ಅವರೆಲ್ಲ ರಿಸರ್ಚ್ ಮಾಡಿ ಕೆಲಸ ಮಾಡ್ತಾರೆ. ಈಗ ಒಂದು ಫೋನ್ ನೋಡಿದ್ರೆ ಬ್ಯಾಂಕ್ ಅವ್ರು ಯಾರ ಮನೆಗೂ ಹೋಗಲ್ಲ. ನನಗೆ ಅವರು ಅಷ್ಟು ಕಮ್ಯುನಿಕೇಷನ್ ಇಟ್ಕೊಂಡಿದ್ದೀವಿ. ಯಶಿಲ್ಲ, ನಾನು ಜಾಸ್ತಿ ವ್ಯವಹಾರದಲ್ಲಿ. ಅವರು ತುಂಬ ದೊಡ್ಡ ಫ್ಯಾನ್. ಅವರು ನಾರಾಯಣ್ ಭಟ್ರು ಅಂತ ಅವರು ಯಶಿಗೆ ಹೊಸಕೆರೆಯಲ್ಲಿ ಮನೆ ಮಾಡುವಾಗ ಎಲ್ಲ ಬ್ಯಾಂಕು ರಿಜೆಕ್ಟ್ ಮಾಡಿ ತಂದು ಫೈಲ್ ಎಸ್ಬಿಟ್ಟು ನಂದಿನಿ ಮನೆಗೆ ಹೋದೆ. ಹೋಗಪ್ಪ ನೀನು ಕೊಡೋದು ಸಾಕಾಗಲ್ಲ ಅಂತ ಮಂಜು ಅವ್ರ ಮನೆ ತಗೊಳ್ಳುವಾಗ. ಆಮೇಲೆ ಏನಾಯಿತು, ಬಂದು ಸುಮ್ಮನೆ ಕೊಟ್ಟೆ, ಅಮ್ಮ ನಾನು ಕೊಡ್ತೀನಿ ಅಂತ ಕೊಟ್ಟರು. ಆದರೆ 20 ಲಕ್ಷ ವೇರಿಯೇಷನ್ ಬಂತು. ಇವ್ರು ರಿಸ್ಕ್ ತಗೊಂಡು ಕೊಟ್ಟಿದ್ರು. ಆಮೇಲೆ ನಾವು ಅಣ್ಣ ಒಂದೇ ಚೆಕ್ಕಲ್ಲಿ ಯಾವುದ್ರಲ್ಲ ತೀರಿಸಿದ್ವಿ. ಬಟ್ ಆ ಥರ ಇರೋ ಬ್ಯಾಂಕಲ್ಲಿ ನಾವು ಕೆಲಸ ಮಾಡಿರೋದ್ರಿಂದ ಇವ್ರಿಗೆ ಹೇಳಿದೆ ಧೈರ್ಯವಾಗಿ ಬನ್ನಿ ಅಂತ. ಬಟ್ ಆಮೇಲೆ ಆ ಪ್ಲೇಸ್ ಏನೋ ಬೇಡ ಇದು ಅಂತ ಏನೇನು ಡೌಟ್ಸ್ ಬರುತ್ತೆ. ಬಟ್ ಎಷ್ಟು ಕಷ್ಟ ನಾವು ಆ ಥರ ಸಿನಿಮಾ ಮಾಡ್ಬೇಕಾದ್ರೆ ನೀನೇ ಯೋಚನೆ ಮಾಡೋದು. ಅಷ್ಟು ನಿಮ್ಮ ಅಣ್ಣನೂ ಸಿನಿಮಾ ಫೀಲ್ಡಲ್ಲಿ ಇತ್ಕೊಂಡು ನಾವು ಮಾಡಬೇಕಾದ್ರೆ ಸಹಜ ಅಲ್ವಾ. ನಾವು ಯಾರ ಹತ್ರನಾದ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಓನರ್ ಯಾರು ಅಂತ ತಿಳ್ಕೊಳ್ಳೋದು ತಪ್ಪಿಲ್ವಲ್ಲ. ಮುಂಚೆ ಪ್ರತಿಯೊಬ್ಬರು ಯೋಚಿಸ್ತಾರೆ. ಬಟ್ ನಮಗಿತ್ತಲ್ಲ ಧೈರ್ಯ, ನನಗೂ ರಾಜುಗೂ. ಯಾವ ಮಾಡಿದ್ಮೇಲೆ ಖುಷಿ ಪಡ್ತಾರೆ, ಬಿಡ್ರಿ ನಾವು ಚೆನ್ನಾಗಿ ಮಾಡೋಣ ಕಣ್ರಿ ಅಂತಿದ್ವಿ ಅಷ್ಟೇ. ಅದೇ ಇವ್ರದ್ದು ಒಂದು ಒಳ್ಳೊಳ್ಳೆ ಮಜಗಳಿದೆ. ಹೇಳವ ನೀನು, ನಿಮ್ದು ಹೇಳವ ಬಣ್ಣದ ಕತೆ ಹೇಳವ, ಬೇಗ ಹೇಳವ. ನಾನು ತುಂಬ ರಿಸರ್ಚ್ ಮಾಡಿದ್ದೆ, ಪ್ರೊಡಕ್ಷನ್ ಯಾವುದು, ಯಾರು, ಹೆಣ್ಮಕ್ಳು ಬಿಕಾಸ್ ನಂದು ಫಸ್ಟ್ ಸಿನಿಮಾ ಅಲ್ವಾ. ನನಗೆ ಪ್ರೊಡ್ಯೂಸರ್ ಯಾರು ತುಂಬ ಸಲ ಕೇಳಿದೆ. ಡೈರೆಕ್ಟರ್ ಸರ್ ಹೇಳಿಲ್ಲ, ಹೇಳ್ತೀನಿ ಟೈಮ್ ಬರಲಿ ಹೇಳ್ತೀನಿ ಅಂತಿದ್ರು. ಇವ್ರನ್ನ ಕೇಳಿದೆ, ಇವರಂತೂ ನೀವೇ ಯಾವುದಾದ್ರಿದ್ರೆ ಹೇಳಿ, ಯಾರಾದರೂ ಗೊತ್ತಿದ್ರೆ ಹೇಳಿ ಅಂತಿದ್ರು ಅಂತ ಹೇಳ್ತಾ ಇದ್ರು. ಬಟ್ ನನಗೆಷ್ಟು ಜನ ಗೊತ್ತೋ ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಇವ್ರಿಗೆ ಹೇಳ್ತಾ ಇದ್ದೆ. ಬಟ್ ಅದು ಲಾಸ್ಟ್ವರೆಗೂ ಗೊತ್ತೇ ಆಗಲಿಲ್ಲ ಯಾರು ಅಂತ. ಲಾಸ್ಟ್ ಪೇಮೆಂಟ್ ಆದಾಗ ಪುಷ್ಪ ಅರುಣ್ ಕುಮಾರ್ ಹಾಸನ್ ಬ್ರಾಂಚ್ ಅಂತ ಬಂದಾಗ ಸ್ವಲ್ಪ ಡೌಟ್ ಬಂತು. ಡೈರೆಕ್ಟ್ರನ್ನ ಕೇಳಿದೆ, ಸರ್ ಯಾರು ಅಂತ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಮೀಟ್ ಮಾಡಿಸ್ತೀನಿ ಅಂದರು, ಮೀಟ್ ಮಾಡಿದೆ. ಸೊ ಬಟ್ ಇವತ್ತು ಅದೇ ನನಗೆ ಅನಿಸ್ತಾ ಇದೆ, ಏನಾದರೂ ನಾನು ಒಪ್ಕೊಂಡಿಲ್ಲ ಅಂದಿದ್ರೆ ಇವತ್ತು ಇಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ಏನೋ ಒಂದು ಡ್ರೀಮ್ ವರ್ಲ್ಡಲ್ಲಿ ಇದ್ದೀನಿ ಅನ್ನೋ ಫೀಲ್ ಆಗ್ತಾ ಇದೆ. ಯಾಕಂದರೆ ನನಗೆ ಯಶ್ ಸರ್ನ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಅವರ ಸಿನಿಮಾಗಳಿಗೆ ಫ್ಯಾನು, ಅವ್ರ ಆ್ಯಕ್ಟಿಂಗಿಗೆ ಫ್ಯಾನು. ಬಟ್ ಸಿನಿಮಾಗೆ ಬಂದ ಮೇಲೆ ಅವ್ರು ಬೆಳೆದು ಬಂದಿದ್ದ ರೀತಿಗೆ ಐ ಯೂಸ್ ಟು ಟೇಕ್ ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇದು ಮಾಡ್ತಾ ಇದ್ದೆ, ಎಕ್ಸಾಂಪಲ್ ತೊಗೊಂಡು ಮಾಡ್ತಾ ಇದ್ದೆ. ಈಗ ನಾನು ಅವ್ರು ಹೋಮ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿರೋದು ಅದೇ ಒಂಥರ ಏನೋ ಕನ್ಸಿನ ಲೋಕದಲ್ಲಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಸೊ ಅದು ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಅಂದರೆ ರಾಜು, ನೀವು ಸಿನಿಮಾ ಓಕೆ ಆದಮೇಲೆ ಗೊತ್ತಾಗಿದ್ದಲ್ವಾ ವಿಷಯ? ಹೌದೌದು, ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದು ಎಲ್ಲ ಆದ್ಮೇಲೆ ಗೊತ್ತಾಗಿದೆ. ಓಕೆ ಆದ್ಮೇಲೆಲ್ಲ ಮರೆಯ ಮುಗಿದು ಡಬ್ಬಿಂಗು ಮುಗಿದು ಇನ್ನೆಲ್ಲ ನಾವು ಈವೆಂಟ್ಗಿಂತ ಮುಂಚೆ ಗೊತ್ತಾಗಿರೋದೆ. ರಾಜು ನಿನ್ನ ಯಾವತ್ತೂ ನಂಬಲ್ಲ ನೀವು. 2 ದಿವಸ ಮುಂಚೆ ಫೋನ್ ಮಾಡಿ ರಾಜೇಶ್ ಸರ್ ಅವರು ನಮ್ಮ ಯಶ್ ಫ್ರೆಂಡು, ಅವ್ರ ಅಣ್ಣ ಅಂತಲೇ ಕರೆಯೋದು. ನೀನೇನೋ ಯಶನ ಅಣ್ಣ ಅಂತೀಯ, ಹಂಗೆ ಅವರು ಯಶು ಅವ್ರ ನನ್ನ. ಅವ್ರಿಗೂ ನನಗೊಂದ್ಸರಿ ಮನ್ಸಲ್ಲಿ ಅನ್ಸೋದು, ಅಯ್ಯೋ ಹೇಳ್ಬಿಡೋಣಪ್ಪ ಆರ್ಟಿಸ್ಟಿಗೆ ಒಂದು ಮೆಂಟಲಿ ಪ್ರಿಪೇರ್ ಆಗ್ತಾರೆ. ಆಮೇಲೆ ಇನ್ನು ಪ್ರೆಸ್ ಮೀಟು ಎಲ್ಲ ಮಾಡಬೇಕು, ಸ್ವಲ್ಪ ಹೇಳ್ಬಿಡೋಣ ಅಂತ ಈ ಪೃಥ್ವಿಯವ್ರಿಗೆ ಫಸ್ಟ್ ಊರಿಗೆ ಸುಮ್ಮನೆ ನಾನು ಅಲ್ಲಿದ್ದೆ. ಒಬ್ರಿಗೆ ಒಂದು 5-6 ಜನಕ್ಕೆ ಹೇಳಬೇಕು ಮೇಯ್ನು ಅಂತ. ಆವಾಗ ಇವ್ರ ಮೇಡಮ್ನ ಇಲ್ಲೇ ಜಿಂದಾಲಿ ಕರೆದ್ವಿ. ಬಂದರು, ಒಂದು 10 ನಿಮಿಷ ಬ್ಲಾಂಕಾಗಿ ಕೂತ್ಕೊಂಡ್ಬಿಟ್ರು. ನಾನು ಆಮೇಲೆ ಜ್ಯೂಸ್ ಕೀಸ್ ಕೊಟ್ಟು, ನಿನ್ನ DKD ನೋಡಿದ್ದೀನಮ್ಮ, ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ. ಬಟ್ ಏನಂದರೆ ಸಿನಿಮಾಗೆ ಬಂದಮೇಲೆ ನಿಧಾನಿಸಿ ಹೋಗಬೇಕು, ನಮ್ಮ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ನೋಡ್ಕೊಂಡು ಹೋಗು. ಏಕೆಂದರೆ ನಿನಗೆ ಮತ್ತೆ ಇದಕ್ಕೆ ಕಮಿಟ್ ಆಗಿಬಿಟ್ರೆ ಅದನ್ನು ಮಾಡೋಕ್ಕಾಗಲ್ಲ. ನಮ್ಮ ಸಿನಿಮಾಗೆ ಬರುವಾಗಲೂ ಗೊಂದಲದಲ್ಲೇ ಇದ್ಲು. ಆಮೇಲೆ ರಾಜು ಕನ್ವಿನ್ಸ್ ಮಾಡಿದ್ರು, ಏನೋ ಮಾಡಿ ಬಂದಿದ್ಯಾ ಅಂದರೆ. ಅವಳಿಗೆ ಅಯ್ಯೋ ಇವ್ರೇನೋ ಹೇಳ್ತಾವ್ರೆ, ನಾನು ಯಾರ ಮನೇಲಿದ್ದೀನಿ, ಎಲ್ಲಿ ಕೂತಿದ್ದೀನಿ. ನಾನು ಜ್ಯೂಸ್ ಕೀಸ್ ಕೊಟ್ಟು ನೀಟಾಗಿ ಮಾತಾಡಿಸಿ ಕಳಿಸ್ದೆ. ಪಾಪ
ಅವಳಿಗೆ ಏನಾದರೂ ತುಂಬ ಯಾರನ್ನಾರು ಒಬ್ಬರು ಹೆದರಿಕೆ ಇರೋರು ಕೂರಿಸ್ಬಿಟ್ಟರೆ ಹೆದರ್ಕೊಬಿಟ್ಟಿರೋಳೇನೋ ಅವತ್ತು ಡೆಲ್ಲಿ ಕರ್ಕೊಬಂದ. ಇಲ್ಲ, ಅಮ್ಮ ತುಂಬಾ ಕಂಫರ್ಟ್ ಫೀಲ್ ಮಾಡಿಸಿದ್ರು. ಗೊತ್ತಾಯ್ತು ಅವಳಿಗೆ ಇವಳು ಬ್ಲ್ಯಾಂಕ್ ಆಗ್ಬಿಡ್ತಾಳೆ, ನಾನೇ ಮಾತಾಡ್ಸ್ಬೇಕು ಅಂತ ಅವರೇ ಸ್ಟಾರ್ಟ್ ಮಾಡಿ ನಾರೇ ಸ್ವಲ್ಪ ನಿಧಾನಕ್ಕೆ ಮಾತಾಡಿಸಿ ಬೈಕ್ ವಿಷಯ ಎಲ್ಲ ಅವತ್ತೇ ಹೇಳಿದ್ದು ನನಗೂ. ಫ್ಯಾನ್ ಅಂತಲ್ಲ. ಆಮೇಲೆ ಸಿನಿಮಾದಲ್ಲಿ ಇವರಿಬ್ರು ಒಂದು ಹಾಡು ಒಳಗಡೆ ಸಿನಿಮಾ ನೋಡಕ್ ಹೋಗ್ತಾರೆ. ಅಲ್ಲಿ ಇವ್ರ ಹತ್ರ ಕೇಳೋದಂತ ಸಾಂಗ್ ರಿಲೀಸ್ ಆಗಿದೆಯಲ್ಲ, ಅದ್ರಲ್ಲಿ ಒಂದು ಥಿಯೇಟರ್ ಯಶಿಂಗ್ ಹೋಗ್ತಾನಲ್ಲ, ಅದು ಇವಳು ರಿಕ್ವೆಸ್ಟ್ ಮಾಡಿದ್ಲಂತೆ, ಸರ್ ಸರ್ದು ಯಾರ್ದು ಬೇಕ್ರಮ್ಮ ಅಂತ. ಅವ್ರು ಸುಮ್ಮನೆ ಕೇಳೋರು ಹಿಡ್ಕೊಬಿಟ್ಟವಳೆ. ಆಮೇಲೆ ನಂಗೆ ಫೋನ್ ಮಾಡಿದ್ರು, ಅಮ್ಮ ಯಶ್ ಸರ್ದೇ ಬೇಕು ಅಂತ ಹೀರೋಯಿನ್, ಏನು ಮಾಡ್ಲಮ್ಮ ಅಂದರು. ನಾನು ಹೇಳಿದೆ ಹಾಕ್ರಿ ರೀ, ಅವ್ರ ಅಭಿಮಾನಿ ಅಲ್ವೇನ್ರಿ, ಅದಕ್ಕೇನ್ರಿ ಹಾಕಳ್ರಿ ಅಂದೆ ನಾನು. ಅದೇ ನಮಗೇನು ತೊಂದರೆ ಇಲ್ಲ, ಅವ್ರ ಅಭಿಮಾನಿಗಳು ಹಾಕ್ರಿ ಅಂದೆ. ಆಮೇಲೆ ಎಷ್ಟು ಬರುತ್ತೆ ಅಂತ ಕೇಳಿದೆ, ಏಕೆಂದರೆ ಅದು ಏನಾದರೂ ಇಲ್ಲಮ್ಮ ಒಂದು ಚೂರು ಹಿಂಗೆ ಹೋಗುತ್ತೆ, ಮಾತುಗೀತು ಏನಾದ್ರು ಇದೆಯಾ ಅಂದೆ. ಏನೂ ಇಲ್ಲಮ್ಮ, ಸುಮ್ಮನೆ ಅಣ್ಣ ಹಿಂಗೆ ಲುಕ್ ಕೊಟ್ಕೊ ಹೋಯ್ತಾರೆ ಅಂತ ಅಂದರು. ಸರಿ ಬಿಡು. ಆಮೇಲೆ ಇವಳು ರಿಕ್ವೆಸ್ಟೇ ಅದು. ಆಮೇಲೆ ಅವರು ಅಷ್ಟೇ, ಯಶೋರ್ನ ಒಂಥರ ದಿಯಾ ಟೈಮಲ್ಲೆಲ್ಲ ಅವರು ಒಂಥರ ಲಕ್ಕಿ ಹ್ಯಾಂಡ್ ಅವ್ರಿಗೆ ಎಲ್ಲ ಕೂಡ ಬಂದಿದೆ. ಜೊತೆಗೆ ಅವ್ರು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡೋರು ರಾಜು. ಹೆಂಗೆ ಅಂದರೆ ಎಲ್ಲ ನೀಟಾಗಿ ಹೇಳೋರು, ಒಂಥರ ಸಿನಿಮಾಗೆ ಗೊತ್ತು ಅನ್ನೋ ಥರ ಎಲ್ಲ ಗೊತ್ತಿತ್ತು ಅವ್ರಿಗೆ. ನಾನೇನು ಹೇಳ್ತೀನಿ ಅದೇ ಥರ ಅವ್ರಿಗೆ ಅರ್ಥ ಆಗೋದು. ಈಗ ಹೊಸ್ದಾಗಿ ಬರೋರ್ಗೆ ಏನಾಗುತ್ತೆ ಹೇಳೋ, ನಾವೇನೋ ಹೇಳ್ತಿದ್ರು ಅವ್ರೇನೋ ಮಾಡ್ತಿರ್ತಾರೆ. ಆಮೇಲೆ ಫಸ್ಟ್ ಆ್ಯಟಿಟ್ಯೂಡ್ ಬರುತ್ತೆ ಇಲ್ಲಿ. ಓ ನಾನು ಡೈರೆಕ್ಟ್ರು, ಇವ್ರೇನು ಪ್ರೊಡ್ಯೂಸರ್, ನಾನು ಆ ಥರದ್ದೆಲ್ಲ ನೋಡಿದ್ದೀವಲ್ಲ, ಅದೆಲ್ಲ ಇರಲಿಲ್ಲ. ಆಮೇಲೆ ತುಂಬ ಚೆನ್ನಾಗಿ ಅವರು ಹಗಲು ರಾತ್ರಿ ಕಷ್ಟಪಟ್ಟವ್ರು ಇವರು. ನಾನು ನೋಡದೇ ಇರ್ಬೋದು, ಡೈಲಿ ಅಪ್ಡೇಟ್ ಹೇಳೋರು. ಅಮ್ಮ ಪೃಥ್ವಿ ಫೈಟಲ್ಲಿ ಇಲ್ಲಿ ಸುಟ್ಟೋಗಿದೆ, ಫೋಟೋ ಎಲ್ಲ ಕಳಿಸೋರು. ಇವರು ನನಗೊಂದು ಸೀನ್ ಕಳಿಸಿದ್ರು, ಗೋಪಾಲ್ ಸರ್ ತುಂಬ ಚೆನ್ನಾಗಿ ಮಾಡಿಬಿಟ್ರು ಅಮ್ಮ ಅಂತ. ನಾನು ಇವ್ರು ಒಬ್ಬರೇ ಕಾಣ್ತವ್ರೆ, ಆರ್ಟಿಸ್ಟೇ ಎಲ್ಲ, ಏನು ರೀ ಸೀರಿಯಲ್ ಥರ ಸುತ್ತಾ ಇದ್ದೀರಾ ಅಂತ ಭಯ. ಇವ್ರು ಹೇಳಿದ್ರು, ಇಲ್ಲಮ್ಮ ನಿಮಗೆ ಮೊಬೈಲಲ್ಲಿ ಏನು ರೀ ಜನನೇ ಇಲ್ವಲ್ರಿ, ಅವ್ರು ಒಬ್ಬರೇ ಕೂಗಾಡ್ತವ್ರೆ, ಆರ್ಟಿಸ್ಟ್ ಹಾಕಿಲ್ವೇನ್ರಿ ಅಮ್ಮ, ಅದು ನಿಮಗೆ ಕಳಿಸ್ದಾಗ ಗೊತ್ತಾಗಲ್ಲ, ಸಿನಿಮಾ ನೋಡಿ ಅಂದರು. ಆಮೇಲೆ ಸಿನಿಮಾ ನೋಡಿದಾಗ ಇದೇನು ಸೀರಿಯಲ್ಗೆ ಬರೀ ಇವ್ರು ಒಬ್ಬರೇ ಬಳಗೆ ಬಂದರು ಅಂತ ಏನಕ್ಕೆ ಹೋಗ್ತಿರ್ತಾರೆ, ಕಾಣಿಸ್ತಾನೆ ಇಲ್ಲ. ಏನು ರೀ ಒಂದು 2 ಮನೆ ಇದು ಏನೋ ತೋರಿಸ್ತಾನಿಗೆ ಆ ಭಯ. ಥರ ರಿಚ್, ಅದಕ್ಕೆ ತಕ್ಕ ಕೊಡದೆ ಹೋಗ್ಬಿಟ್ರೆ ಸೀರಿಯಲ್ ಥರ ಒಂಥರ ಏನೋ ಬರೀ ನೀವು ಮೊಬೈಲಲ್ಲೂ ಸುತ್ಕೊಬರ್ಬೋದ್ರಿ ಸಿನಿಮಾ ಅಂತ ಯಾವಾಗಲೂ ರೇಗಿಸ್ತಾ ಇದ್ದೆ. ಅವ್ರಿಗೆ ನಾನು ಸ್ಟ್ರಿಕ್ಟಾಗಿ ಹೇಳಿದ್ದೀನಿ, ಅವ್ರೇನು ಕೋಪ ಮಾಡ್ಕೊಳ್ಳಲ್ಲ. ಅವ್ರು 10 ಸತಿ ಹೇಳೋ ಆಯ್ತಮ್ಮ ಮಾಡ್ತೀನಮ್ಮ ಅಂತಾರೆ. ಬಟ್ ಹೇಳಿಸ್ಕೊಳ್ಳೋ ಕೆಲಸನೇ ಮಾಡಿಲ್ಲ. ಎಲ್ಲ ಒಂದು ಸಣ್ಣ ಪುಟ್ಟದ್ದು ಟೇಸ್ಟ್ ಅಂದಾಗ ಆ ಟೇಸ್ಟಾಗಿ ಕನ್ವಿನ್ಸ್ ಮಾಡೋರು. ಅಮ್ಮ ಇದೇನು ಗೊತ್ತಾ, ಇದು ಮಾಡ್ಬೋದು, ಬಟ್ ಇದು ಚೆನ್ನಾಗಿರುತ್ತೆ, ಇದು ಹಿಂಗೆ ಮಾಡೋಣ ಅಂತ ಹೇಳೋರು. ಏನು ಮಾಡ್ತೀರಾ ಗೊತ್ತಲ್ಲ, ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂತ. ಅದಕ್ಕೆ ಗಿಸ್ಟೆಲ್ಲ ಮಾಡುವಾಗ ಸ್ವಲ್ಪ ಗಮನ ಇಟ್ಟು ಅವರೇ ಹೋಗ್ಬಿಡೋರು ಇದಕ್ಕೆಲ್ಲ ಎಲ್ಲ ಮಾಡಿದ್ದೀವಿ, ಇಷ್ಟಕ್ಕೆ ಬಂದಿತ್ತು. ನಿನಗೆ ಇಷ್ಟ ಆಯ್ತಾ ಎಲ್ಲ? ನಾವು ದಿನ ನೋಡ್ತಿರ್ತೀರ, ನಮ್ಗೆ ಅವೆಲ್ಲ ಗೊತ್ತು. ನಾನು ಆವಾಗಲೇ ಹೇಳಿದ್ರೆ ವೆರಿ ಬಿಗಿನಿಂಗ್ ಹೇಳಿದೆ, ಅದು ಆ ಜ್ವಾಲೆ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಅಂದರೆ ಅದು ಸುಟ್ಟೋಯ್ತು ಇದೆಲ್ಲ ಹೇಳ್ತೀರ. ಅಂದರೆ ಈ ಸಿನಿಮ್ಯಾಟಿಕ್ಕು ಮ್ಯಾಜಿಕ್ ಅಂತಾರಲ್ಲ, ಆ ಫೀಲು ಈ ಕಂಟೆಂಟಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಡೈರೆಕ್ಟ್ರಿಗೆ ಹೆವಿ ಭಯ ಇರುತ್ತೆ, ಇದು ಯಾರು ಪ್ರೊಡಕ್ಷನ್ ಮತ್ತು ದೊಡ್ಡ ಹೆಸರಿದೆ, ಅದಕ್ಕೆ ಚ್ಯುತಿ ಬರಬಾರ್ದು. ಅಷ್ಟು ಮೇ ಬಿ ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ ಆ ವಿಚಾರಕ್ಕೆ. ಸೊ ಇಲ್ಲಾಂದರೆ ಈ ಥರದ್ದೆಲ್ಲ ಮಾಡೋದಕ್ಕೆ ಅಷ್ಟು ಈಸಿ ಅಲ್ಲ, ಅಂದರೆ ಅಷ್ಟು ಅಚ್ಚುಕಟ್ಟಾಗಿ. ಅದೇ ನಮಗೆ ಕೆಲಸ ಮಾಡೋದು ಕಷ್ಟ ಅಲ್ಲ, ಅದಕ್ಕೇನು ಒದಗಿಸ್ಬೇಕು ಅದು ಕಷ್ಟ ಅಲ್ಲ, ಲೀಕ್ ಮಾಡೋದು ಬೇಡ ಅಂತ. ಅದು ಏನು ಗೊತ್ತಾ, ಮಾಡಿ ಏನೋ ಎಕ್ಸ್ಪೀರಿಯನ್ಸ್ ಇದ್ದು ಅನುಭವ ಇದ್ದು ದಿನ ಆಚೆ ಬಂದು ಸಿನಿಮಾ ಫೀಲ್ಡಲ್ಲಿ ಓಡಾಡಿ ಇವ್ರಿಗೆಲ್ಲ ಗೊತ್ತಪ್ಪ ಅನ್ನೋದಾದರೆ ಜನ ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ. ದಿಢೀರಂತ ಬಂದು ಅವ್ರ ತಾಯಿ ಸಿನಿಮಾ ಮಾಡ್ತಾವ್ರಂತೆ ಅಂದರೆ ಅದು ಬರೆಯೋ ರೀತಿಗಳೇ ಬೇರೆ. ಕರೆಕ್ಟ್. ಬಟ್ ನನಗೇನಿಸ್ತು ಅಂದರೆ ನೀವು ಮಾತಾಡ್ತಿರೋ ರೀತಿ, ಅದು ಒಂದು ಕ್ಲಿಪ್ ಎಷ್ಟೊತ್ತು ಬರುತ್ತೆ ಅಂತಲೂ ಕೇಳ್ತಿರಂದರೆ ನಿಮ್ಮ ಕಾಪಿ ರೈಟ್ಸ್ ಬಗ್ಗೆ ಗೊತ್ತು, ಎಲ್ಲ ವಿಚಾರಗಳನ್ನ ತಿಳ್ಕೊಂಡೇ ಬಂದಿರೋದು. ಅಂದರೆ ಮೇ ಬಿ ಇಂಟರ್ವ್ಯೂಗಳೆಲ್ಲ ನೋಡಿದ್ರೆ ಇಂಡಸ್ಟ್ರಿಯವರು ನೆಕ್ಸ್ಟ್ ಏನು ಮಾತಾಡೋಕ್ಕೆ ಹೋಗಲ್ಲ, ಅಥವಾ ಯಾರೋ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಅಷ್ಟು ವಿಷಯ ತಿಳ್ಕೊಂಡು ಬಂದು. ನಾನು ಮನೆಗೂ ಆಫೀಸ್ಗೆ ಹೋಗಿ ಸಿನಿಮಾ ನೋಡಿದಾಗ ಆಮೇಲೆ ಅದಕ್ಕೆ ಇನ್ನೇನೇನು ಆ್ಯಡ್ ಆನ್ ಮಾಡಬೇಕು ಅಂತ ಇಬ್ಬರು ಅದನ್ನೋ ಒಂದು ಫಿನಿಶಿಂಗ್ ನೋಡಿದ ತಕ್ಷಣ ಒಂದು ಧೈರ್ಯ ಬಂತು. ಆಮೇಲೆ ನಿಮ್ಮ ಅಣ್ಣಂಗೆ ಮೆತ್ತಗೆ ಅಲ್ಲಿ ಹೋಗ್ಬಿಟ್ಟೆ ಹೋಗ್ಲಿ ಅಂತ ಧೈರ್ಯ ಬಂದಮೇಲೆ ಓಕೆ ಇದನ್ನು ಪಬ್ಲಿಸಿಟಿ ಮಾಡ್ಬೋದು ಚೆನ್ನಾಗಿದೆ ಅಂತ. ಅಲ್ಲಿವರೆಗೂ ಅಂದರೆ ಆ ಒಂದು ಸಿನಿಮಾನ ಇನ್ನೂ ಅದಕ್ಕೆಲ್ಲ ಪಾಲಿಶ್ ಎಲ್ಲ ಆದಮೇಲೆ ಸೂಪರಾಗಿ ಬರುತ್ತೆ ಅಂತ ಒಂದು ಧೈರ್ಯ ಬಂದಮೇಲೆ ನಾನೇ ಬೇಕು ಅಂತ ಹೋಗಿ ಎಲ್ಲೋ ಗೊತ್ತಾಗಲಿ ಅನ್ನೋ ಕಡೆ ಹೇಳಿ ಬಂದೆ. ಆಮೇಲೆ ಚಕ್ಲಿ ಫೋನ್ ಮಾಡಿ, ಚಕ್ಲಿಗೆ ಯಾರೋ ಹೇಳೋರು, ಅಲ್ಲಿ ಹೇಳೋ ಹುಡುಗನಿಗೆ ಹೇಳಿ ಬಂದಿದ್ದೆ. ಸಾಮಾನು ತಗೊಳಕ್ಕೆ ಹೋಗಿದ್ದೆ, ಅವ್ರು ಅಡ್ವರ್ಟೈಸ್ ಕೇಳ್ತಾನೆ ಇದ್ರು. ನಾನು ಹೇಳಿದೆ ಈಗ ರೆಡಿ ಇದೆ ಬನ್ನಿ ಮಾಡಂಗಿದ್ರೆ ನಾವು ಇನ್ನೇನು ರಿಲೀಸಿಗೆ ರೆಡಿ ಇದೆ ಅಂತ ಹೇಳಿದ್ನಲ್ಲ, ಸಿನಿಮಾ ರೆಡಿ ಇದೆಯಾ ಏನಿದು ಸುಮ್ಮನೆ ಹೇಳ್ತಾವ್ರ ಅಂತ ಫೋನ್ ಹಾಕಿದ್ದು, ಹಂಗೆ ಬಂದಿದ್ದು ಆ ಥರ ಹೇಳಿದ್ದು. ಫುಲ್ ರೆಡಿಯಾಗಿ ಇನ್ನೇನು ನಾವು ಎಲ್ಲ ಎಲ್ಲೆಲ್ಲಿಗೆ ಏನೇನು ಮಾಡಬೇಕು ಎಲ್ಲ ಪಕ್ಕಾ. ಇನ್ನೂ ಅದು ಸಿನಿಮಾ ಮುಗಿದು ಸುಮಾರು ಕೆಲಸಗಳೆಲ್ಲ ಮುಗಿದು ಇನ್ನೇನು ಆಡಿಯೋ ಮಾರ್ಕೆಟ್ ಸ್ಟಾರ್ಟು ಅನ್ನುವಾಗ ಹೇಳಿದ್ದು.
ಗೊತ್ತಾಗ್ಬೇಕಲ್ಲ, ಎಲ್ಲ ಕಡೆ ಹೋಗ್ಬೇಕಲ್ಲ. ಗೊತ್ತಾಗದೇ ಅದೇನೋ ಮಗುನ ಹೊಟ್ಟೆಲಿ ಇಟ್ಕೊಂಡು ಡೆಲಿವರಿ ಟೈಮ್ಗೆ ಹೋಗ್ಲೇಬೇಕಲ್ಲ, ಹಂಗಿತ್ತು ನಮ್ಮ ಕಷ್ಟ. ಈಗ ಎಷ್ಟು ದಿನ ಮುಚ್ಕತ್ತೆ, 9 ತಿಂಗಳು ಮುಚ್ಕೋಬೋದು, ಹೆಚ್ಚಿಗೆ ದಿನ 15 ದಿನ ಮುಚ್ಕೋಬೋದು, ಆಮೇಲೆ ಡೆಲಿವರಿ ಆಗಲೇಬೇಕು. ಅದೇ ಥರ ನಮಗೂ ಕೊತ್ತಲವಾಡಿ ಆಗಿದ್ದು. ಆ್ಯಕ್ಚುಲಿ ಒಂದು ಸ್ಟೋರಿ ಇಟ್ಕೊಂಡು ಅಮ್ಮ ಜೊತೆ ಕೂತ್ಕೊಂಡು ಒಳ್ಳೆ ಡೈಲಾಗ್ಸ್ ಬರುತ್ತೆ. ಅಲ್ಲ ಅಂದರೆ ಎಕ್ಸ್ಪೀರಿಯನ್ಸ್, ಜೀವನ ಅನುಭವ ಅದು ಎಲ್ರಿಗೂ ಅದೇ ಅಲ್ವೇನಾ. ನೀನು ಎಷ್ಟು ತಿಂಗಳು ಬಸ್ರಿನ ಮುಚ್ಚಿಟ್ಕೊಳಕ್ಕಾಗುತ್ತೆ, ಅದೇ ಥರ ಸಿನಿಮಾ ಕೂಡ ಮುಚ್ಚಿಟ್ಕೊಳಕ್ಕಾಗಲ್ಲ. ಆಚೆ ಬರಬೇಕು, ಬರೋ ಟೈಮ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ. ಅವ್ರಿಗೆ ತುಂಬ ಖುಷಿ ಪಡ್ತಾನೆ. ನಿಂಗೆ ಗೊತ್ತಲ್ಲ, ಅವ್ನಿಗೆ ಕೆಲಸ ಚೆನ್ನಾಗಿರ್ಬೇಕು. ಅವ್ನು ಯಾರ ಮಾಡಲಿ, ಅವನು ಒಬ್ಬ ಲೆಜೆಂಡ್ ಮಾಡಲಿ ಬಡವ ಮಾಡಲಿ, ಕೆಲಸ ಚೆನ್ನಾಗಿ ಮಾಡಿದ್ರೆ ಖುಷಿ ಪಡ್ತಾನೆ. ಅದು ನನಗೆ ಅವನ ಬಗ್ಗೆ ನಂಬಿಕೆ ಇತ್ತು. ಏನಾದ್ರು ಕೆಡಿಸ್ಬಿಟ್ರೆ ಅವನಷ್ಟು ಕೋಪ ಬರೋದ್ರಿಂದ ಆಮೇಲೆ ನಮ್ಮನೆಯವ್ರು ಕೆಡ್ಸೋರು ಅಂದರೆ ಇನ್ನೂ ಕೇಳಬೇಕಾ. ಅದಕ್ಕೆ ಆ ಭಯ ಒಂದಷ್ಟೇ. ಆಮೇಲೆ ಸುಮ್ಮನೆ ಪಬ್ಲಿಸಿಟಿ ಬೇಡ. ಆಮೇಲೆ ಯಾವ ಥರ ಪಬ್ಲಿಸಿಟಿ ಕೊಡ್ತಾರೆ ಹೇಳು, ಸುಮ್ಮನೆ ಇರೋಕ್ಕಾಗಿರ್ಲಿಲ್ವ ಇವ್ರಿಗೆ ಅಂತೆಲ್ಲ ಈಗಲೂ ಅಂತಿದ್ದಾರೆ. ಈಗ ಬೇರೆ ಥರ. ಬಟ್ ಕೆಟ್ಟೋ ಈ ಸುಮ್ಮನೆ ಗೊತ್ತಿಲ್ಲದವರೆಲ್ಲ ಬಂದು ಮೊದಲೇ ಆಡಿಯನ್ಸ್ ಬೈತಾರೆ ನಮ್ಮನ್ನ, ಇವ್ರು ಸುಮ್ಮನೆ ಇರೋಕ್ಕಾಗದೆ ಸಿನಿಮಾಗಳು ಮಾಡ್ತಾರೆ ಅಂತ. ಕೆಟ್ಟ ಸಿನಿಮಾ ಬಂದಾಗ ಕೋಪ ಎಷ್ಟೇ ಬರುತ್ತೆ ಅಂದರೆ ಆಡಿಯನ್ಸಿಗೆ ಸಹಜವಾಗಿ ಬಂದೇ ಬರುತ್ತೆ. ಅದು ಆಗಬಾರ್ದು ಅಂತ ಅಷ್ಟೇ ಸೀಕ್ರೆಟ್, ಬೇರೆ ಏನೂ ಇಲ್ಲ. ಓಕೆ, ಇಲ್ಲ ಅದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗಿದೆ ಬಿಡಿ. ಅದೆಂತ ವರಿನೇ ಬೇಡ, ನನ್ನ ಪ್ರಕಾರ ವರಿನೇ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾವ್ಯ, ನಿಮ್ಮ ವಿಷಯಕ್ಕೆ ಬಂತಂದರೆ ಸಿನಿಮಾಗೆ ಬಂದಿದ್ದು ಅಥವಾ ಮೊದಲೇ ಕಿರುತೆರೆ ಮತ್ತು ಸಿನಿಮಾಗೆ ಬಂದಿದ್ದು, ಮತ್ತು ಈ ಒಂದು ಪಾತ್ರ ಅಂದರೆ ಎಲ್ಲರಿಗೂ ಡ್ರೀಮು ಈ ಥರದ್ದೊಂದು ಸಿನಿಮಾ ಸಿಗಬೇಕು, ಅದು ಪ್ರೊಡಕ್ಷನ್ ಬಿಡಿ ಸೂಪರ್ ಆಗಿದೆ. ಸೊ ನಿಮ್ಮ ಮುಂದಿನ ದಾರಿ ಹೆಂಗೆ ಕಾಣ್ತಾ ಇದೆ, ಮತ್ತು ಸಿನಿಮಾದೊಳಗೆ ನಿಮ್ಮ ಪಾತ್ರ, ನಿಮ್ಮ ಅನುಭವ ಈ ಜರ್ನಿಯಲ್ಲಿ? ಗೋಪಾಲ್ ಸರ್ ಪಕ್ಕದಲ್ಲಿದ್ದಾರೆ, ಪೃಥ್ವಿ ಇದ್ದಾರೆ, ಆಶೀರ್ವಾದ ತೊಗೋತಿದ್ರಂತೆ. ಸೊ ಹಂಗಾಗಿ ನೀವೇ ಆಶೀರ್ವಾದ ಮಾಡ್ತಿದ್ರಿ ಅಂತಂದರೆ ಸೊ ನನಗೆ ತುಂಬ ದೊಡ್ಡ ಕುತೂಹಲ ಆ ವಿಚಾರಕ್ಕೆ. ಇಲ್ಲ, ಇವಾಗ ಸುಮ್ಮನೆ ಅದು ಫನ್ನಾಗಿ ಹೋಗ್ತಿರೋದು. ಏನಾದರೂ ಹೆಡ್ಲೈನ್ ಅದೇ ಹಾಕಿ ಅಥವಾ ಫಸ್ಟ್ ಟೈಮ್ ನನ್ನ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗ್ಬಿಟ್ಟೆ ಅನ್ನೋದು ತುಂಬ ಭಯ. ತಮಾಷೆ ಅಂತ ಜನಕ್ಕೂ ಗೊತ್ತಾಗ್ತಿದೆ. ಬ್ಯಾಡ್ ಬಂದ್ರೆ ನಾನು ಹೇಳ್ತೀನಿ. ಅಮ್ಮ ಇದನ್ನು ಯಾವಾಗಲೂ ಹೇಳಿದ್ದಾರೆ. ರೀಸೆಂಟಾಗಿ ಇವಾಗ ಆ್ಯಕ್ಚುಲಿ ಇಂಟರ್ವ್ಯೂಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೂ ನೀನೆಲ್ಲೂ ಕಾಣಿಸ್ತಿಲ್ವಂತೆ, ನಾನೇ ಕಾಣಿಸ್ತಿದ್ದೀನಂತೆ, ನೀನು ಮಾತಾಡ್ಬೇಕು, ಕಾಲ್ ಮಾಡಿದ್ರು, ನೀನು ಮಾತಾಡಬೇಕು ನಾಳೆಯಿಂದ, ಏನೇ ಮಾತಾಡಿದ್ರು. ನಿನ್ನಂಗೆ ಸಿನಿಮಾ ಫೀಲ್ಡಲ್ಲಿ ಒಬ್ರು ಪರಿಚಯ ಇದ್ದಾರೆ, ಅಣ್ಣಂಗಿರೋರು ಮದುವೆ ಟೈಮಲ್ಲಿ ಇದ್ದಾರೆ. ಅವ್ರು ಫೋನ್ ಮಾಡಿ, ಅಮ್ಮ ನಿಮ್ಮ ಸಿನಿಮಾ ಹೀರೋಯಿನೇ ಕಾಣ್ತಿಲ್ವಲ್ಲಮ್ಮ ಅಂದಲು. ನಿನ್ನ ಕಣ್ಣಿಗೆ ಕನ್ನಡಕ ಹಾಕೊಂಡಿದ್ಯಾ, ದಿನ ಇಂಟರ್ವ್ಯೂ. ಅಮ್ಮ ಅಲ್ಲಿ ನಿಮ್ಮದೇ ನೋಡ್ತಾವ್ರೆ, ಆಮೇಲೆ ನೀವು ಹೀರೋಯಿನ್ ತೋರಿಸಿ ಅಂದರು. ಅದಕ್ಕೆ ಹೇಳಿದೆ, ಮಾಡಮ್ಮ ಮಾತಾಡಮ್ಮ. ಅದೇ ಹೇಳಿದ್ರು, ನಾನಿದ್ದೀನಿ, ಎದುರ್ಕೊಂಬೇಡ, ನಾನಿದ್ದೀನಿ, ನೋಡ್ಕೊತೀನಿ, ಮಾತಾಡಮ್ಮ. ನಾವೆಲ್ಲ ಅಲ್ಲೇ ಕೂತಿರ್ತೀವಲ್ಲಮ್ಮ, ನೀನು ಮಾತಾಡಬೇಕು, ಆಡಿಯನ್ಸಿಗೆ ಗೊತ್ತಾಗ್ಬೇಕು ನೀನು ಹೀರೋಯಿನ್ ಅಂತ. ನಾನು ಮಾತಾಡ್ತಿದ್ರೆ ನೀನು ಸುಮ್ಮನೆ ಕೂತಿರ್ತೀಯ, ಬಾ ನಾಳೆಯಿಂದ ಕಂಟಿನ್ಯೂ ಇಂಟರ್ವ್ಯೂಗೆ ಬಂದೆ. ಓಕೆ, ಸ್ಟಾರ್ಟಿಂಗಲ್ಲೇ ಕನ್ಫ್ಯೂಷನ್ ಇಂದನೇ ಸ್ಟಾರ್ಟ್ ಆಯಿತು ಜರ್ನಿ ನಂದು. ಅದಾದಮೇಲೆ ಬಂದ ಮೇಲೆ ಇನ್ನೊಂದು ಕನ್ಫ್ಯೂಷನು, ಪ್ರೊಡಕ್ಷನ್ ಯಾವುದು ಅಂತ. ಅದಾದಮೇಲೆ ಕ್ಯಾರೆಕ್ಟರ್ ವೈಸ್ ನನಗೆ ಇಬ್ಬರು ಲೆಜೆಂಡ್ಸ್ ಜೊತೆ ಕಾಂಬಿನೇಷನ್ ಇದ್ದಾಗ ಭಯ ಅಲ್ವಾ? ಆ ಸರ್ನ ಹೇಳಿ ತಮಾಷೆ ಸುಮ್ನೆ ಇಲ್ಲ, ನಿಜವಾಗ್ಲು ಆಮೇಲೆ ಇಂಟರ್ವ್ಯೂ ಅವ್ರು ಅನ್ಕೊಳ್ಳಿ ಬಿಡ್ರಿ, ಯಾಕ್ರಿ ಒಳ್ಳೇದಕ್ಕೆ ನೀವು ಇನ್ನೂ ಕಮ್ಮಿ ಮಾಡ್ಕೊತೀರಾ, ಅನ್ನ ತಪ್ಪೇನ್ರಿ, ಅನ್ಲಿ ಬಿಡ್ರಿ, ಹ್ಞೂನ್ರಿ ಹಂಗಂದಷ್ಟು. ಏಜ್ ಬಗ್ಗೆ ನನ್ ಏಜ್ ಬಗ್ಗೆ ಎಲ್ಲಿ ಮಾತಾಡ್ದೆ? ಏಜ್ ಬಗ್ಗೆ ಮಾತಾಡ ನಾವು ಹೇಳ್ತೀವಪ್ಪ. ನಾನು ಮೊನ್ನೆ ಡ್ಯಾನ್ಸ್ ನೋಡಿದೆ ನಿಮ್ದು, ಅದು ಅನ್ಕೊಂಡಾಗ ಸುಮ್ಮನೆ ಯಾಕೆ ಬೇಡ. ನಿಜವಾಗ್ಲು ಅವ್ರು ಫುಲ್ ನ್ಯಾಚುರಲ್ ವೇ ನಲ್ಲಿ ಆಕ್ಟ್ ಮಾಡ್ತಾರೆ. ಅದಕ್ಕೆ ಆಕ್ಚುಲಿ ಫ್ಯಾನ್ ಇದಕ್ಕೆ ಕಣ ಪ್ರವೀಣ, ನಾನು ಈ ಥರ ಎಲ್ಲ ಶುರು ಮಾಡಿದ್ಮೇಲೆ ಇವ್ರ ಹೆಸರು ಬರೋಕ್ಕೆ ಒಂದು 10 ಜನ ಹೇಳಿರ್ಬೇಕು. ಈ ಥರ ಪೃಥ್ವಿ ಅಂಬಾರಮ್ಮ ಅಂದರೆ ಅವ್ರು ಒಂದೇ ಮಾತು ಹೇಳೋದು. ತುಂಬ ಪ್ರಿಯಾಂಕನೂ ಹೇಳಿದ್ರು, ಹಿಂಗೆ ಸಿನಿಮಾ ಮಾಡಿದ್ದೀನಿ ಪ್ರಿಯಾಂಕಾ, ಇನ್ನೇನು 10 ಬಂದಿದ್ದೀನಿ ಅಂದೀಗ. ಅಯ್ಯೋ ಒಳ್ಳೇದಮ್ಮ, ಹಂಗೆ ಯಾರು ಅಂದರೆ ಪೃಥ್ವಿ ಅಮ್ಮ ಒಳ್ಳೆ ನನ್ನ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ, ಅವ್ರಿಗೊಂದು ಬ್ರೇಕ್ ಸಿಗಬೇಕು ಅಂತಲೇ ಒಂದು 10 ಜನ ಹೇಳವ್ರೆ. ಹಂಗೆ ನಿಮಗೆ ಹೇಳಿ 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 ಒಂದು ಬ್ರೇಕ್ ಸಿಗುತ್ತೆ, ನೀವು ಅದಕ್ಕೆ ಹೇಳ್ತಾನೆ ಇರಬೇಕು. ತಥಾಸ್ತು ಅಂತ ಇರ್ತಾರಂತೆ ದೇವರು. ಹೇಳಮ್ಮ. ಓಕೆ, ಕಂಪೇರ್ ಮಾಡಿದ್ರೆ ಅವರು ಸ್ವಲ್ಪ ಸೀನಿಯರು, ಅದಕ್ಕೆ ಸ್ವಲ್ಪ ಭಯ ಇತ್ತು. ಸಿನಿಮಾ ಹಿಂಗೋ ಸೀರಿಯಲ್ ಶೂಟಿಂಗ್, ಸಿನಿಮಾ ಶೂಟಿಂಗ್ ಏನು ಡಿಫ್ರೆನ್ಸ್ ಇರುತ್ತೆ, ಹೆಂಗೆ ಇವಾಗ ಸರ್ದಂತೂ ಸೀನ್ಸ್ ಆಲ್ಮೋಸ್ಟ್ ತುಂಬ ರೋಷದಲ್ಲಿ ಅಥವಾ ಆ ಥರದ್ದೇ ಇರ್ತಾ ಇತ್ತು. ಇನ್ನೊಂದು ಟೇಕ್ ನನ್ನಿಂದ ಏನಾದರೂ ಮಿಸ್ ಆಗಿಬಿಟ್ರೆ ಅನ್ನೋದೆಲ್ಲ ಭಯ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಅದೊಂದು ಕಂಫರ್ಟ್ ಝೋನೇ ಕ್ರಿಯೇಟ್ ಆಯಿತು. ಎಲ್ಲ ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಇದು ಮಾಡೋಣ ಅದು ಮಾಡೋಣ ಅಂತೆಲ್ಲ ಮಾಡ್ತಾ ಇದ್ವಿ. ತುಂಬ ಫನ್ ಮಾಡ್ತೀವಿ. ಎವ್ರಿ ಸಿಂಗಲ್ ಸೀನ್ ನಾನು ಏನೇ ಮಾಡಿದ್ರು ಅದಕ್ಕೊಂದು ಫನ್ ಅಂತ ಇರ್ತಾ ಇತ್ತು. ಏನಾದರೂ ಒಂದು ಏನು ಮಾಡಿದ್ರು
ಅದು ಕಾಮಿಡಿ ಆಗ್ತಾ ಇತ್ತು, ಮಾಡಿಲ್ಲ ಅಂದ್ರೂ ಕಾಮಿಡಿ ಆಗ್ತಿತ್ತು. ಮಾತಾಡಿದ್ರೆ ಏನ್ ಇಷ್ಟು ಮಾತಾಡ್ತೀರಾ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸೀನ್ ಬಗ್ಗೆ ಅಂತ ಬೈಯೋರು. ಇಲ್ಲ ಸುಮ್ಮನೆ ಕೂತಿರ್ತಿದ್ದೆ, ಏನೋ ಮಾತಾಡಿದೆ, ಏನು ನೋಡ್ರಿ ಏನ್ ಆಟಿಟ್ಯೂಡ್ ನೋಡಿ ಅಂತ. ಎಸ್ಪೆಷಲಿ ಗೋಪಾಲ್ ಸರ್ ಏನ್ ಆಟಿಟ್ಯೂಡ್ ನೋಡಿ, ಒಂಚೂರು ಮಾತಾಡಲ್ಲ ಅಂತ. ಮತ್ತೇನೇನೋ ಪೆಟ್ ಮೀಮ್ಸ್ ಎಲ್ಲ ಇಟ್ಟಿದ್ರಪ್ಪ, ಏನೇನೋ ಫನ್ನಿಯಾಗಿ, ನೆನಪಿಲ್ಲ ನನಗೆ. ಯಾವ್ದೋ ಊರಿಗೆ ಹೋಗಿದ್ವಿ, ಆ ಊರ ಹೆಸರಲ್ಲಿ ಏನೋ ಒಂದು ತೆಗೆದು ಶಾರ್ಟ್ ಫಾರ್ಮ್ ಅಲ್ಲಿ ಇಟ್ಕೊಂಡು ಆ ಥರದ್ದೆಲ್ಲ ಎಲ್ಲ ಎಲ್ಲಿ ಚಾಮರಾಜನಗರನೇ ಆಗಿದ್ದಾ? ಬಟ್ ಜೋಕ್ಸ್ ಅಪಾರ್ಟ್ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾವ್ಯ. ಅಂದರೆ ನಿಮಗೆ ಅಂದರೆ ಅವ್ನು ಸೀರಿಯಸ್ ಆಗಿ ಹೇಳೋದಾದರೆ ಅಂದರೆ ಈಗ ಅವ್ರ ಕಾನ್ಫಿಡೆನ್ಸು ಈಗ ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ, ನೀವು ನೋಡಿದ್ರೆ ನೀವು ಡೆಫಿನೆಟ್ಲಿ ಅವ್ರದ್ದು ಮೊದಲೇ ಸಿನಿಮಾ ಅಂತ ಅನ್ಸಲ್ಲ. ಅದು ಯಾವುದೇ ಎಮೋಷನ್ ಆಗಿರಲಿ, ಅದು ಅವರು ಒಂದು ಸಣ್ಣ ತುಂಟತನ ಇರ್ಬೋದು, ಬೇರೆ ರೊಮ್ಯಾನ್ಸ್ ಸೀನ್ ಇರ್ಬೋದು, ಅಥವಾ ಅವ್ರು ಎಮೋಟ್ ಮಾಡುವ ರೀತಿ ಎಲ್ಲ ತುಂಬ ಇಂಟಿಟಿವ್ ಆಗಿದ್ದಾರೆ ಅವರು. ಈಗ ಕೆಲವೊಂದು ಆ್ಯಕ್ಟರ್ ತುಂಬ ಪ್ರಿಪೇರ್ ಮಾಡ್ತಾರೆ, ಅವ್ರು ಹಾಗಲ್ಲ, ತಕ್ಕಂತ ಮಾಡ್ತಾರೆ. ಅದು ತುಂಬ ಕಷ್ಟ ಅದು ಹಾಗಾಗಿ ನಾವು ಈಗ ಇನ್ನೊಂದು ಜೋಕ್ ಹೇಳ್ತೀನಿ, ಹಾಗಾಗಿ ನಾವು ಆಶೀರ್ವಾದ ತಗೋತಾ ಇದ್ದೀವಿ. ಚೆನ್ನಾಗಿತ್ತು ಕವಿ. ಇಲ್ಲ ಆ್ಯಕ್ಚುಲಿ ಇವರು ಅಷ್ಟೇ ಆ ಥರ ಏನು ಪ್ರಿಪೇರ್ ಆಗಿ ಬರೋದೆಲ್ಲ ಮಾಡ್ತಿಲ್ಲ. ಇನ್ಸ್ಪಿರೇಷನ್ ಸರ್, ನಾನು ನೋಡಿ ಕಲ್ತಿದ್ದೀನಿ ನಿಮ್ಮಿಂದ. ಗೊತ್ತಾಯ್ತಲ್ಲ, ನಮ್ಮದು ಮ್ಯೂಚುವಲ್ ಅಡ್ಮಿರೇಷನ್. ಅವ್ರು ನನ್ನ ಹೊಗಳ್ತಾರೆ, ನನ್ನ ಅವ್ರು ಹೊಗಳ್ತಾರೆ ಅಷ್ಟೇ. ಇವರಂತೂ ಅದ್ಭುತ ಇವ್ರು. ಯಾಕೆ ಅಂದರೆ ಗೊತ್ತೇ ಆಗಲ್ಲ ನೀನು ಇಂಥ ಓದ ಸಿನಿಮಾ ನೋಡಿದ್ರೆ ಅವರಿಗೆ ಒಂದು ಫ್ಯಾನ್ ಬೇಸ್ ಓಪನ್ ಆಗೋದಂತೂ ಗ್ಯಾರಂಟಿ. ಅಷ್ಟು ಅವ್ರಿಗೆ ಅವ್ರ ನಾಟಕ ರಂಗದಿಂದ ಬಂದಿರೋರೇನ್ರಿ ನೀವು? ಹಾಂ, ನಾಟಕ ರಂಗ ಇರಬೇಕು. ಬಟ್ ಅವ್ರಿಗೆ ಅದೇ ಒಂದು ಇದಾಗಿದೆ. ಆ ಪಾತ್ರ ಅವ್ರ ಹಳ್ಳಿ ಪಾತ್ರಕ್ಕೆಲ್ಲ ಚೆನ್ನಾಗಿದ್ದಾರೆ. ನೋಡಬೇಕು ಆಡಿಯನ್ಸ್ ಹೆಂಗೆ ತಗೋತಾರೆ. ಆಡಿಯನ್ಸೇ ನಮಗೆ ರಿಸಲ್ಟ್ ಕೊಡ್ಬೇಕು. ನಾವು ಯಾವಾಗಲೂ ನಮ್ಮ ಮಗು ನಮಗೆ ಚೆಂದ, ಯಾವಾಗಲೂ ಅದೇನು ಕರಗಿರಲಿ ಬೆಳಗಿರಲಿ ಚೆಂದ. ತುಂಬ ಅಂದರೆ ನಾನು ಟೆಕ್ನಿಕಲಿ ಮಾತಾಡ್ತೀನಿ, ಅಂದರೆ ಡೈರೆಕ್ಟರ್ ಜೊತೆಗೆ ಮಾತಾಡ್ತೀನಿ ಇಲ್ಲ ಅಂತಲ್ಲ. ಪೃಥ್ವಿ ಅಂದರೆ ಆ್ಯಕ್ಷನ್ಸು ಈ ಥರದೊಂದು ಎಲಿವೇಶನ್ ಇದೆ ಸಿನಿಮಾದೊಳಗೆ. ಸಿನಿಮಾಟೋಗ್ರಫಿ ಎಸ್ಪೆಷಲಿ ಮಾತಾಡಬೇಕು. ಆ ಲೈಟಿಂಗು ಪ್ಯಾಟ್ರನ್ನು ತುಂಬ ಅಂದರೆ ಅದರದ್ದು ತೂಕನ ತುಂಬ ದೊಡ್ಡದಾಗಿ ತೋರಿಸ್ತಿದೆ ಅದು. ಸೊ ಆ ಒಂದು ವಿಷಯಕ್ಕೆ ನಿಜವಾಗ್ಲೂ ನಾನು ನೋಡಿರೋ ಮಟ್ಟಿಗೆ ತುಂಬ ಈಸಿಯಾಗಿ ಮಾಡ್ತಾಯಿದ್ರು. ನಮಗೆ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಥರದ್ದು ಔಟ್ಪುಟ್ ತರಬೇಕು ಅಂತ ಹೇಳಿದ್ರೆ ಅಲ್ಲಿ ತುಂಬ ಅದು ಇದು ಕಿರ್ಚಾಡ್ಕೊಂಡು ಅದೆಲ್ಲ ಮಾಡಬೇಕು. ಇದು ಎಷ್ಟು ಸ್ಮೂತ್ ಇತ್ತು ಅಂತ ಹೇಳಿದ್ರೆ, ನಿಜವಾಗ್ಲೂ ಫ್ರೇಮ್ ಇಟ್ಟು ಮಾನಿಟರ್ ನೋಡಿದಾಗ ಗೊತ್ತಾಗೋದು ಇಷ್ಟು ಸಖತ್ತಾಗಿ ತೆಗೆದ್ರ, ಸಿಂಪಲಾಗಿ ಆಗೋದು. ಸೊ ಅದು ನನಗೆ ಅವರಲ್ಲಿ ಇಷ್ಟ ಆಗಿರುವಂಥ ವಿಚಾರ. ಒಂದು ಸ್ವಲ್ಪನವರು ಅಂದರೆ ತಡ್ಕಾಡೋದಾಗಿರಲಿ, ಹಿಂಗೆ ತಗೊಳ್ಳೋಣ ಹಂಗೆ ತಗೊಳ್ಳೋಣ ಏನಿಲ್ಲ. ಅವ್ರಿಗೆ ಎಷ್ಟು ಕ್ಲಾರಿಟಿ ಇತ್ತು ಅಂತ ಹೇಳಿದ್ರೆ, ಸುಮ್ಮನೆ ಒಂದು ಪ್ಲೇಸಲ್ಲಿ ಕ್ಯಾಮ್ರಾ ಪ್ಲೇಸ್ ಮಾಡಿದ್ರೆ ಅಲ್ಲಿಂದ ಮೂವ್ ಮಾಡ್ತಿರ್ಲಿಲ್ಲ ಕ್ಯಾಮ್ರಾನ, ಅಲ್ಲೇ ಒಂದು ಅದ್ಭುತವಾದ ಫ್ರೇಮ್. ಸೊ ಅದು ಟೀಸರ್ ನೋಡಿದಾಗ, ನಿಮಗೆ ಸಾಂಗ್ ನೋಡಿದಾಗ ಬಹಳಷ್ಟು ಜನ ಪಿನ್ ಪಾಯಿಂಟ್ ಮಾಡಿ ಹೇಳಿರುವಂಥ ವಿಚಾರನೇ ಅದು. ತುಂಬ ಚೆನ್ನಾಗಿ ಫ್ರೇಮ್ಸು ಸಗದಾಗಿದೆ, ಲೈಟಿಂಗ್ಸ್ ಸಗದಾಗಿದೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಕ್ಷನಲ್ಲೂ ಹಾಗೆ. ಅಂದರೆ ನನಗೆ ಒಂದಷ್ಟು ಫ್ರೇಮ್ಸಲ್ಲಿ ನಾನಾ ಗುರು ಅಂತ ಅನಿಸ್ತಾ ಇತ್ತು. ಅಂದರೆ ಆ ಥರ ತೋರಿಸಿದ್ದಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು. ಹೌದೌದು. ಸೊ ಹಾಗಾಗಿ ಕಮೆಂಡಬಲ್ ವರ್ಕ್ ಕಾರ್ತಿಕ್ ಮತ್ತು ಅವರ ತಂಡ. ಅದು ನನಗೆ ಭಾಳ ಖುಷಿ ಆಯ್ತು. ಆಮೇಲೆ ಲೈಕ್ ರಿಯಲಿ ಹ್ಯಾಪಿ ವಿತ್ ದ ಔಟ್ಕಮ್. ಅದು ರಾಜು ಸರ್ ಮತ್ತು ಅವ್ರ ಜೊತೆಯಲ್ಲಿ ಅವ್ರ ರ್ಯಾಪು ಕೂಡ ಅದೇ ರೀತಿ ಇತ್ತು, ತುಂಬ ಚೆನ್ನಾಗಿತ್ತು. ನಾವು ಶೂಟ್ ಮಾಡುವಂಥ ಲೊಕೇಶನ್ಸು, ಇನ್ಫ್ಯಾಕ್ಟ್ ನಮಗೆ ಕ್ಲೈಮ್ಯಾಕ್ಸ್ ಟೈಮಲ್ಲಂತೂ ಧಾರಾಕಾರ ಮಳೆ ಅವತ್ತು. ನಾನಂತೂ ಲಿಟಲ್ ಟೆನ್ಷನ್ ಆಗ್ಬಿಟ್ಟೆ ನನಗೆ. ಎಪ್ಪತ್ತೇವರು ಇಷ್ಟೊಂದೆಲ್ಲ ಅಂದರೆ ಅವತ್ತು ತಂದಿರುವಂಥ ಇಕ್ವಿಪ್ಮೆಂಟ್ಸು, ಅದು ಯಾವ್ಯಾವುದೋ ಕ್ರೇನ್ಸು, ಅದು ಯಾವುದೋ ಲೈಟ್ಸು, ಆಮೇಲೆ ಹ್ಯೂಜ್ ಸೆಟಪ್ ಇತ್ತು ಅವತ್ತು. ಆವತ್ತೇ ಜೋರು ಮಳೆ. ನನಗಂತೂ ಟೆನ್ಷನ್ ಅಂದರೆ ಅಯ್ಯೋ ಅಂತ ಅನಿಸ್ಬಿಡ್ತು. ಬಟ್ ಅಮ್ಮ ಅವರಾಗಿರಲಿ, ರಾಜು ಸರ್ ಅವರಾಗಿರಲಿ, ಯಾರೂ ಧೈರ್ಯ ಕಳ್ಕೊಳ್ದೆ ನೆಕ್ಸ್ಟ್ ಡೇನೇ ಇರಲ್ಲ ಅದು ನಡೆಯುತ್ತೆ ಅನ್ನೋ ಥರ ಮಾಡಿಬಿಟ್ರು. ಅದು ನಿಜವಾಗ್ಲೂ ಅದಕ್ಕೆ ಕಮೆಂಟ್. ನನಗೆ ಅವಾಗ ಗೊತ್ತಿರಲಿಲ್ಲ ಇವ್ರು ಪ್ರೊಡ್ಯೂಸರ್ ಅಂತ. ಇವರ ಯಾರೋ ಸೆಟ್ಟಲ್ಲಿ ಎಲ್ಲ ಏನಾರು ಒಂದು ಆದಾಗ ಹಿಂಗಾಗ್ಬಿಡ್ತಾ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೋತಾರೆ. ಚೆನ್ನಾಗೆಲ್ಲ ನಡೀತಾ ಇರ್ಬೇಕಾದ್ರೆ ಹೇಳೋರಂತೆ, ಯಾರೋ ಗೊತ್ತಿಲ್ಲ ಪಾಪ, ಎಲ್ಲವರ ಪುಣ್ಯಾತ್ಮ ಪ್ರೊಡ್ಯೂಸರ್, ತುಂಬ ಚೆನ್ನಾಗೈತೈತೆ, ನಾವು ಸ್ಮೂತಾಗಿ ಹೋಯ್ತೈತೆ, ಒಳ್ಳೇದಾಗ. ಕಾರ್ತಿಕ್ ಅಂತೂ ಅವ್ರು ತುಂಬ ಟೇಸ್ಟ್ಫುಲ್ ಮನುಷ್ಯ. ಆಮೇಲೆ ನಮ್ಮ ಎಡಿಟ್ರು ಅವರು ಫಾರಿನಲ್ಲಿದ್ದರು, ಅವ್ರಿಗೆ ಅಲ್ಲಿ ಟಿಕೆಟ್ ಹಾಕ್ಕೊಟ್ಟೆ. ಟಿಕೆಟ್ ಹಾಕಿ ಇವ್ರು ಟೇಸ್ಟ್ಫುಲ್ ಬೇಕು ಅಂದರೆ ಅವರೇ ಬೇಕು ಅಂದರೆ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಲ್ಲಿಂದ ಹೇಳಿದರು, ಇದು ಬೇಕಾ, ಇದು ನೋಡು ಕ್ವಾಲಿಟಿ ಇದ್ದರೆ ಅಲ್ಲಿಂದನೇ ಕರ್ಸ್ಕೊಳ್ಳೋಣ. ಅವ್ರು ಬರ್ತಾರೆ. ಆದರೆ ಅವ್ರು ಬಂದು 5 ತಿಂಗಳು ನಮ್ಮ ಆಫೀಸಲ್ಲಿದ್ದು ಕೆಲಸ ಮಾಡಿ ಈಗ ಅಲ್ಲಿಂದ ಅಪ್ಡೇಟ್ ಮಾಡ್ತಾಯಿದ್ದಾರೆ. ಇವ್ರದ್ದೆಲ್ಲ ಒಂದು ಟೀಮು. ಆಮೇಲೆ ಅವ್ರಿಗೆ ಹೇಳೋದು, ಇವ್ರಿಗೆ ಹೇಳೋದು, ಇವರೆಲ್ಲ ಮಾತಾಡ್ಕೊಳ್ಳೋದು. ಬಟ್ ಇವರು ಭಯಭಕ್ತಿ ಕೆಲಸ ಮಾಡಿದ್ದಾರೆ ಅಂತ ಪರ್ಫೆಕ್ಟಾಗಿ ತೊಗೊಳ್ಳಿ. ಯಾಕೆ ಅಂದರೆ ರಾಜಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ.
ನನಗೆ ಬಿಟ್ಟರೆ ಅಣ್ಣನ ಹೆಸರು ಯಾರಿಗೂ ಗೊತ್ತಿಲ್ಲ. ಈಗ ಅಣ್ಣನ ಹೆಸರು ಗೊತ್ತಿದ್ರೆ ಬೈವಾಗ ಅದಕ್ಕೆ ಮಾಡೋರೆ ಅಂತ ಹೋಗ್ಬಿಡುತ್ತೆ ಕ್ರೆಡಿಟು. ಅದಕ್ಕೆ ಈಗ ಅವರಿಗೆ ಪ್ಲಸ್ ಎಷ್ಟು ಕೊಡ್ಬೇಕು ನೀವು ಕೊಡಿ ಮಾರ್ಕ್ಸು. ಏಕೆಂದರೆ ಯಾರಿಗೂ ಗೊತ್ತಿಲ್ಲದೆ ಮಾಡಿರೋದು. ಅಲ್ಲಿಗೆ ಎಷ್ಟು ಒಳ್ಳೆ ಆರ್ಟಿಸ್ಟು ಅಂತ ಅವ್ರಿಗೆ ಹೆಸರು ಕೊಡ್ಬೇಕು ನೀವು. ಈಗ ಏನು ಮಾಡ್ತಾರೆ, ಅಯ್ಯೋ ನಂಗೆ ಆಟಿಟ್ಯೂಡ್ ಏನೋ ಅಂತಾರೆ. ಈಗ ಏನೋ ಗೊತ್ತಿಲ್ಲದೆ ಇಷ್ಟು ಚೆನ್ನಾಗಿರೋ ಕೆಲಸ ಮಾಡೋರು ಅಂದಾಗ ಅವ್ರಿಗೆ ಹೋಗೋದಿಲ್ಲ ಕ್ರೆಡಿಟು. ಹಾಗಾಗಿ ರಾಜು ಕ್ಯಾಮ್ರಾಮೇನ್ ಮಾತ್ರ ತುಂಬ ಡೀಪಾಗಿ ಹೋಗೋರಂತೆ. ಅವ್ರೇನಂದ್ರೆ ಈಗ ಒಂದು ಮುಗೀತು, ಇನ್ನೇನೋ ಒಂದು ಕಲರ್ಫುಲ್ಲಾಗಿ ಅದೇನೋ ಕಲ್ಲರಿಂಗ್ ಎಲ್ಲ ಬರಬೇಕು ಅಂದಾಗ ಸರ್ ಇಲ್ಲಿ ಮಾಡಿಸೋಣ ಸರ್ ಅಲ್ಲಿ ಮಾಡಿಸೋಣ ಸರ್ ಅನ್ನುವಾಗ ಇವ್ರು ಬಜೆಟ್ ಮಾತಾಡೋರಲ್ಲ. ನಾನು ಕೇಳ್ಕೊತಿದ್ದೆ ಯಾವ್ದು ಬೆಸ್ಟು. ಈಗ 4 ಇಟ್ಟರೆ 4ರಲ್ಲಿ ನಿಮ್ಗೆ ಯಾವ್ದು ಬೆಸ್ಟು ಅನ್ನೋರು ಬೆಸ್ಟ್ ತೊಗೊಳ್ಳಿ ಅಂತಿದ್ದೆ. ಬೆಸ್ಟು ಕೆಲಸ ಬರುತ್ತೆ ಅಂದರೆ ಬೆಸ್ಟೇ ತೊಗೊಳ್ಳೋಣ ಅಂತ. ಅವರು ಒಂದು ದಿವಸ ಏನು ಮಾಡಿದ್ರಂತೆ ಕಾರ್ತಿಕು, ಅವ್ರಿಗೆ ನಾನು ಪೇಮೆಂಟ್ ಕೊಟ್ಟಿದ್ದೆ. ಸರ್ ಏನಾದರೂ ಇದು ದೊಡ್ಡದಕ್ಕೆ ಹೋಗಿದ್ವಿ, ಆ ಕಲರಿಂಗ್ ಎಲ್ಲ ಕಾಸ್ಟ್ಲಿದಕ್ಕೆ ಹೋಗಿ ನಾವಿಬ್ಬರು ಮಾತಾಡ್ಕೊಂಬಿಟ್ಟಿದ್ವಿ, ಆಯ್ತು ಇದಕ್ಕೆ ಹೋಗೋಣ ಅಂತ. ಆ ಪೇಮೆಂಟ್ ಹೋಗಿ ಇನ್ನೂ ಪೇಮೆಂಟ್ ಇಟ್ಕೊಂಡೇ ಇದ್ರಂತೆ. ಸರ್ ಒಂದು ದಿವಸ ಹೇಳಿದ್ರಂತೆ, ಸರ್ ಒಂದು ಸರಿ ಮಾತಾಡಿ ಇದ್ರ ಬಗ್ಗೆ, ಅದು ಇದಕ್ಕೆ ಹೋಗೋಣ, ಈ ಕಲರಿಂಗ್ ಹೋಗೋಣ. ಅವ್ರು ಓನರ್ ಕಾಸ್ಟ್ಲಿ ಆಯಿತು ಅಂತ ಒಪ್ಪಲಿಲ್ಲ ಅಂದರೆ ನಾನೊಂದು ಸ್ವಲ್ಪ ಇದನ್ನೇ ಹಾಕ್ಬಿಡ್ತೀನಿ ದುಡ್ಡ. ಅಂದರೆ ಅಷ್ಟೂ ಇನ್ವಾಲ್ವ್ ಫ್ಯಾಷನ್ನು ಸಿನಿಮಾ ಬಗ್ಗೆ. ಯಾರ್ದೋ ದೊಡ್ಡವ್ರದ್ದು ಚಿಕ್ಕವ್ರದ್ದಲ್ಲ, ದುಡ್ಡು ಹೋದ್ರೂ ಹೋಗಲಿ ಇದು ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಕ್ಯಾಮ್ರಾಮನ್ ಎಷ್ಟು ಜನ ಅವ್ರು ಇವತ್ತು ನಮ್ಮ ಸಿನಿಮಾ ರಂಗದಲ್ಲಿ ಎಲ್ಲಿದ್ದಾರೆ ಆ ಥರದವರು. ಆಮೇಲೆ ಇವ್ರು ಹೇಳಿದ್ರು, ಅಮ್ಮ ಅವರು ನಾನು ಹೇಳಿದೆ ಅದೆಲ್ಲ ಬೇಡಪ್ಪ, ಅವರು ನಾವು ಫಸ್ಟೇ ಪ್ರಿಪೇರ್ ಆಗಿದ್ದೀವಿ ಕ್ವಾಲಿಟಿ ಬರಬೇಕು ಅಂತ. ಅವ್ರಿಗೆ ಆರಾಮಾಗಿ ಮಾಡೋಕ್ಕೆ ಹೇಳು, ಆಯಿತು ಒಪ್ಸಿದ್ದೀನಿ ಅಂತ ಹೇಳ್ಬಿಡಪ್ಪ ಅನ್ನಿ. ಅವ್ರು ಅದರತ್ತಿಲ್ಲ ಓಕೆ ಕೊಟ್ಟವ್ರು. ಅವರು ಅಯ್ಯೋ ಇದು ಚೆನ್ನಾಗಿ ಬರುತ್ತೆ ಇದೊಂದು ಅವ್ರು ಒಪ್ಕೊಬಿಟ್ರೆ ಸಾಕಪ್ಪ ಆ ಥರದ್ದೆಲ್ಲ ಟೆನ್ಷನ್ ತೊಗೊಳ್ಳೋರಂತೆ. ನಾವು ರೆಡಿಯಾಗಿರ್ತೀವಲ್ಲ, ಬಟ್ ಕ್ವಾಲಿಟಿ ಗೊತ್ತಾಗುತ್ತೆ. ಈಗ ನಾವು ಇವ್ರಿಗೆ ಆಪ್ಷನ್ ಇಟ್ಟಿರ್ತೀನಲ್ಲ, ಕೆಟ್ಟೋದ್ರೆ ಅವ್ರು ಹಿಡ್ಕೊತೀನಲ್ಲ, ಅವತ್ತ್ಯಾಕ್ರಿ ಹೇಳಲಿಲ್ಲ ನೀವು ಅಂತ. ಅಂದರೆ ಅವ್ರಿಗೂ ಇದೆಯಲ್ಲ ಲೈಫು. ಆವಾಗ ಆ ಥರ ಕ್ಯಾಮ್ರಾಮೇನು ಇವ್ರು ಆ್ಯಕ್ಟ್ರ್ ಚೆನ್ನಾಗಿ ಮಾಡಿದ್ರೆ ಕ್ಯಾಮ್ರಾ ಹಿಡಿಯೋರು ಬೇಕಲ್ಲ. ಆಮೇಲೆ ಹಿಡಿದು ಮನೆಗೆ ಹೋದ್ಮೇಲೆ ಅದನ್ನು ಕರೆಕ್ಟಾಗಿ ರೆಡಿ ಮಾಡೋರು ಬೇಕಲ್ಲ. ಅಷ್ಟು ಫ್ಯಾಷನ್. ಚಿಕ್ಕ ಹುಡುಗ ಇನ್ನು ಏನು ರೀ ಅವ್ರ ಹೆಸರು ಕಾರ್ತಿಕ್, ಇನ್ನೊಂದು ಅಡ್ಡ ಹೆಸ್ರು ಏನೋ ಬರುತ್ತೆ. ಬಟ್ ಅವ್ರ ಕಣ್ಣಿಗೆ ಕಂಡಿಲ್ಲ, ನೆನ್ನೆನೇ ಹಿಡ್ಕೊಬಂದು ಕೂರಿಸ್ಕೊಂಡು ಒಂದು ಇಂಟರ್ವ್ಯೂ ಆ ಥರ ಎಲ್ಲ. ಅಣ್ಣನ ಹೆಸ್ರು ಹೇಳಿದ್ಮೇಲೆ ಅದು ಬೇರೆ ಥರ ಆಗೋದು ಬಿಡು, ಅದೊಂಥರ. ಆಮೇಲೆ ಅಲ್ದಿದ್ರು ಇವರು ಅಷ್ಟು ಹುಡುಕಿ ಮಾಡಿದೆ ನಮ್ಮ ಟೀಮ್. ಆವಾಗ ನಾವು ಅಂದ್ಕೊಂಡು ಏನೋ ನಮ್ಮ ಪುಣ್ಯ ಇರಬೇಕು ಅಂತ. ಎಷ್ಟೋ ಕೆಲಸಗಳು ಅಡ್ಡಿ. ಆದರೆ ಮಳೆದೊಂದು ಕೊಚ್ಚೋಯ್ತಲ್ಲ, ಸಿಕ್ಕಾಬಟ್ಟೆ ಖರ್ಚು ಮಾಡಿದ್ವಿ ಅವತ್ತು. ಅದೊಂದು ಸೀನು ಮಧ್ಯಾಹ್ನ ಎಲ್ಲ ಬಿಸಿಲಂತೆ, ದೊಡ್ಡ ಮಳೆ, ಗಾಳಿ, ಬಿರುಗಾಳಿ, ಏನೇನು ಮಾಡ್ಕೊಂಡಿದ್ರು ಅದೆಲ್ಲ ಕೊಚ್ಚೋಯ್ತಂತೆ. ಇವ್ರು ಟೆನ್ಷನ್ ಆಗ್ಬಿಟ್ರಂತೆ, ಇವರೆಲ್ಲ ಟೆನ್ಷನ್ ಅಂತೆ. ಆಮೇಲೆ ಇವರು ಅಷ್ಟೇ, ಅಯ್ಯೋ ಏನು ಸರ್ ಹಿಂಗಾಗೋಯ್ತಲ್ಲ ಸರ್ ಅಂತ. ಅವಾಗ ನನಗೆ ಹೇಳಿದ್ರು, ಇರಲಿ ಪರವಾಗಿಲ್ಲ, ಮತ್ತೆ ನೀವು ಮಾಡ್ಕೊಳ್ಳಿ ಸೀನ್ ಪರವಾಗಿಲ್ಲ ಮಾಡಿ ಅಂದೆ ನಾನು ಆರಾಮಾಗಿ. ಯಾಕೆಂದರೆ ಗೊತ್ತಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ, ಮಾಡಿ ಅಂದೆ. ಹಾಗೆ ಎಲ್ಲ ಆಗುತ್ತೆ, ಅದನ್ನೆಲ್ಲ ಮೇಂಟೈನ್ ಮಾಡಿದ್ದೀನಿ. ಅಲ್ಲ, ಇದು ನನಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ, ಸಿನಿಮಾ ಹಸಿವು ಅಂದರೆ ಪೃಥ್ವಿಗೊಂಥರ ಹಸಿವು, ಅಮ್ಮಂಗೊಂಥರ ಹಸಿವು, ನಿಮ್ಗಳು ಒಂಥರ ಹಸಿವು, ರಾಜುಗೊಂಥರ ಹಸಿವು. ಇದು ಆ್ಯಕ್ಚುಲಿ ಪ್ರೊಡಕ್ಷನ್ ಹೌಸ್ ಲಾಂಚ್ ಆಗ್ತಿದೆ ಅಂತಿಲ್ಲ, ಪೃಥ್ವಿ ಲಾಂಚ್ ಆಗ್ತಿದ್ದಾರೆ ಅಂತ ಅನ್ನೋ ಥರ ಇದೆ. ಪೃಥ್ವಿನ ಒಂದು ಒಳ್ಳೆ ಹೀರೋ ಆಗಿ ಲಾಂಚ್ ಮಾಡಬೇಕು ಅನ್ನೋ ಥರ ಸಿನಿಮಾ ಮಾಡ್ದಂಗಿದೆ. ಡೈರೆಕ್ಟ್ರು ಒಬ್ಬ ಒಳ್ಳೆ ಡೈರೆಕ್ಟ್ರು, ಆ ಡೈರೆಕ್ಟ್ರಿಗೆ ಬೇಕಾದ ಕೊಡಬೇಕು, ಆ ಡೈರೆಕ್ಟ್ರ್ ಪ್ರೂವ್ ಮಾಡ್ತಾನೆ ಅಂತ ಕೊಟ್ಟಂಗಿದೆ. ಆ ಥರ ಕಾಣಿಸ್ತದೆ ಆ್ಯಂಬಿಯನ್ಸು. ಹೌದೌದು. ಆಮೇಲೆ ಕ್ಯಾಮ್ರಾಮೇನು, ಎಡಿಟರ್, ಆಮೇಲೆ ಮ್ಯೂಸಿಕ್ಕು. ನಮ್ಮ ಹುಡುಗ ನಾನು ಹೇಳಿದ್ವಿ, ಈ 2 ಥರ ಮ್ಯೂಸಿಕ್ ಬರುತ್ತಲ್ಲ, ಹಾಡಿಗೊಂದು ಬ್ಯಾಕ್ಗ್ರೌಂಡ್. ಆ ಹುಡುಗ ಚಿಕ್ಕ ಹುಡುಗ ಇನ್ನು, ಅವನಿಗೂ ಅಷ್ಟೇ ನಾನು ಹೊಸಬ್ರಿಗೆ ಕೊಡೋಣ ಕಣ್ರಿ, ಹುಡುಕ್ರಿ. ಈಗ ನೇಮ್ ಇರೋರಿಗೆಲ್ಲ ಯಾರೋ ಕರೆದು ಕೊಡ್ತಾರೆ, ಹೊಸಬ್ರಿಗೆ ಕೊಡೋಣ, ಕರೀರಿ, ನೀವೊಂಚೂರು ಟ್ರೈನ್ ಮಾಡಿ, ಚೆಕ್ ಮಾಡಿ, ಒಂದು 4 ಜನ ಕರೀರಿ, ಅದರಲ್ಲಿ ದಿ ಬೆಸ್ಟ್ ತೊಗೊಳ್ಳಿ ಅಂತ ಹೇಳಿ ನನಗೆ ಹೊಸಬ್ರಿಗೆ ಕೊಡಬೇಕು ಅಂತ ಆಸೆ ಇತ್ತು. ಅಂದರೆ ಒಂದು ಪ್ರತಿಭೆ ತರಬೇಕು ಅಂತ. ಎಲ್ಲಿದ್ದಾರೆ, ಯಾರು ಮಾಡ್ತಾ ಇಲ್ಲ, ಯಾರು ಚೆನ್ನಾಗಿಲ್ಲ, ಯಾರು ಇಲ್ಲ ಕನ್ನಡ, ಅದು ಹೋಗುತ್ತಲ್ಲ, ನಾವು ಮಾಡೋ ದುಡ್ಡಿಗೆ ಒಂದು ಪ್ರತಿಫಲ ಸಿಗುತ್ತಲ್ಲ, ಆ ಥರ ಚೆನ್ನಾಗಿ ಮಾಡಿದ್ದಾನೆ ಹುಡುಗ. ಪೃಥ್ವಿ, ಆ್ಯಕ್ಚುಲಿ ನೀವು ಅಂದರೆ ನಿಮ್ಮ ಆಯ್ಕೆಗಳು, ನಿಮ್ಮ ಕಥೆಗಳು ಅಥವಾ ನಿಮ್ಮ ಸಿನಿಮಾ ಆಯ್ಕೆಗಳು ಕೂಡ ವಿಶಿಷ್ಟವಾಗಿ ಕಾಣಿಸುತ್ತೆ. ರಾಜು ಬಂದು ಈ ಕತೆ ಹೇಳಿದಾಗ ಅಥವಾ ಈ ಒಂದು ಪಾತ್ರ ಹೇಳಿದಾಗ ಪ್ರೊಡಕ್ಷನ್ ಹೌಸ್ ಗೊತ್ತಿಲ್ಲ ಬಿಡಿ, ನಾನು ಹೇಳ್ತಾ ಇರೋದು ವೈಯಕ್ತಿಕವಾಗಿ ನಿಮಗೇನು ಅನ್ನಿಸ್ತು? ಅಂದರೆ ಒಂದು ದೊಡ್ಡ ಗೆಲುವು ಬೇಕಾಗಿದೆ ಅಥವಾ ಒಂದು ಒಳ್ಳೆ ಸಕ್ಸಸ್ ಬೇಕಾಗಿದೆ ಅಂತ ಹುಡುಕಾಟದಲ್ಲಿ ಪ್ರತಿ ಹಂತದಲ್ಲಿ ಪ್ರತಿ ಸಲ ಪ್ರಯತ್ನ ಮಾಡ್ತಾನೆ ಇದ್ದೀರಿ. ಇದು ತುಂಬ ಪಾಸಿಟಿವ್ ಕಾಣ್ತದೆ, ತುಂಬ ದೊಡ್ಡದಾಗಿ ಕಾಣ್ತದೆ ಕೂಡ. ಸೊ ಈ ಒಂದು ವಿಚಾರಕ್ಕೆ ನಿಮ್ಮ ಆಯ್ಕೆ ಹೆಂಗಿತ್ತು ಮತ್ತು ಆ ಟ್ರಾವೆಲ್ ಹೆಂಗಿತ್ತು? ನನಗೆ ಯಾವಾಗಲೂ ನನಗನ್ಸೋದು, ಒಬ್ಬ ನಿರ್ದೇಶಕ ಆಗಲಿ ಒಬ್ಬ ಆ್ಯಕ್ಟರ್ ಆಗಲಿ, ಅವ್ನು ಏನು ನೋಡೋಕ್ಕೆ ಇಷ್ಟಪಡ್ತಾನೆ ಅದನ್ನು ಅವ್ನು ಮೊದಲು ಮಾಡೋಕ್ಕೆ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆವಾಗ ನಾನು ಹಾಗೆ ಬಿಲೀವ್ ಮಾಡೋದು. ನಾನು ಯಾವುದೇ ಕತೆ ಬಂದ್ರೂ ನನಗದು ಇಂಟ್ರೆಸ್ಟಿಂಗ್ ಆಗಿದೆಯಾ, ಅಂದರೆ ನನಗೆ ಆ ಥರದ ಕತೆಗಳು ನೋಡೋಕ್ಕೆ ಇಷ್ಟನಾ ಅಥವಾ ಆ ಥರದ ಪಾತ್ರಗಳನ್ನು ನೋಡೋಕ್ಕೆ ಇಷ್ಟನಾ ಅಂತ. ಸೊ ಇವ್ರು ಅದು ಕತೆ ಹೇಳಿದ್ರೆ ನನ್ನ ಮೊದಲಿಂದ ತುಂಬ ದಿನಗಳಿಂದ ಅದೊಂದು ಇತ್ತು ನನಗೊಂದು ಹಳ್ಳಿಯ ಸೊಗಡಿರುವಂತಹ
ಮಾಸ್ ಆ್ಯಕ್ಷನ್ ಅಥವಾ ಈ ಥರದ್ದೊಂದು ರಿವೆಂಜ್ ಡ್ರಾಮಾ ಥರ ಸಿನಿಮಾಗಳು ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು. ಅವ್ರು ಮೊದಲೊಂದು ಕತೆ ಹೇಳಿದ್ರು, ಅದು ಸ್ವಲ್ಪ ಅರ್ಬನ್ ಕತೆ ಆಗಿತ್ತು. ನನಗೆ ಹಳ್ಳಿ ತುಂಬ ಇಷ್ಟ, ನನಗೆ ಕಾಡು ತುಂಬ ಇಷ್ಟ. ನನಗೆ ಅದಿದೆ, ಯಾರಾದರೂ ಬಂದು ಕಾಡಿನ ಕತೆ ಅಥವಾ ಹಳ್ಳಿ ಕತೆ ಹೇಳಿದ್ರೆ ನನಗೆ ಮಾಡಿಬಿಡ್ತೀನಿ. ಸೊ ಇವ್ರು ಹೇಳಿದಾಗ ಅಲ್ಲಿ ತುಂಬ ಎಲಿಮೆಂಟ್ಸ್ ಇತ್ತು. ಮತ್ತು ಪಾತ್ರಗಳು, ಸ್ಪೆಷಲಿ ದೇಶಪಾಂಡೆ ಸರ್ ಅವರ ಪಾತ್ರ, ರಾಜೇಶ್ ನಟ್ರಂಗ್ ಸರ್ ಅವರ ಪಾತ್ರ, ಆ ಪಾತ್ರಗಳಿಗೆ ಇದ್ದಂತಹ ಡೆಪ್ತ್ ಎಲ್ಲ ಇದೆಯಲ್ಲ, ಅದು ತುಂಬ ಒಂಥರ ನನಗೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ಇದು ಒಂದು ಒಳ್ಳೆ ವಾಚ್ ಆಗುತ್ತೆ, ಇಂಟ್ರೆಸ್ಟಿಂಗ್ ವಾಚ್ ಆಗುತ್ತೆ ಅಂತ ಅನಿಸ್ತು ನನಗೆ. ಆ್ಯಂಡ್ ಅದರಲ್ಲಿ ಇದ್ದಂಥ ಎಲಿಮೆಂಟ್ಸು, ಎಲ್ಲ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದರು ಅವರು. ನನಗೆ ಅದು ಅವ್ರ ಕತೆ ಹೇಳಿದಾಗಲೇ ಒಂದು ಇಮೇಜ್ ಹುಟ್ಟಿತು, ಈ ಸಿನಿಮಾದ ಒಂದು ಇಮೇಜ್ ಹುಟ್ಟುತ್ತಲ್ಲ ನಮ್ಮ ತಲೆಯಲ್ಲಿ. ಸೊ ಅದೊಂದು ಇಂಟ್ರೆಸ್ಟಿಂಗ್ ಇಮೇಜ್ ಹುಟ್ಟಿತು ನನಗೆ. ಆ್ಯಂಡ್ ಆಡಿಯನ್ಸ್ ಇಷ್ಟಪಡ್ತಾರೆ ಅನ್ನೋದಿತ್ತು. ಆ್ಯಂಡ್ ನನಗೆ ಮಂಡ್ಯ ಶೈಲಿಯ ಭಾಷೆಯ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಮೊದಲಿಂದ ಇತ್ತು. ಅದು ನನ್ನ ಕೈಲಿ ಸಾಧ್ಯನೇ ಇಲ್ವೋ ಅದು ಇನ್ನೊಂದು ಕ್ವಶನ್ನು. ಅದು ಆಮೇಲೆ ನನಗೆ ಅವ್ರು ಹೆಲ್ಪ್ ಮಾಡಿದ್ರು, ಇದ್ದವರೆಲ್ಲ ರಾಜು ಸರ್ ಆಗಿರಲಿ, ಅವ್ರ ಜೊತೆ ಇದ್ದಂಥ ಅಸಿಸ್ಟೆಂಟ್ಸ್ ಎಲ್ಲರೂ ಬಹಳ ಹೆಲ್ಪ್ ಮಾಡಿದ್ರು. ಬಿಕಾಸ್ ನನ್ನ ಭಾಷಾ ಶೈಲಿ ತುಂಬ ಡಿಫ್ರೆಂಟ್. ಅದು ಮಂಡ್ಯ ಭಾಷೆ ಅಂತ ಬಂದಾಗ ತುಂಬ ಕಷ್ಟ ಅದು ಮಾಡೋದು. ಸೊ ಅದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು, ಅದೊಂದಿತ್ತು. ಬಟ್ ಈ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡುವಂಥ, ಈ ಒಂದು ವಿಲೇಜ್, ಈ ಒಂದು ರಸ್ಟಿಕ್ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡುವಂಥ ಸಿನಿಮಾ ಮಾಡಬೇಕು ಅನ್ನೋದು ಭಾಳ ನನಗೆ ಮೊದಲಿಂದ ಆಸೆ. ಆ್ಯಂಡ್ ಆ್ಯಕ್ಷನ್ ನನಗೆ ತುಂಬ ಪ್ರಿಯವಾದ ಒಂದು ವಸ್ತು ಆಗಿರೋದ್ರಿಂದ ನನಗೆ ಅವ್ರ ಕತೆ ಹೇಳಿದಾಗಲೇ ಸರ್ ನಾನು ಮಾಡೋಣ ಅಂತ ಹೇಳಿದ್ರು. ಆ್ಯಂಡ್ ಕತೆ ಹೇಳಿದಾಗಲೇ ಅವರು ದೇಶಪಾಂಡೆ ಸರ್ ಅವ್ರನ್ನ ಮೆನ್ಷನ್ ಮಾಡಿದ್ರು. ಅದು ಇನ್ನೊಂದು ಡ್ರೈವಿಂಗ್ ಫ್ಯಾಕ್ಟರ್ ನನಗೆ ಸಿನಿಮಾ ಮಾಡೋದಕ್ಕೆ, ತುಂಬ ದೊಡ್ಡ ಡ್ರೈವಿಂಗ್ ಫ್ಯಾಕ್ಟರ್. ನನಗೆ ತುಂಬ ಇಷ್ಟ ಅವರ ಅಪ್ರೋಚ್ ಏನಿದೆ ಟವರ್ಡ್ಸ್ ಆ್ಯಕ್ಟಿಂಗ್. ನಾನು ತುಂಬ ದೊಡ್ಡ ಫ್ಯಾನ್ ನಾನು. ಸೊ ಹಾಗಾಗಿ ಅದೊಂದು ತುಂಬ ಒಂದು ಡ್ರೈವಿಂಗ್ ಫ್ಯಾಕ್ಟರ್ ನನಗೆ. 2 ಡ್ರೈವಿಂಗ್ ಫ್ಯಾಕ್ಟರ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ. ನನಗೆ ಫಸ್ಟ್ ಟೈಮ್ ಅರ್ಧ ಗಟ್ಟಿಯಾಗಿದ್ದು ಯಾವಾಗ ಅಂದರೆ, ನನಗೆ ಬೆಳಿಗ್ಗೆ ಕತೆ ಹೇಳಿದರು, ಸಂಜೆ ಇವ್ರಿಗೆ ಯಾರು ಕತೆ ಹೇಳಿದಾರೆ, ಯಾರೂ ರಿಜೆಕ್ಟ್ ಮಾಡಿಲ್ಲ, ಇವ್ರಿಗೆ ಹೇಳಿದ್ದಾರೆ. ಇವರೆಲ್ಲ ನೋಡ್ಕೊಂಡು ಬಂದಿರ್ತಾರಲ್ಲ. ಈಗ ನಾನಾದರೆ ಫಸ್ಟ್ ಟೈಮು ರಾಜು ಹೋಗಿ ನಾನು ಕತೆ ಇದು ಓಕೆ ಇದನ್ನು ರೆಡಿ ಫುಲ್ ಪಿಕ್ಚರ್ ಪೂರ್ತಿ ಮಾಡ್ಕೊಬಂದರು. ಅಂದರೆ ಈಗ ಸೀನ್ ಟು ಸೀನ್ ಹೇಳ್ತಾರೆ ಗೊತ್ತಾ, ಪಿಕ್ಚರಲ್ಲಿ ಹೋಗ್ತಾ ಇದೆಯೇನೋ ನಂಗೆ ಹೇಳ್ಬಿಟ್ರು. ನಂಗೆ ಕ್ಲಿಯರಾಗಿ ಅಂದರೆ ನಾನು ಫಸ್ಟ್ ಒಂದು 2 ಲೈನಲ್ಲಿ ಹೇಳ್ಬಿಟ್ಟೆ, ಇದು ಮಾಡೋಣ, ಇದು ವರ್ಕೌಟ್ ಆಗುತ್ತೆ, ಇದನ್ನು ರೆಡಿ ಮಾಡಿ ಅಂತ ಹೇಳಿ ಬಿಟ್ಬಿಟ್ಟು ಆಫೀಸೆಲ್ಲ ಕೊಟ್ಟು ಲಾಸ್ಟಿಗೆ ಅಮ್ಮ ರೆಡಿ ಇದ್ದೀನಿ ಬನ್ನಿ ಕೇಳಿ ಅಂದ. ಕೇಳಿದ ಮೇಲೆ ರಾಜು ಇದು ತುಂಬ ಚೆನ್ನಾಗಿದೆ, ಅವ್ರು ಹೇಳೋ ರೀತಿ, ಆಮೇಲೆ ಮಧ್ಯ ಇವೆಲ್ಲ ಹೇಳ್ತಿದ್ರಲ್ಲ, ನನಗೆ ಇಷ್ಟ ಆಯಿತು. ಅದಾದಮೇಲೆ ಇವ್ರು ಒಪ್ಕೊಂಡವ್ರು, ಇವ್ರು ಆದಮೇಲೆ ಇವರು, ಆಮೇಲೆ ರಾಜೇಶು, ಈ ಥರ ಆದಾಗ ಓಕೆ ಕತೆ. ಆಮೇಲೆ ರಾಜು, ನಾನು ಅಷ್ಟು 5-6 ಜನ ಒಪ್ಪಿದ್ದೀವಿ. ಇಲ್ಲೊಂದು ಟೀಮು ಒಪ್ಪಿರೋ ಕತೆ ಇದು. ಒಬ್ಬರೇ ಈಗ ಗೋಪಾಲ್ ಸ್ಟಾರ್ಗೆ ಏನೋ ಇಷ್ಟ ಆಗಿಲ್ಲ ಅನ್ಕೊಳ್ಳಿ, ಅವ್ರು ನೋಡ್ಕೊಂಡೇ ಬಂದಿರೋ, ಅವ್ರು ಸುಮ್ಮನೆ ಆಯಿತು ಮಾಡೋಣ ಅಂತ ದುಡ್ಡಿಸ್ಕೊಂಡು ಮಾಡಿಬಿಡೋರು. ಅವ್ರು ಸ್ವಲ್ಪ ಯೋಚಿಸೋರು, ಇದು ಒಳ್ಳೆ ಕತೆ, ಈ ಕತೆಗೆ ನಾನು ಪಾತ್ರ ಮಾಡ್ತೀನಿ ಅಂದರೆ ಈಗ ಆರ್ಟಿಸ್ಟೇ ಗೆದ್ದಂಗಲ್ಲಿ. ಪೃಥ್ವಿ ತುಂಬ ನೋಡಿರ್ತಾರೆ, ದಿಢೀರಂತ ಒಪ್ಕೊಳ್ಳಲ್ಲ ಯಾವ ಹೀರೋನು. ನಾನು ಇದಕ್ಕೆ ಮುಂಚೆ ನೋಡಿದ್ದೀನಿ, ಅದನ್ನು ಜಡ್ಜೇ ಮಾಡಲ್ಲ. ಪೃಥ್ವಿ ಪ್ರೀತಿಗೆ ಒಪ್ಕೊಳ್ಳೋದಾಗಿದ್ರೆ ಹಳೆ ಕತೆನೇ ಒಪ್ಕೊಬೋದಿತ್ತು ರಾಜುದ. ಅವರು ಇದನ್ನು ಒಪ್ಕೊಂಡ್ರು, ಅವಾಗ ನನಗೊಂಚೂರು ಧೈರ್ಯ ಬಂತು. ಆಮೇಲೆ ಒಂದೊಂಥರ ಗೊತ್ತಲ್ಲ, ಅವರು ಒಪ್ಕೊಳ್ಳಿಲ್ಲ ಅಂದರೆ ಇನ್ನೊಂದು ತರ್ತೀವಿ ಅನ್ನೋದು ಇರುತ್ತೆ ನನಗೆ, ಅದು ಗೊತ್ತಾ. ಒಪ್ಕೊಂಡ್ರು, ಅವ್ರು ಇಷ್ಟಪಟ್ಟವ್ರು ಕೊಟ್ವಿ. ನಾನು ಹೇಳಿದ್ದೆ, ಅವ್ರು ಸಿಕ್ಕಿಲ್ಲ ಅಂದಾಗ ನೀವು ಬೇರೆದಕ್ಕೆ ಕಾಂಪ್ರೋ ಆಗಬೇಕು, ಅವ್ರು ಫಸ್ಟ್ ಅಪ್ರೋಚ್ ಮಾಡೋಣಮ್ಮ, ಸಿಕ್ಕಿಲ್ಲ ಅಂದರೆ ಬೇರೆಯವರು. ಅಲ್ಲಿ ಅರ್ಧ ಧೈರ್ಯ ಬಂತು. ರಾಜು, ನಾನು, ಇವರು ಆಮೇಲೆ ಇವ್ರು ಇನ್ನೊಬ್ರು ಯಾರು, ರಾಜೇಶು ತುಂಬ ಒಂಥರ ಎಲ್ಲ ನೋಡ್ಕೊ ಬಂದಿರೋರು. ಅವ್ರು ಒಂಥರ ಹೆಂಗೆ ಹೇಳ್ಬೇಕು, ಅವ್ರನ್ನ ಒಂದು ಪುಸ್ತಕ ಇದ್ದಂಗೆ. ಅವ್ರು ಮಾತಾಡಲ್ಲ ಅಷ್ಟೇ, ಅವರು ಏನೇ ಮಾಡಿದ್ರು ತುಂಬ ಒಂದು ಡಿಸಿಪ್ಲಿನ್ನಾಗಿ ಅವ್ರು ಇರೋದ್ರಲ್ಲಿ ಇಲ್ಲಿವರೆಗೂ ಉಳ್ಕೊ ಬಂದವ್ರು. ಎಷ್ಟು ವರ್ಷ ಆಯಿತು ಅವ್ರಿಗೆ. ಈಗ ಒಳ್ಳೆ ಸಿಕ್ಕಿದೆಯೋ ಬಿಟ್ಟಿದೆಯೋ, ಇಷ್ಟು ದಿನ ಸಿನಿಮಾ ರಂಗ ಕಾಪಾಡ್ಕೊ ಬಂದವ್ರೆ ಅಂದರೆ ಅಲ್ಲೇ ಅವರು 90% ಗೆದ್ದುಬಿಟ್ರು ಅಂತ. ಈ ಪಾತ್ರ ಸಿಗದೇ ಇರೋದು ಅದು ಅವ್ರು ತಪ್ಪಲ್ಲ, ಸಿಗದೇ ಇರೋದು ನಮ್ಮ ಕರೆಕ್ಟಾಗಿ ಒದಗಿಸ್ಕೊಡದೇ ಇರೋದು ಅದು ಅವ್ರ ವ್ಯವಸ್ಥೆ ತಪ್ಪು. ಆದರೆ ಯಾವುದೋ ಸಿನಿಮಾ ಬರಲಿ ಅದನ್ನು ಮಾಡಿಕೊಂಡು ಆ ಸಿನಿಮಾ ರಂಗದಲ್ಲಿ ಇಷ್ಟು ವರ್ಷ ಬಂದಿದ್ದಾರೆ ಅಂದಾಗ ಅವರು. ಆಮೇಲೆ ಅವಿನಾಶ್ ಅವ್ರು ಬಿಡಿ, ಅವ್ರು ಏನೋ ಬೇಕೋ ಬೇಡ ಅಂತ ಪಾಪ ಅವ್ರಿಗೆ ಏನು ಇಂಥವ್ರು ಕರಿತಾ ಇರ್ತಾರೆ ಅಂತ ಅವ್ರು ಬಂದು ಮಾಡಿರ್ತಾರೆ. ಅವ್ರದ್ದು ಲಾಸ್ಟಿಗೆ ಅಪ್ರೋಚ್ ಮಾಡ್ಕೊಂಡು ಅವ್ರ ಜಾಗಕ್ಕೆ ತುಂಬ ಪ್ಲ್ಯಾನ್ ಮಾಡಿದ್ವಿ. ಯಾರಾದರೂ ಒಬ್ಬರು ಗೆಸ್ಟ್ ಅಪಿರಿಯನಿ ಕರೆಯೋಣ ಆ ಥರ ಎಲ್ಲ ಇತ್ತು. ಬಟ್ ಇವ್ರು ಒಪ್ಪಲಿಲ್ಲ. ಅಮ್ಮ ಈ ಕಥೆಯಲ್ಲಿ ಯಾವುದು ಆ ಥರದ್ದು ಬಂದುಬಿಟ್ರೆ ಅದು ಆಮೇಲೆ ಅವ್ರಿಗೆ ತೂಕ ಇಲ್ಲ, ವೈಟೇಜ್ ಅದು ಬೇಡ, ಇವ್ರು ತುಂಬ ಚೆನ್ನಾಗಿರ್ತಾರೆ. ನಾವು ತುಂಬ ಯೋಚಿಸಿದ್ವಿ ಅದೊಂದು ಪಾತ್ರಕ್ಕೆ, ನನಗೂ ಅವ್ರಿಗೂ ವಾದ ಆಗೋದು. ರೀ ಏನು ರೀ ಇಲ್ಲಮ್ಮ ಈ ಕತೆ ಅದು ಕೇಳಲ್ಲ, ಈ ಕತೆ ಅದು ಕೇಳಲ್ಲ, ಜಾಸ್ತಿ ಕೊಟ್ಟರು ತಗೊಳ್ಳಲ್ಲ, ಕಮ್ಮಿ ಆದರೂ ಬೇಡ, ಆ ಥರ ಇತ್ತು. ಆಮೇಲೆ ಅಲ್ಲಿ ಸ್ವಲ್ಪ ಇವ್ರ ಬಗ್ಗೆ ಮತ್ತು ಕತೆ ಬಗ್ಗೆ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಹೋಯ್ತಾ ಪ್ಲ್ಯಾನ್ ಹೆಂಗೆ ಮಾಡೋಣ ಅಂತ ಕೇಳಿದರು. ಇವ್ರಿಗೆ ಐಡಿಯಾ ಕೊಟ್ಟಿದ್ದೆ ನಾನು, ನೋಡಿರಿ ದಿನ ಮಾಡ್ತೀರಾ, ವಾರಕ್ಕೆ ತೊಗೊಳ್ಳಿ, ಇಲ್ಲ
2 ಡೇಸಿಗೆ ತಗೊಳ್ಳಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಿ. ನೀವೆಲ್ಲ ಪ್ಲ್ಯಾನ್ ಮಾಡಿ ತೊಗೊಂಬಂದಾಗ ವಾರಕ್ಕೆ 1 ವಾರ ಮುಂಚೆ ಕೊಡಿ, ಇನ್ನೊಂದು ವಾರ ಕೊಡಿ. ಸ್ವಲ್ಪ ಐಡಿಯಾ ಕೊಟ್ಟೆ ಅವ್ರಿಗೂ ಆಗ ಧೈರ್ಯ ಬಂದ್ಬಿಟ್ಟು ನಾವು ಮಾಡಿದ್ದೀವಲ್ಲ ತುಂಬ. ಈ ಥರದ್ದು ಕಂಟೆಂಟ್ ಮಾಡ್ಬೇಕಾರೆ ಅಂದರೆ ನ್ಯಾಚುರಾಲಿಟಿಗೋಸ್ಕರ ಮಾಡ್ಬೇಕಂದ್ರೆ ನ್ಯಾಚುರಾಲಿಟಿ ಕಾಣಿಸ್ಬೇಕಿಂತ ಕಂಟೆಂಟಲ್ಲಿ ಈ ಥರದ ಸಬ್ಜೆಕ್ಟ್ಗಳಲ್ಲಿ ಆ್ಯಕ್ಷನ್ ವಿಚಾರಕ್ಕೆ ಬಂದರೆ ತುಂಬ ರಿಸ್ಕಿ ಫ್ಯಾಕ್ಟರ್ಸ್ ತುಂಬ ಇರುತ್ತೆ. ಅಂದರೆ ಈಗ ಬೆಂಕಿಯಲ್ಲಿ ಅಥವಾ ಆ ಥರದ್ದು ಫೈಟ್ಸ್ ಆಗಿರ್ಬೋದು, ಅಥವಾ ನೀವು ಈ ಥರದನ್ನ ತುಂಬ ನ್ಯಾಚುರಲಾಗೆ ತೋರಿಸ್ಬೇಕು, ಬಟ್ ಮಾಸಿಫೈ ಆಗಿರಬೇಕು. ಈ ಚಾಲೆಂಜ್ ತುಂಬ ದೊಡ್ಡದಾಗಿರುತ್ತೆ. ಆ ಒಂದು ವಿಚಾರಕ್ಕೆ ನೀವು ಅದು ಸಾಗರ್ ಅಂತ ಇದೆ, ಅವ್ರದ್ದು ಡೆಬ್ಯೂನೇ ಸ್ಟಂಟ್ಸ್. ಅಮ್ಮ ಹೋಲ್ಸೇಲ್ ಆಗಿ ಒಂದು ಬ್ಯಾಚ್ನ ಬಿಡ್ತಾ ಇದ್ದಾರೆ ಇಂಡಸ್ಟ್ರಿ. ಹೌದು. ಆಮೇಲೆ ನಾವು ಅವ್ರಿಗೆ ಕಾರ್ಡ್ ಮಾಡಿಸ್ಕೊಟ್ವಿ, ಹೊಸ್ದಾಗಿ ನಾವೇ ಕಾರ್ಡ್ ಮಾಡಿ ಅವ್ರನ್ನ ಎಂಟ್ರಿ ಮಾಡಿದ್ದು. ರಾಜು ಅವ್ರು ಹೇಳಿದರು ಮಾಡಿಸಪ್ಪ ಕಾರ್ಡ್ ಮಾಡಿಸ್ಕೊಟ್ಟು ಕರ್ಕೊಂಡೆ. ಇವಾಗ ನಾವು ಹೊಸ್ದಾಗಿ ತಗೊಂಡ್ವಿ ಅಂದರೆ ಅವರು ಒಬ್ಬರು ಫೈಟ್ ಮಾಸ್ಟ್ರು ಬಂದರು, ನಮ್ಮ ಸಿನಿಮಾ ಚೆನ್ನಾಗಾಯ್ತು, ಅವ್ರಿಗೆ ನಂಬಿಕೆ ಇದೆಯಾ ಅಂತ ಕೇಳಿದೆ. ಅವ್ರು ಮಾಡ್ತಾರಾ, ನೀವು ಅವ್ರ ಕೆಲಸ ನೋಡಿದ್ದೀರಾ, ನಿಮಗೆ ನಂಬಿಕೆ ಇದೆಯಾ, ಕೊಡ್ಸೋಣ. ಕೆಲಸ ಗೊತ್ತಿಲ್ಲದವ್ರಿಗೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಕೆಲಸ ಮಾಡೋರನ್ನ ಕರೆದು ನಾವು ಒಂಚೂರು ರಿಸ್ಕ್ ತಗೊಂಡ್ರೆ ತಪ್ಪೇನಿದೆ. ಅವ್ರಿಗೊಂದು ಕಾರ್ಡ್ ಮಾಡಿಸ್ಕೊಟ್ವಿ ನಾವು. ಅದೇ ಒಂದು ಒಟ್ಟಿನಲ್ಲಿ ಈ ಸಿನಿಮಾದ ಒಂದು ಬ್ಯಾಚ್, ಹೊಸ ಬ್ಯಾಚ್ ಸಿಗುತ್ತೆ, ಹಿಂಗೆ ಆಗಬೇಕು. ಹೇಳ್ತಾ ಇದ್ರಿ ಪೃಥ್ವಿ. ಚೆನ್ನಾಗಿ ಮಾಡಿದ್ರು ಎಲ್ಲ ಫೈಟ್ಸು. ಇಂಟ್ರೊಡಕ್ಷನ್ ಫೈಟ್ ಆಗಿರಲಿ, ಕ್ಲೈಮ್ಯಾಕ್ಸ್ ಫೈಟ್ ಆಗಿರಲಿ, ಒಂದು ಅವ್ರದ್ದೇ ಒಂದು ಅಪ್ರೋಚ್ ಇದೆ, ಚೆನ್ನಾಗಿದೆ. ಅವರು ನನಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ನಾವು ತುಂಬ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಸಿನಿಮಾ ಸ್ಟಾರ್ಟ್ ಆಗೋ ಮೊದಲಿಂದನೇ ನಾನು ಮತ್ತು ಸಾಗರ್ ಸ್ವಲ್ಪ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸು ಪ್ರಾಕ್ಟೀಸ್ ಎಲ್ಲ ಮಾಡ್ತೀವಿ. ತುಂಬ ಫ್ರೆಂಡ್ಸು ಆದ್ವಿ ನಾವು. ಸೊ ಹಂಗಾಗಿ ಆ ಜರ್ನಿ ಈಗಲೂ ಕಂಟಿನ್ಯೂ ಆಗ್ತಾ ಇದ್ದಾರೆ. ಈಗಲೂ ನಾನು ಅವ್ರನ್ನ ಭೇಟಿ ಆಗ್ತಾ ಇರ್ತೀನಿ, ಈಗಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಅವರು ಒಂದು ಒಳ್ಳೆ ಒಂದು ಅಪ್ರೋಚ್ ಕೊಟ್ಟರು. ಆ್ಯಂಡ್ ಆ್ಯಕ್ಷನ್ ರಿಯಲಿಸ್ಟಿಕ್ ಆಗೂ ಇದೆ ಇದರಲ್ಲಿ. ತೀರಾ ಕಮರ್ಷಿಯಲ್ ವೇನು ಅಲ್ಲದೆ ಎರಡರ ಮಧ್ಯದಲ್ಲಿ ಆ್ಯಕ್ಷನ್ ಇದೆ. ಸೊ ಅದು ಒಂಥರ ಒಂದು ಎಕ್ಸೈಟಿಂಗ್, ನನಗೂ ಎಕ್ಸೈಟಿಂಗ್. ದೇಶಪಾಂಡೆ ಸರ್ ಕೂಡ ಒಂದು ರೋಪ್ ಶಾಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು. ಸೊ ಅದೆಲ್ಲ ಒಂಥರ ನಮಗೆ ಅಂದರೆ ನನಗೆ ಆ್ಯಕ್ಷನ್ ತುಂಬ ಇಷ್ಟ ಆಗಿರೋದ್ರಿಂದ ಇಷ್ಟು ದೊಡ್ಡ ಆ್ಯಕ್ಷನ್ ಸೀಕ್ವೆನ್ಸ್ಗಳು ನಾನು ಮೊದಲನೇ ಬಾರಿ ಮಾಡಿದ್ದು ನನ್ನ ಕರಿಯರಲ್ಲಿ. ಸೊ ಐ ರಿಯಲಿ ಎಕ್ಸೈಟೆಡ್. ನೀವು ಆ್ಯಕ್ಷನ್ ಮಾಡಿದ್ರೆ ಕಾವ್ಯ? DKDಲಿ ಎಲ್ಲ ಥರ ಮೇಲೆ ಕೆಳಗೆಲ್ಲ ಮಾಡಿಸಿದ್ದಾರೆ. DKDಲಿ ಅದೇನೆ. ಇದರಲ್ಲಿ ಆ್ಯಕ್ಚುಲಿ ನಾನು ಅದು ಹೇಳಬಾರ್ದು, ಆ್ಯಕ್ಷನ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಒಬ್ರಿಗೆ ರಿಯಲ್ ಆಗಿ ಹೊಡೆದು ಅವ್ರಿಗೆ ಸ್ಟಿಚ್ ಎಲ್ಲ ಬಿದ್ದಿದೆ. ಅದು ಬೇಕು ಅಂತಲ್ಲ, ಸೀನ್ ಮಧ್ಯ ಅದು ಗೊತ್ತಿಲ್ಲ ಯಾರಿಗೆ. ನನಗೆ ಶಾಕ್ ಅವರು ನೋಡಿ, ಇದೇನಾಯ್ತು ಸರ್ ಇದು ಹಿಂಗಿಂಗೆ ಸರ್. ಅದೇ ಅದು ಜೀಪಲ್ಲಿ ಹೋಗ್ಬೇಕಾದ್ರೆ ನೀವೇ ತುಂಬಾ ಹೇಳ್ಬಿಡಿ ನೀವೀಗ. ಹೊಡೆದ್ಬಿಟ್ರು ಯಾರು ಸರ್, ಹೀರೋಯಿನ್ ಹೊಡೆದ್ಬಿಟ್ರ ಅಂತ ನಾನು. ಅವರೇ ಹೇಳಿದ್ದು ಹೊಡಿರಿ ಪರವಾಗಿಲ್ಲ ಅಂತ. ಚೇತನ್ಗೂ ಇದು ಹೊಸ್ತಲ್ವಾ, ಅಂದ್ರೆ ಈ ಶೇಡ್ ಹೊಸ್ತು ಅನ್ಸುತ್ತಲ್ಲ ಚೇತನ್? ಹೌದು ಹೌದು ಹೌದು. ಅವರು ಒಳ್ಳೆ ವಾಯ್ಸ್ ಸಿಂಗರ್, ಒಳ್ಳೆ ಡಬ್ಬಿಂಗ್ ಕೂಡ ಅವರು ಮಾಡ್ತಾರೆ. ಬಟ್ ಅದೇ ಅವ್ರನ್ನೆಲ್ಲ ಈ ಥರ ಹೀರೋಯಿನ್ಗಳು ತುಳಿತಾರೆ. ನಾನು ಹಾಡಾಡೋರು ಸಹ ನಾವು ಯಾರನ್ನು ಬೇಕಾದ್ರೂ ತರ್ಬೋದಿತ್ತು, ಅಂದರೆ ಕಾಸ್ಟ್ಲಿ ಇದೆಲ್ಲ ಇರೋದ್ರಲ್ಲಿ ಹೊಸಬ್ರು ಹುಡ್ಕಪ್ಪ ಅಂದಿನ. ಹೊಸಬ್ರು ಹಾಕಪ್ಪ, ನಾವು ಹೊಸಬ್ರಿಗೆ ಟ್ರೈ ಮಾಡೋಣ ಆಯಿತು. ಈಗ ನೀವು ಅದಕ್ಕೊಂದು ಮಾಡಿ 1-2 ದಿವಸ ಲೇಟ್ ಆಗಲಿ ಅಂದರೆ ನನಗೊಂದು ಆಸೆ. ಈ ಸಿಂಗರೆಲ್ಲ ನೋಡ್ತಾ ಇರ್ತೀನಲ್ಲ, ಎಷ್ಟು ಒಳ್ಳೊಳ್ಳೆ ಹಾಡಾಡ್ತಾರೆ. ಏನು ಒಂದು ಟ್ರೈ, ನೀವು ಪೂರ್ತಿ ಅವ್ರಿಗೆ ಕೆಲಸ ಕಲ್ಸಕ್ಕೆ ಹೋಗಬೇಡಿ, ಗೊತ್ತಿರೋರಿಗೆ ನೋಡಿ. ತುಂಬ ಟ್ರೈ ಮಾಡಿದ್ದಾರೆ. ಈ ಎಲ್ಲಿಂದನೂ ಅದೇನದು ಹೇಳ್ತಿರಲ್ರಿ ರಾಜು, ಇದು ಈ ಸೈಡ್ ಆರ್ಡರ್ಗೆಲ್ಲ ಕರ್ಕೊಬರೋದು ತುಂಬ ಕೆಲಸ ಮಾಡಿದ್ದಾರೆ. ಕೋರಸ್ಸು ಅವೆಲ್ಲ ಮಾಡಿ ಅದನ್ನು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅವರು. ನಮ್ಮ ಹಾಡು ನಿಶಾನ್ ರೈ ಅಂತ, ಆಮೇಲೆ ಸುನಿಧಿ, ಇಬ್ಬರು ಒಳ್ಳೆ ಸಿಂಗರ್ಸು, ಒಳ್ಳೆ ಟ್ಯಾಲೆಂಟೆಡ್. ನಿಶಾನ್ ನನಗೆ ಮೊದಲಿಂದ ಅವ್ನು ಚಿಕ್ಕ ಹುಡುಗಂದ ನನಗೆ ಪರಿಚಯ. ಈ ಹಾಡಿಗೆ ಇವ್ರದ್ದು ಜೋಡಿ ಸಾಂಗ್ ಬಿಟ್ಟಿದ್ದೀವಲ್ಲ, ದೊಡ್ಡದೇ ಇತ್ತು ಪ್ಲ್ಯಾನು. ಬಟ್ ನಮಗೆ ಡೇಟ್ಗೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ರೆಸ್ಪಾನ್ಸ್ ಮಾಡದೇ ಇದ್ದಾಗ ಬಿಟ್ಟಾಕಿ ಹೊಸದು ಮಾಡೋಣ, ಹೊಸೊಬ್ರಿಗೆ ಹಾಕೋಣ ಅಂತ ಕೇಳಿ ತುಂಬ ಸಾಕಾಯಿತು. ಅಂದರೆ ಅಪ್ರೋಚ್ ಮಾಡಿದಾಗ ಅವರು ಬ್ಯುಸಿ ಇದ್ದರು, ಏನೋ ಆ ಥರ ಆಯಿತು. ಸರಿ ಟ್ರೈ ಮಾಡಿದ್ವಿ ಹೊಸ ಇವ್ರಿಗೆ ಅಂತ, ಚೆನ್ನಾಗಿ ಆಡಿದ್ದಾರೆ ಅವರು. ಇವತ್ತು ಬರ್ತಿರೋಂಥ ಕಂಟೆಂಟ್ಸ್ ನೀವು ಇಷ್ಟೆಲ್ಲ ಅಂದರೆ ರಿಸರ್ಚ್ ಮಾಡಿದ್ದೀರಾ ಅಥವಾ ಡೈರೆಕ್ಟರ್ ಅಷ್ಟು ಕೆಲಸ ಮಾಡಿದ್ದಾರೆ, ನಿಮ್ಮೆಲ್ಲರೂ ಅಂದರೆ ನಿಮ್ಮದೇ ವಿಚಾರದಲ್ಲಿ ನೀವು ತುಂಬ ಅನುಭವ ಇರೋಂಥವ್ರು. ಸೊ ನೀವೇ ಇಷ್ಟು ಒಪ್ಕೊಂಡು ಈ ಥರದ್ದೊಂದು ಕಂಟೆಂಟ್ ಬಂದಿದೆ ಅಂದರೆ ಈ ಟೈಮಿಗೆ, ಸೊ ಒಂದು ದೊಡ್ಡ ನಿರೀಕ್ಷೆ ಅಂತೂ ಶುರುವಾಗಿದೆ. ಅದು ಅಮ್ಮ ಬಂದಮೇಲಂತೂ, ಲೋಕ ಬಿದ್ಮೇಲಂತೂ ಬೇರೆ ಥರನಾಗಿ ಹೋಗಿದೆ. ಸೊ ಅದು ನಿಜ. ಸೊ ಹಾಗಾಗಿ ಆ ಒಂದು ನಿರೀಕ್ಷೆನ ತಣಿಸುವಂತಹ ಇನ್ನೊಂದಷ್ಟು ಸರ್ಪ್ರೈಸ್ಗಳು ಹಂಚ್ಕೋಬೋದಾ? ಅಲ್ಲ, ಅಂಥದ್ದು ಏನು, ಈಗ ಟ್ರೈಲರ್ ರಿಲೀಸ್ ಆಗುತ್ತೆ ಸ್ವಲ್ಪ ದಿನದಲ್ಲಿ. ನಾವು ಯಾವ ಊರು ಹೆಸರಿಟ್ಟಿದ್ದೀವೋ, ಯಾವ ಊರಲ್ಲಿ ಶೂಟ್ ಮಾಡಿದ್ದೀವೋ ಅದೇ ಊರಲ್ಲಿ ನಾವು ಈವೆಂಟ್ ಮಾಡಿ
ನಮ್ಮ ಟ್ರೈಲರನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಅದೊಂದು ನನಗೂ ತುಂಬ ಎಕ್ಸೈಟಿಂಗ್. ಬಿಕಾಸ್ ನಾನು ಆ ಊರಿಗೆ ಹೋಗಿಲ್ಲ ಅಂದ್ರೂ ನಾನು ಅಲ್ಲಿ ಹೋದ್ಮೇಲೆ ಅಲ್ಲಿ ಸ್ಟೇ ಆದಮೇಲೆ ನಾನು ಗುಂಡ್ಲುಪೇಟೆಗೆ ಎಷ್ಟು ಸರಿ ಹೋಗಿದ್ದೀನಿ ನನಗೆ ಗೊತ್ತಿಲ್ಲ. ಶೂಟಿಂಗ್ ಮುಗಿದ ಮೇಲೆ ಒಂದಷ್ಟು ಫ್ರೆಂಡ್ಸ್ ಆದರು ನನಗೆ, ಪದೇ ಪದೇ ಕರಿತಾಯಿದ್ರು. ಇವರಿಗೆಲ್ಲ ಗೊತ್ತಿಲ್ಲ, ನಾನು ಅಲ್ಲಿ ಹೋಗಿ ತುಂಬ ದಿನ ಇತ್ತು ಬರ್ತಾಯಿದ್ದೆ ಫ್ರೆಂಡ್ಸ್ ಜೊತೆ. ನನಗೆ ಅಷ್ಟು ಕನೆಕ್ಟ್ ಆಗಿತ್ತು ಆ ಊರು, ಆ ಊರಿನ ಜನರು ಅಷ್ಟೇ. ನಾನು ಶೂಟ್ ಮಾಡಿದಾಗ ಸುತ್ತಮುತ್ತ ನನ್ನ ಶಾಟ್ ಇಲ್ಲ ಅಂತ ಹೇಳಿದ್ರೆ ಹಂಗೆ ಯಾರ ಜೊತೆನೋ ಯಾರ್ದೋ ಬೈಕು ಹಂಗೆ ಇಟ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಕ್ವಾರಿ ಇತ್ತು ಒಳಗಡೆ, ಸಕ್ಕದಾಗಿತ್ತು. ಈಜಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ಊರವ್ರ ಜೊತೆ, ದನ ಎಲ್ಲ ಕರ್ಕೊಂಡು ಹೋಗೋರು ನಾನು ತುಂಬಾ ದಿನದಿಂದ ಫ್ರೆಂಡ್ಸ್ ಇರಬೇಕು, ಅವ್ರು ಇಲ್ಲೇ ಸಿಕ್ಕಿದ್ದಾರೆ ಅಂತ. ಅವ್ರು ಅಲ್ಲಿ ಹೋದ್ಮೇಲೆ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ ಗ್ಯಾಪ್ ಅಲ್ಲಿ. ಅದೊಂಥರ ಒಂದು ಒಳ್ಳೆ ವೈಬ್. ಅದು ಕ್ರಿಕೆಟ್ ಆಡ್ತಿದ್ವಿ ನಾವು ಆ ಊರಿನ ಹುಡುಗರ ಜೊತೆ. ಸೊ ಈಗ ಅದೇ ಊರಿಗೆ ಹೋಗಿ ಮತ್ತೆ ನಾವು ಈವೆಂಟ್ ಮಾಡ್ತಿರೋದು ಅದೊಂದು ನನಗೆ ತುಂಬ ಒಂದು ಒಳ್ಳೆಯ ಐಡಿಯಾ ಅಂತ ಅನಿಸ್ತು ನನಗೆ. ಗೋಪಾಲ್ ಸರ್, ನಿಮಗೆ ನಿಮ್ಮ ಸಿನಿಮಾ ಅನುಭವದಲ್ಲಿ ಈ ತಂಡದ ಜೊತೆ, ನಿರ್ದೇಶಕರ ಜೊತೆ, ಈ ಸ್ಕ್ರಿಪ್ಟ್ ಜೊತೆ ಟ್ರಾವೆಲ್ ಮಾಡಿದ್ದೀರಾ. ಸೊ ಏನು ಹೇಳ್ಬೋದು ಅಂತ? ತುಂಬ ಖುಷಿಯಾಗಿದೆ ನನಗೆ. ತುಂಬ ಒಂಥರ ಬ್ರಿಲಿಯಂಟ್ ಎಕ್ಸ್ಪೀರಿಯೆನ್ಸು. ಆ ಎಕ್ಸ್ಪೀರಿಯೆನ್ಸಿಗೆ ಮೂಲ ಕಾರಣ ರಾಜು ಅವರೇ. ಅವರು ಇಡೀ ತಂಡನ ಹೋಲ್ಡ್ ಮಾಡಿದ ರೀತಿ, ಈ ಕಥೆ ಮಾಡೋದು, ಸಿನಿಮಾ ಮಾಡೋದು ಅದೆಲ್ಲ ಹೇಳಾಯ್ತಲ್ಲ ಈಗ. ಬಟ್ ಅದು ಇಡೀ ತಂಡವಾಗಿ ಅದನ್ನು ಹಿಡಿದಿಟ್ಕೊಂಡಿದ್ದು ಕ್ಯಾಪ್ಟನ್ ಆಫ್ ದ ಶಿಪ್ ರಾಜು ಅವರು. ಅದಕ್ಕೆ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಅಮ್ಮ. ಭಾಳ ಖುಷಿ ಇದೆ. ಒಂದೊಂದು ಸರ್ತಿ ತುಂಬ ಖುಷಿ ಆದದ್ದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನಾನು ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ, ಮುಗಿದಿದ್ದು ಗೊತ್ತಾಗಿಲ್ಲ. ನಾನು ಅವರಿಗೆ ನಾನು ಡೇಟ್ ಕೇಳಿದ್ದು ಅವ್ರು 25 ದಿವಸ. ನಾವು 21 ದಿವಸದಲ್ಲಿ ನಾನು ಮುಗಿಸಿರೋದು. ನಾನು ಲೆಕ್ಕ ಹಾಕಿದೆ. ಆಮೇಲೆ 21 ಡೇಸ್ಗೆ 25 ದಿವಸಕ್ಕೆ ನನಗೆ ಎಕನಾಮಿಕ್ಲಿ ಕೈ ತುಂಬ ದುಡ್ಡು ಕೊಟ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಹೇಳ್ಬಿಡ್ತೀನಿ ಕೇಳು, ಇವ್ರು ಎಷ್ಟು ಸಿಂಪಲ್ ಅಂದರೆ, ಈಗ ಕೆಲವರು ಪ್ರೊಡಕ್ಷನ್ ಹೌಸ್ಗೆ ಏನು ಕೊಟ್ಟರು ಒಂಥರ ಅದನ್ನು ಅಯ್ಯೋ ಅದು ಒಂಥರ ಅವ್ರಿಗೆ ಅಡ್ಜಸ್ಟ್ ಆಗಬೇಕಲ್ಲ ಹೋದಾಗ, ಅದು ಆಗದೇ ಇದ್ದಾಗ ಅನ್ಕಂಫರ್ಟ್ ಫೀಲ್ ಮಾಡ್ತಾರೆ. ಇವ್ರು ಹಂಗಲ್ಲ. ಇವರೇ ಒಂದು ಅಸಿಸ್ಟೆಂಟ್ ಕೊಡ್ತೀವಿ, ಬೇಡ ಸರ್ ನಾನೇ ಮಾಡ್ಕೊತೀನಿ, ಅಷ್ಟು ಸಿಂಪಲ್ಲಪ್ಪ. ಈ ಥರ ಸಿಗಬೇಕಲ್ಲ ನಮಗೆ. ಇಲ್ಲ ಕೆಲವ್ರು ನೋಡಿದಾಗ ಅಯ್ಯೋ ನಮಗೆ, ನಾನು ಅಮ್ಮ ಅವ್ರಿಗೆ ಅಸಿಸ್ಟೆಂಟ್ ಬೇಡವಂತೆ, ಆಯ್ತಪ್ಪ ಸರಿ ಕಂಫರ್ಟಾಗಿದ್ದಾರೆ, ಬಾತ್ರೂಮ್ ಎಲ್ಲ ಚೆನ್ನಾಗಿ, ಅವ್ರು ಏನಿಲ್ಲ, ಒಂದು ಚೆನ್ನಾಗಿರೋದು ಒಂದು ಬಾತ್ರೂಮ್ ಕೊಡಿ, ನೈಟು ಅವ್ರು ಏನು ತೊಂದರೆನೂ ಕೊಡಲ್ವಂತೆ. ಒಂದು ಏನು ಬೇರೆಯವ್ರ ಥರ ಏನು ತರಿಸ್ಕೊಟ್ರು ಅವರೇ ಏನು ಬೇಕು ಅವರೇ ಹೋಗಿ ಏನೋ ತಗೊಂಡವ್ರು, ಅವ್ರಿಗೆ ಇದಾರ ಇಲ್ವೋ ಅನ್ನಂಗೆ ಆ ಥರ ನಮಗೆ ಬಿಹೇವ್ ಮಾಡಿದ್ದಾರೆ. ಅದೊಂದು ಯಾಕೆ ಹೇಳ್ತೀನಿ ಅಂದರೆ, ಬೇರೆಯವ್ರಿಗೆ ಗೊತ್ತಾಗಬೇಕು ಈ ಆರ್ಟಿಸ್ಟ್ ಎಷ್ಟು ಅನುಕೂಲ ಇದೆ ಅಂದರೆ. ಕೆಲವ್ರಿಗೆ ಇದು ಗೊತ್ತಿರಬೇಕು. ನಾವು ಪಕ್ಕ ಶೂಟ್ ಮಾಡಿರೋದ್ರಿಂದ ಒಂದು ದಿವಸನೂ ನಮ್ಮ ಪೃಥ್ವಿನೂ ಅಷ್ಟೇ, ಹೀರೋನ ಇದನ್ನು ಅವರು ಕೆಲಸದಲ್ಲಿ ಹೀರೋ, ಬೇರೆ ಸೌಕರ್ಯನ ನಾರ್ಮಲಾಗಿ ತೊಗೊಂಡ್ರು. ಇದು ನಾವೇನು ಬೇಕಾದರೂ, ಈಗ ಪ್ರೊಡಕ್ಷನ್ ಹೌಸ್ ಅಂದರೆ ಅವ್ರು ಕೂತಲ್ಲಿಗೆ ಎಲ್ಲ ತಂದು ಕೊಡ್ತಾರೆ, ತರ್ಸ್ಕೊತಾರೆ, ಅದು ಅವ್ರಿಗೆ ಸುಸ್ತಾಗಿರುತ್ತೆ, ಅದು ಮಾಡಲೇಬೇಕು. ಅವ್ರು ತೊಗೊಂಡಿಲ್ಲ, ಆಮೇಲೆ ಸಾಕು ಅವರು ಸಿಂಪಲ್ಲಾಗಿ ತೋರಿಸಿದ್ರು. ಅದು ನಮಗೆ ತುಂಬ, ರಾಜುಗಾಗಲಿ ನಮಗೆ ಎಲ್ಲೂ ಕಿರಿಕಿರಿ ಇಲ್ಲ. ಅದು ಕೊಡೋದನ್ನೂ ತೊಗೊಂಡಿಲ್ಲ. ಸಂಜೆ 6 ಗಂಟೆ ಆದಮೇಲೆ ಅವ್ರೇನೋ ಒಂದು 6 ಒಳಗಡೆ ಏನೋ ಅದೇ ಈ ಮೊಟ್ಟೆನೋ ಏನೋ ತಿಂತು ಅಷ್ಟೇ. ಅವ್ರು ಊಟನೇ ಹಣ್ಣೋ ಏನೋ ತಿಂತಾರಂತೆ. ಮತ್ತು ಬೆಳಗ್ಗೆದ್ದು ನಾರ್ಮಲ್ ಎಲ್ಲ ಅವರೇ, ಯಾರು ಅಸಿಸ್ಟೆಂಟೇ ಇಟ್ಕೊಂಡಿಲ್ಲ ಅವರು ಒಂಥರ ಅಷ್ಟು ಸಿಂಪಲ್ಲಾಗಿದ್ದಾರೆ ಅಂದರೆ. ಎಷ್ಟು ಸಿನಿಮಾ ಮೇಲೆ ಈ ಥರ ಬರಬೇಕು. ಎಲ್ಲರಿಗೂ ಏನು ಬೇಕಾದ್ರೂ ತೊಗೋಬೋದು. ಅವ್ರೀಗ ದುಡ್ಡಿದೆ, ಅದು ಎಲ್ಲರೂ ಮಾಡ್ತಾರೆ. ಅವ್ರ ಲೈಫ್ ಏನೂ ಇಲ್ಲದೇ ಇದ್ದಾಗ ಬದುಕಲ್ವ ಜನ, ಅಷ್ಟು ಚೆನ್ನಾಗಿ ಬದುಕಿ ತೋರಿಸ್ತಾರೆ. ಅದು ರಾಜು ಹೇಳೋರು, ಅಮ್ಮ ನಾನು ಕೇಳ್ತಾ ಇರೀವಿ ಏನಪ್ಪ ಎಲ್ಲ ಸೌಕರ್ಯ ಚೆನ್ನಾಗಿದೆ, ನಾನು ಅದೊಂದೇ ಕೇಳ್ತಿದ್ದೆ. ಏಕೆಂದರೆ ನಮ್ಮ ಹೀರೋ ಗೊತ್ತಲ್ಲ, ಏನಾದ್ರು ಒಂಚೂರು ತೊಂದರೆ ಆಮೇಲೆ ನಮಗೂ ಅದಿಷ್ಟ ಇಲ್ಲ. ಬಟ್ ಅವನು ನಾನು ಕೇಳಿಸ್ಕೊಂಡಿದ್ದೀನಿ, ಈ ಪ್ರೊಡಕ್ಷನ್ ಸಲ ಅದು ಕೊಟ್ಟಿಲ್ಲ, ರಾಕಿ ಗೊತ್ತಲ್ಲ ಮಾತಾಡೋದು ಮನೇಲಿ, ಅದೆಲ್ಲ ನೋಡ್ತಾ ಇದ್ದೆ, ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತೆಲ್ಲ ಈ ಗಜಿಬಿಜಿ ಎಲ್ಲ ಆಗೋದು ನಮ್ಮ ಮನೆಯೊಳಗೆ. ಅದು ಕೇಳಿಸ್ಕೊಂಡೆ ನನಗೆ ಅವಾಗಲೇ ಅನ್ಸೋದು, ಏನು ಜನ ಇದನ್ನು ಕೊಡೋಕ್ಕಾಗಲ್ವ ಅಂತ ಆ ಥರ ಅನ್ಸೋದು. ನಾವು ಕೊಡ್ತೀವಿ ಅಂದರೆ ಇವ್ರು ಯಾರು ತಗೊಳ್ಳಿಲ್ಲ, ಬೇಡ ಸಾಕು ಇಷ್ಟೇ ಸಾಕು ಅಂತ. ಅಂದರೆ ಅವರು ಆ ಕೆಲಸಕ್ಕೆ ಗಮನ ಕೊಟ್ಟರೆ ಹೊರತು ಆ ಜೊತೆಗೆ ನಮಗೂ ಸಪೋರ್ಟ್ ಕೊಡೋ ಥರ. ಆಮೇಲೆ ಇವ್ರು ಯಾರು ನೋಡ್ರಿ, ಇಲ್ಲಿ ಡೈರೆಕ್ಟ್ರ್ ಯಾರು ಅಂತ ಕೇಳೋರಂತೆ ಸೆಟ್ಟಲ್ಲಿ. ಇವರು ಆ ಕೆಲಸನೂ ಮಾಡೋದು ಈ ಕೆಲಸನೂ ಮಾಡೋದು ಅವ್ರ ಪಾಪ. ಅಂದರೆ ಇಲ್ಲಿ ಎಷ್ಟು ಮಾಡ್ತಾನೆ ಗೊತ್ತಾ, ಎಲ್ಲ ಕೆಲಸನೂ ಮಾಡೋಣ ಅವನು ಸಿನಿಮಾದಲ್ಲಿ. ಇದು ಅದು ಒಂದು ಅಷ್ಟು ನಮ್ಗೆ ಸಿಕ್ಕಿದ ಎಲ್ಲ ನಿಮ್ಮ ಅಣ್ಣ ಮಾಡಿರೋ ಪುಣ್ಯ ಇರಬೇಕು, ಆ ಥರದವ್ರು ಸಿಕ್ಕಿದ್ದಾರೆ ನಮಗೆ. ಈ ಕೆಲವು ಒದಗಿಸಿದ್ರೂ ಸರಿ ಹೋಗಲ್ಲ, ಅಷ್ಟೊತ್ತಲ್ಲಿ ಒಂದು ಅದು ಸಿಕ್ಕಲ್ಲ ಇದು ಸಿಕ್ಕಲ್ಲ, ಆ ಥರದ್ದು ಏನು ಕೊಟ್ಟಿಲ್ಲ ತೊಂದರೆ. ಮೇ ಬಿ ಅಂದರೆ ನಿಮ್ಮ ಮಗನಲ್ಲಿ ಕಂಡಂತಹ ಸಿನಿಮಾ ಹಸಿವು ಮತ್ತು ಅವರು ಆ ಜರ್ನಿ ಮಾಡಿದಂಥ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿರೋ ವಿಚಾರಕ್ಕೋ ಏನೋ ಗೊತ್ತಿಲ್ಲ,
ನೀವು ಹೊಸಬ್ರಿಗೆ ಕೊಡ್ತಿರೋಂಥ ಅವಕಾಶಗಳಾಗಿರ್ಬೋದು ಅಥವಾ ಇರೋವಂಥವ್ರನ್ನ ನೋಡ್ಕೊಳ್ತಾ ಇರೋ ರೀತಿ ಆಗಿರ್ಬೋದು ನಿಮ್ಮ ಅನುಭವ ನನಗೆ ಹಂಗೆ ಅನ್ನಿಸ್ತು ಈಗ. ಅಂದರೆ ಈಗ ಯಾರೋ ಒಬ್ಬ ಬರ್ತಾನೆ ಅವನೇನೋ ಕತೆ ಹೇಳ್ತಾನೆ ಅಂದರೆ ಅವ್ರ ಕಣ್ಣಲ್ಲೇ ಗೊತ್ತಾಗುತ್ತೆ ಇವ್ನು ಎಷ್ಟು ಇವ್ನಿಗೆ ಹಸಿವಿದೆಯಾ ಇಲ್ಲವೋ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಮೇ ಬಿ ಆ ಜಡ್ಜ್ಮೆಂಟಲ್ಲೇ ಈ ಒಂದು ತಂಡ ಕಟ್ಟಿದ್ರೇನೋ ಅಂತ. ಅದೇ ಇರ್ಬೋದು, ಬಟ್ ಆದರೆ ನನಗೆ ಗೊತ್ತಾಗ್ಬಿಡುತ್ತೆ ಯಾವುದೇ ಕೆಲಸ ಮಾಡಿರಿ. ಈಗ ನನಗೆ ಏನು ಬಿಟ್ಟರು ಅಣ್ಣ ನನಗೆ ಬಿಟ್ಟದ್ದು ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ. ಮಾಡುವಾಗ ಭಯನೂ ಇರುತ್ತೆ ನನಗೆ. ಬಟ್ ಇಷ್ಟು ನಮಗೆ ಅನುಕೂಲ ಆಗೋಕ್ಕೆ ಇವರೆಲ್ಲ ಸಪೋರ್ಟು. ಈಗ ದೊಡ್ಡ ಪ್ರೊಡಕ್ಷನ್ನು ಅಂದರೆ ಎದುರ್ಕ ಮಾಡೋರು ಅನ್ಬೋದು, ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ. ಆ ಥರ ಒಂದು ಇದು ಮಾಡಿದ್ರು, ಎಲ್ಲೂ ಕಷ್ಟ ಆಗಲಿಲ್ಲ. ಆಮೇಲೆ ಅದಕ್ಕೆ ಸಪೋರ್ಟಾಗಿ ಅವರು, ಆಮೇಲೆ ನಮ್ಮ ಕ್ಯಾಮ್ರಾ ಹುಡುಗ ಅದೇ ನಮ್ಮ ಕಾರ್ತಿಕ್ಕು, ಅವನಿಗಂತೂ ಅವನದೇ ಪಿಕ್ಚರ್ ಇದು, ನಮ್ಮ ಪಿಕ್ಚರ್ ಅಂದ್ಕೊಂಡೇ ಇಲ್ಲ. ಅವನು ಯಾವುದಕ್ಕೂ ಕಡಿಮೆನೂ ಮಾಡ್ಕೊತಿರಲಿಲ್ಲ, ಕಮ್ಮಿ ಆಗಬಾರ್ದು ಆ ಥರ ನಿಲ್ಲಿಸ್ಬೇಕು, ಸಿನಿಮಾ ನಿಲ್ಲಿಸ್ಬೇಕು ಅಷ್ಟೇ ಅವ್ರ ಕೆಲಸಗಳು. ಎಲ್ಲರಲ್ಲೂ ಇದೆ ಇದು. ಸಿನಿಮಾ ಏನಾದ್ರು ಮಾಡಿ ಅಂದರೆ ಹೆಂಗೋ ಮಾಡಿ ನಿಲ್ಲಿಸ್ಬೇಕು ಅನ್ನೋರು ಇರ್ತಾರೆ, ನಾನು ನೋಡಿದ್ದೀನಿ. ಇದು ನಿಜವಾಗ್ಲೂ ಕೆಲಸ ಮಾಡಿ ನಿಲ್ಲಿಸ್ಕೊಳ್ಳೋಣ, ಏನೋ ಒಂದು ಮಾಡೋಣ ಅಂತ ಹೊರಟಿರೋ ತಂಡ ಇದು, ನಮ್ಮ ಕೊತ್ತಲ್ವಾಡಿ ತಂಡ. ಅವ್ರು ನಮ್ಮ ಟೀಮ್ದೇ ಪಿಕ್ಚರು ಅನ್ಕೊ, ನಮ್ಮದು ಅನ್ಲೇ ಬಿಡ, ಹಂಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನಮ್ಮದು ಅಂತಲೇ ಹೇಳ್ತಿರೋದು, ನಾನು ನಮ್ಮದು ಅಂತಲೇ ಹೇಳ್ತಿರೋದು. ಅಂದರೆ ಸಿನಿಮಾ ಅದನ್ನು ಹೇಳಿಸುತ್ತೆ, ಕೆಲಸ ಅದನ್ನು ಹೇಳಿಸುತ್ತೆ. ಕೆಲವೊಂದು ಸಿನಿಮಾಗಳು ಅದನ್ನು ಮಾಡುತ್ತೆ, ಎಲ್ಲ ಸಿನಿಮಾಗಳು ಮಾಡದೇ ಇರ್ಬೋದು. ಬಟ್ ಕೆಲವೊಂದು ಸಿನಿಮಾಗಳು ಅದನ್ನು ಹೇಳಿಸುತ್ತೆ, ಮಾಡಿಸುತ್ತೆ, ಮಾತಾಡಿಸುತ್ತೆ. ಸೊ ಅದು ಕೊತ್ತಲವಾಡಿ ಮಾಡ್ತಾಯಿದೆ. ಒಳ್ಳೆಯದಾಗಲಿ. 1ನೇ ತಾರೀಕಿಗೆ ತುಂಬ ಒಳ್ಳೆ ತಂಡದ ಜೊತೆ ಮಾತಾಡೋದು ಅನುಭವ ಆಯಿತು. ಆ್ಯಂಡ್ ನನಗೆ ಆಗಲೇ ಹೇಳ್ದಂಗೆ ತುಂಬ ಬೆಸ್ಟ್ ಫೀಲಿಂಗ್ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗುತ್ತೆ. ಪ್ರಾಮಾಣಿಕತೆ ಇದೆ, ನಿಷ್ಠೆ ಇದೆ, ಆ್ಯಂಡ್ ಶ್ರದ್ಧೆ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು. ಸೊ ಇದಿಷ್ಟು ಕೊತ್ತಲವಾಡಿ ಚಿತ್ರತಂಡದ ಜೊತೆಗಿನ ಮಾತುಕತೆ. ಆ್ಯಂಡ್ ಈ ಮಾತುಕತೆ ಕೇಳಿದರೆ ಡೆಫಿನೆಟ್ಲಿ ನೀವು ಥಿಯೇಟ್ರಿಗೆ ಹೋಗೋದು ಮಿಸ್ ಮಾಡಲ್ಲ ಅಂತ ನಾನು ಭಾವಿಸ್ತೀನಿ. 1ನೇ ತಾರೀಕು ರಿಲೀಸ್ ಆಗ್ತಿದೆ. ತುಂಬ ಚೆನ್ನಾಗಿದೆ, ಈ ಸೆಟಪ್ಪು ಚೆನ್ನಾಗಿದೆ, ಆ್ಯಂಡ್ ಥಾಟ್ ಚೆನ್ನಾಗಿದೆ, ಮನಸ್ಸುಗಳು ಚೆನ್ನಾಗಿದೆ, ಸಿನಿಮಾನೂ ಚೆನ್ನಾಗಿ ಬಂದಿದೆ. ಮಿಸ್ ಮಾಡದೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ. OTT ಅವ್ರಿಗೂ ಕಾಯಬೇಡಿ. ನಮಸ್ಕಾರ.